ಶ್ರೀ ಗುರುಭ್ಯೋ ನಮಃ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘಃ ಕೃಪಾ ದೃಷ್ಟಿ ದೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಸಂತು. ಶ್ರೀಮದ್ ಭಾಗವತ ದಶಮಸ್ಕಂದದ ಈ ಸಪ್ತಾಹದ ಉಪನ್ಯಾಸ ಮಾಲಿಕೆಯಲ್ಲಿ 3ನೇ ದಿವಸದಲ್ಲಿ ನಾವು ಇದ್ದೇವೆ. ನಿನ್ನೆ ಕಂಸನಿಂದ ನಡೆದಂತಹ ದುಶ್ಚರಿತೆ ಏನಿದೆ ಅದನ್ನು ನಾವು ಸುದೀರ್ಘವಾಗಿ ನೋಡಿದ್ದೇವೆ. ಪರಮಾತ್ಮ ಮುಂದೆ ಈ ಎಲ್ಲ ಆಗುಗಳನ್ನು ವಿಚಾರ ಮಾಡಿ ಭೂಭಾರವನ್ನು ಹರಣ ಮಾಡಲಿಕ್ಕಾಗಿ ನಿರ್ಧಾರ ಮಾಡಿ ದುರ್ಗಾದೇವಿಗೆ ಆಜ್ಞೆ ಮಾಡಿರ್ತಾನೆ. ನೀನು ಅವತಾರ ಮಾಡಿ ಆ ಸಂಕರ್ಷಣನನ್ನು ದೇವಕಿಯ ಉದರದಿಂದ ರೋಹಿಣಿಯ ಉದರಕ್ಕೆ ಇಡಬೇಕು. ನೀನು ಯಶೋಧಾದೇವಿಯಲ್ಲಿ ಅವತಾರ ಮಾಡಬೇಕು. ಆಮೇಲೆ ನಾನು ದೇವಕಿಯ ಗರ್ಭದಲ್ಲಿ ಅವತಾರ ಮಾಡ್ತೇನೆ ಎಂಬುದಾಗಿ ಹೇಳಿ ಆ ಪ್ರಕಾರವಾಗಿ ಅಲ್ಲಿ ನಡೀತದೆ. ಯಾವಾಗ ಪರಮಾತ್ಮ ದೇವಕಿಯ ಉದರವನ್ನು ಪ್ರವೇಶ ಮಾಡ್ತಾನೋ ಆವಾಗ ವಿಶೇಷವಾದಂತಹ ಕಾಂತಿ ವಸುದೇವ ದೇವಕಿಯರಲ್ಲಿ ಕಂಡು ಬರ್ತದೆ ಅನ್ನೋದನ್ನು ಬಹಳ ಸುಂದರವಾಗಿ ವಿವರಣೆ ಮಾಡಿದರು. ಇದಕ್ಕಿಂತ ಮುಂಚೆ 6 ಜನ ಯಾವ ಮಕ್ಕಳನ್ನು ಸಾಯಿಸಿದ್ದಾನೋ ಅದಕ್ಕೂ ಕೂಡ ಪೌರಾಣಿಕವಾದ ಹಿನ್ನೆಲೆಯನ್ನು ಇತಿಹಾಸವನ್ನು ಹೇಳಿ ಷಡ್ಗರ್ಭರ ಕಥೆಯನ್ನು ಕೂಡ ತಿಳಿಸ್ತಾರೆ. ಅವರು ಹುಟ್ಟಿರೋದೇ ಸಾಯಲಿಕ್ಕೆ ಅಂತ ಅನ್ನುವ ಕಥೆಯನ್ನು ನಾವು ಕೇಳ್ತೀವಿ. ಆ 6 ಜನ ಆದ ಮೇಲೆ ಬಲರಾಮ ಆದಮೇಲೆ ಶ್ರೀಕೃಷ್ಣ ಹೀಗೆ ಅವತಾರ ಮಾಡಬೇಕು ಅಂತ ಹೇಳಿ ಭಗವಂತ ಉದರವನ್ನು ಪ್ರವೇಶ ಮಾಡಿದ್ದಾನೆ. ಆವಾಗ ಆ ಕಾಂತಿಯನ್ನು ನೋಡಿಯೇ ಕಂಸನಿಗೆ ಗೊತ್ತಾಯಿತು, ಇಲ್ಲಿ ನನ್ನ ಮೃತ್ಯುವಾದ ನಾರಾಯಣ ಹರಿ ಬಂದು ಉದರದಲ್ಲಿ ಸೇರಿಕೊಂಡಿದ್ದಾನೆ ಅಂತ. ಬ್ರಹ್ಮಾದಿ ದೇವತೆಗಳೆಲ್ಲ ಇಳಿದು ಬಂದು ಗರ್ಭಸ್ತುತಿಯನ್ನು ಮಾಡಿದ್ದಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೆ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅನ್ನುವ ಅದ್ಭುತವಾದಂತಹ ಗರ್ಭಸ್ತುತಿಯನ್ನು ಮಾಡಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಅಲ್ಲಿಗೆ ನಾವು ಇವತ್ತಿನ ಕಥಾ ಪ್ರಸಕ್ತಿಯನ್ನು ನೋಡೋಣ. ಶ್ರೀ ಶುಕ ಉವಾಚ. ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ ಯರ್ಹೇ ವಾ ಜನ್ಮರ್ಕ್ಷಃ ಶಾಂತರ್ಕ್ಷ ಗ್ರಹತಾರಕಃ. ಮುಂದೆ ಗರ್ಭಸ್ತುತಿ ಎಲ್ಲ ಆದ ಮೇಲೆ ಒಂದು ಒಳ್ಳೆಯ ದಿವಸ, ಎಲ್ಲ ಗ್ರಹಗಳು ನಕ್ಷತ್ರಗಳು ಉಚ್ಚ ಸ್ಥಿತಿಯಲ್ಲಿ ಸ್ಥಾನದಲ್ಲಿರುವಾಗ ಒಳ್ಳೆಯ ಪ್ರಜಾಪತಿ ದೇವತಾಕವಾದ ಯಾವ ರೋಹಿಣಿ ನಕ್ಷತ್ರ ಇದೆ ಅಂತಹ ರೋಹಿಣಿ ನಕ್ಷತ್ರದ ಕಾಲದಲ್ಲಿ ಯುಕ್ತವಾದದ್ದು. ಮತ್ತೆ ಯಾವ ಯೋಗಗಳು ಯೋಗ್ಯವಾಗಿರ್ತಾವೆ, ಯಾವುದು ಅಯೋಗ್ಯವಾದ ಯೋಗಗಳಿವೆ, ನಂದ ಅಥವಾ ಭದ್ರ ಮೊದಲಾದ ಯೋಗಗಳು ಇಲ್ಲದೇ ಇರುವಾಗ ಒಳ್ಳೆಯ ಶುದ್ಧವಾದ ಮುಹೂರ್ತದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಆ ಕಾಲ ಮೂಡಿ ಬಂದಾಗ ಎಲ್ಲ ಕಡೆ ಮಂಗಳಮಯವಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಕೃಷ್ಣ ವೇಣುಗಾನ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಂಗಳ ಆಯಿತೋ ಅದನ್ನು ನಾವು ಮುಂದೆ ಕೇಳೋರಿದ್ದೀವಿ ವೃಂದಾವನದಲ್ಲಿ. ಅದಕ್ಕಿಂತ ಮುಂಚೆ ಅವನ ಅವತಾರ ಮಾಡಬೇಕಾದ್ರೆ ಎಂಥ ಅದ್ಭುತವಾದ ಮಂಗಲವಾದಂತಹ
ಶೋಭೆ ಉಂಟಾಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದಿಶ ಪ್ರಸೇದುಹು ಗಗನಂ ನಿರ್ಮಲೋಡು ಗಣೋದಯಂ ಮಹೀಮಂಗಲ ಭೂಯಿಷ್ಟ ಉರಗ್ರಾಮ ವ್ರಜಾಕರ ದಿಶಃ ಪ್ರಸೇದುಹು ಗಗನಂ. ದಿಕ್ಕುಗಳೆಲ್ಲ ಪ್ರಸನ್ನ ಆಗುವಂತ. ದಿಕ್ಕುಗಳೆಲ್ಲ ಪ್ರಸನ್ನ ಆಗುವುದಂದ್ರೆ ಅರ್ಥ ಏನು ಅಂದ್ರೆ, ದಿಕ್ಕುಗಳೆಲ್ಲ ಬೆಳಕನ್ನ ಚೆಲ್ಲಿಕ್ಕೆ ಶುರು ಮಾಡಿದ್ವು. ದಿಕ್ಕು ಅಂದ್ರೆ ದಿಗಭಿಮಾನಿನಿಯಾದ ದೇವತೆಗಳು, ಅಭಿಮಾನಿಗಳಾದ ದೇವತೆಗಳು ಅಂತ ಅರ್ಥ. ಆಮೇಲೆ ನಿರ್ಮಲೋಡು ಗಣೋದಯಂ. ಉಡು ಅಂದ್ರೆ ನಕ್ಷತ್ರ. ನಿರ್ಮಲವಾದ ನಕ್ಷತ್ರಗಳು ಬಹಳ ಚೆಂದಾಗಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು. ನೋಡಿದ್ರೆ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಚಂದ್ರನ ವಿಶೇಷವಾದಂತಹ ಏನು ಶುಕ್ಲ ಪಕ್ಷದ ಕಾಂತಿ ಇರ್ತದೋ ಅಷ್ಟಿರುವುದಿಲ್ಲ. ಆದರೂ ಕೂಡ ಅವತ್ತು ವಿಶಿಷ್ಟವಾದ ಕಾಂತಿ ನಭೋಮಂಡಲದಲ್ಲಿ ಕಾಣಿಸ್ಲಿಕ್ಕೆ ಶುರುವಾಯಿತು. ಆಮೇಲೆ ಎಲ್ಲ ಗೊಲ್ಲರಕೇರಿ ಪಟ್ಟಣ, ಗ್ರಾಮ, ಮಥುರಾ ಪಟ್ಟಣ ಎಲ್ಲ ಕಡೆಗೂ ಕೂಡ ಅದ್ಭುತವಾದ ಮಂಗಳಮಯ ವಾತಾವರಣ ನಿರ್ಮಾಣ ಆಯಿತು. ಎಲ್ಲೋ ತಂಪಾದ ಗಾಳಿ ಬೀಸ್ತಾ ಇತ್ತು. ಗೊತ್ತಿಲ್ಲ, ನಾವೆಲ್ಲ ಅಂತೀವಲ್ಲ, ತಂಪು ಗಾಳಿ ಬಂತಂದ್ರೆ ಇಲ್ಲೇ ಪಕ್ಕದೊಳಗೆಲ್ಲೋ ಮಳೆ ಆಗ್ಲಿಕ್ಕೆ ಹತ್ತಿರಬೇಕು ಅಂತ ಅನ್ಕೊಳ್ತೀವಿ. ಹಾಗೆ ಒಳ್ಳೆಯ ತಂಗಾಳಿ ಬೀಸಿ ಮಂಗಳಮಯವಾದ ವಾತಾವರಣ ನಿರ್ಮಾಣವಾಯಿತು. ನದಿಗಳೆಲ್ಲ ತಿಳಿಯಾದ ನೀರನ್ನು ಪಡೆದುವಂತು. ಇವತ್ತಿನ ನದಿಗಳನ್ನು ನೀವು ನೋಡಿರಿ, ಯಮುನಾ, ಗಂಗಾ ಹಿಡ್ಕೊಂಡು ಎಲ್ಲ ನದಿಗಳು ಕೂಡ ತಿಳಿ ಅನ್ನೋದು ಇಲ್ಲೇ ಇಲ್ಲ. ಅದನ್ನೇ ನಾವು ತಿಳಿಬೇಕಷ್ಟು, ಹಂಗಾಗ್ಯದ. ಆದರೆ ಅಲ್ಲಿ ಹೇಳ್ತಾರೆ, ನದ್ಯ ಪ್ರಸನ್ನ ಸಲಿಲಾಹ ಹೃದ ಜಲರುಹ ಶ್ರಿಯ. ಕೊಳದೊಳಗೆ ಅದ್ಭುತವಾದ ಜಲರುಹ, ನೈದಿಲೆಗಳು, ಕೆನ್ನೈದಿಲೆಗಳು ಚೆನ್ನಾಗಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು, ಅರಳಲಿಕ್ಕೆ ಪ್ರಾರಂಭ ಆಯಿತು. ದಿನ ಆಗುವುದಕ್ಕಿಂತ ಹೆಚ್ಚಿನ ಒಂದು ವಿಶೇಷವಾದ ಕಾಂತಿ ಅಲ್ಲಿ ಕಾಣಿಸ್ತಾ ಇತ್ತು. ಆಶ್ಚರ್ಯ, ಎಲ್ಲರಿಗೂ ಅದೊಂದು ಅದ್ಭುತ ಅಂತ ಅನ್ನುವಂತೆ ಕಾಣಿಸ್ತಾ ಇತ್ತು. ಹಕ್ಕಿಗಳೆಲ್ಲ ಒಳ್ಳೆಯ ಧ್ವನಿಯನ್ನು ಮಾಡ್ತಾ ಇತ್ತು. ರಾತ್ರಿ ಕಾಲ ನಿಮ್ಗೆಲ್ಲ ಗೊತ್ತಿದ್ದು, ನಾವೆಲ್ಲ ಅರ್ಘ್ಯ ಕೊಡೋ ಕಾಲ ಅಂದ್ರೆ ಹೆಚ್ಚು ಕಡಿಮೆ 11:15-12 ಗಂಟೆ ಆ ಸಮಯ. ಆ ಸಮಯಕ್ಕೆ ಇಷ್ಟು ಅದ್ಭುತವಾದ ವಾತಾವರಣ ನಿರ್ಮಾಣವಾಗಿದೆ. ಭವೌ ವಾಯು ಸುಖಸ್ಪರ್ಶ ಪುಣ್ಯಗಂಧ ವಹಶುಚಿ ಅಗ್ನಯಶ್ಚ ದ್ವಿಜಾತೀನಾಂ ಶಾಂತಾಸ್ತತ್ರ ಸಮಿಂಧತ. ಗಾಳಿ ಒಳಗೆ ಒಂದು ಒಳ್ಳೆಯದಾದಂತಹ ಸುಗಂಧ ಬರ್ತಾ ಇದೆ, ಸುಖ ಸ್ಪರ್ಶವನ್ನು ಕೊಡ್ತಾ ಇದೆ. ಗಾಳಿ ಬೀಸಿದ ತಕ್ಷಣ ಸುಖ ಸ್ಪರ್ಶ ಆಗೋದಿಲ್ಲ. ನೀವು ನೋಡಿರ್ಬೇಕಾದ್ರೆ, ನೀವು ಆಷಾಢ ಮಾಸದ ಗಾಳಿ ಒಳಗೆ ಕೂತ್ರೆ ಎಷ್ಟೋ ಬಾರಿ ಗಾಳಿನೇ ಕಿರಿಕಿರಿ ಅಂತ ಅನಿಸ್ತದೆ. ಆದರೆ ಅದೇ ಶರತ್ಕಾಲದ ಗಾಳಿಯನ್ನು ನೋಡ್ರಿ, ಅಥವಾ ಬೇರೆ ಋತುವಿನ ಆ ತಣ್ಣನೆಯ ಗಾಳಿಯನ್ನು ನೋಡಿದ್ರೆ ಗೊತ್ತಾಗ್ತದೆ ಆ ಗಾಳಿ ಯಾವ ರೀತಿಯಾಗಿ ಒಳ್ಳೆಯ ಸ್ಪರ್ಶವನ್ನು ಕೊಡಬಹುದು ಅಂತ ಹೇಳಿ. ಆಮೇಲೆ ಹೇಳ್ತಾರೆ, ಅಗ್ನಯಶ್ಚ ದ್ವಿಜಾತೀನಾಂ ಶಾಂತಾಸ್ತತ್ರ ಸಮಿಂಧತ. ಇನ್ನು ಬ್ರಾಹ್ಮಣರೆಲ್ಲ ಅಗ್ನಿಹೋತ್ರ ಮಾಡುವವರು. ಆಗಿನ ಕಾಲ ಅಗ್ನಿಹೋತ್ರ ಮಾಡುವ ಬ್ರಾಹ್ಮಣರ ಅಗ್ನಿ ಏನಿದೆಯಲ್ಲ, ಅದು ಒಳ್ಳೆ ಶಾಂತವಾಗಿ ಉರಿಲಿಕ್ಕೆ ಶುರುವಾಯಿತು. ಅಗ್ನಿ ಜೋರಾಗಿ ಉರಿಯೋದು ಯಾವಾಗ ಅಂದ್ರೆ, ಅದು ಏನೋ ಒಂದನ್ನು ಸೂಚನೆ ಮಾಡ್ತಾ ಇದೆ, ಅದು ನಾಟ್ ಸೋ ಗುಡ್ ಸಿಚುವೇಶನ್ ಅಂತ ಅಗ್ನಿ ಉರಿಲಿಕ್ಕೆ ಪ್ರಾರಂಭ ಮಾಡಿತ್ತು ಬಹಳ. ಇದು ಹಂಗಲ್ಲ, ಶಾಂತ ರೀತಿಯೊಳಗೆ ದೇವರ ಮುಂದೆ ದೀಪ ಒಳ್ಳೆಯ ಮಣಿ ಇಟ್ಟಂತೆ ಉರಿತಾ ಇದ್ರೆ ಶಾಂತಿ ಇದೆ ಅಂತ. ಹಾಗೆ ಅಗ್ನಿ ದ್ವಿಜರ ಮನೆಯಲ್ಲಿ, ಅಗ್ನಿಹೋತ್ರ ಮಾಡುವ ದ್ವಿಜರ ಮನೆಯಲ್ಲಿ ಶಾಂತ ಸ್ವಭಾವದಲ್ಲಿ ಅಗ್ನಿ ಉರಿತಾ ಇದೆ. ಅಂದ್ರೆ ಒಂದೊಂದು ಹೇಗಿದ್ರೆ ಅದು ಅತ್ಯುತ್ತಮ ರೀತಿಯಲ್ಲಿ ಇರಬಹುದು, ಹಾಗೇ ಇದೆ ಅಂತ. ಎಲ್ಲ ವೆಲ್ ಪ್ಲೇಸ್ಡ್ ಆಗಿ ಕಾಣಿಸ್ತಾ ಇದೆ. ಆವಾಗ ಪ್ರಾದುರಾಸೀದ್ಯಥಾ ಪ್ರಾಚ್ಯಾಂ ದಿಶಿಂದೂರಿವ ಪುಷ್ಕಲಃ. ಪೂರ್ವ ದಿಕ್ಕಿನೊಳಗೆ ಉದಯಿಸುವ ಚಂದ್ರ ಹೇಗೆ ಕಾಣಿಸ್ಬೋದು, ಹಾಗೆ ಪರಮಾತ್ಮ ದೇವಕಿಯ ಗರ್ಭದಿಂದ ಪ್ರಾದುರ್ಭೂತನಾಗಿದ್ದಾನೆ ಅಂತ ಹೇಳ್ತಾರೆ. ತಮದ್ಭುತಂ ಬಾಲಕಮಂಬುದೀಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದಾನೆ. ಅವನನ್ನು ನೋಡ್ಲಿಕ್ಕೆ ಎಷ್ಟು ಸುಂದರ ಅಂತ ಅನಿಸ್ತದೆ ಅಂದ್ರೆ, ಹೇಳ್ತಾರೆ ತಮ್ಮ ಅದ್ಭುತಂ ಬಾಲಕಂ. ಇಂಥ ಮಕ್ಕಳು ಯಾರಿಗೂ ಹುಟ್ಟೋದಿಲ್ಲ ಅಂತ. ಯಾಕೆ ಅಂತಂದ್ರೆ, ಅಂಬುಜೇಕ್ಷಣಂ. ಅಂಬುಜೇಕ್ಷಣ ಅಂತಂದ್ರೆ, ಅಂಬುಜ ಅಂತಂದ್ರೆ ಏನೋ ಪದ್ಮ, ಕಮಲ, ಅದರಂತೆ ಕಣ್ಣುಳ್ಳವನು ಅಂತ ಹೇಳ್ತಾರೆ. ಅಂತಹ ಸಾಮಾನ್ಯ ಕಣ್ಣುಗಳು ನಮಗೂ ಇದ್ದೇ ಇದ್ದ. ಎಷ್ಟೋ ಜನ ಕಣ್ಣುಗಳು ಬಹಳ ಚಂದ ಕಾಣಿಸ್ತಿರ್ತಾವೆ. ಅಷ್ಟೇ ಅಲ್ಲ, ಅಂಬುಜೇಕ್ಷಣ ಅಂತಂದ್ರೆ ಪರಮಾತ್ಮ ಯಾವ ಅರ್ಥದೊಳಗೆ ಹೇಳ್ತಾ ಇದ್ದಾರೆ ಅಂತ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಅಂಬುಜ ಅಂದ್ರೆ, ಅಂಬು ಅಂದ್ರೆ ನೀರು, ನೀರನ್ನ ಹುಟ್ಟಿಸುವವರು. ನೀರನ್ನು ಹುಟ್ಟಿಸುವವರು ಅಂದ್ರೆ ಯಾರು? ಅವನ ಕಣ್ಣಲ್ಲಿ ನೀರನ್ನ, ಆನಂದ ಬಾಷ್ಪವನ್ನ ತರಿಸುವವರು ಯಾರಿದ್ದಾರಲ್ಲ ಅವರಿಗೆ ಅನುಗ್ರಹವನ್ನ ಮಾಡುವವನಿಗೆ ಅಂಬುಜೇಕ್ಷಣ ಅಂತ ಕರೀತಾರೆ. ನೀವೆಲ್ಲ ನೆನಪು ಮಾಡ್ಕೊಡ್ರಿ, ಹಿಂದೆ ಕರ್ದಮ ಪ್ರಜಾಪತಿಗಳು ಸ್ತೋತ್ರ ಮಾಡಿದ್ರು ಪರಮಾತ್ಮನನ್ನ. ಆ ಸ್ತೋತ್ರ ಮಾಡಿದ್ದನ್ನ ಕೇಳಿ ಎಷ್ಟು ಸಂತೋಷ ಆಯ್ತು ದೇವರಿಗೆ ಅಂದ್ರೆ, ದೇವರ ಕಣ್ಣೊಳಗೆ ನೀರು ಬಂತು.
ಅಂಬುಜೆ ಕ್ಷಣ ಆದವ ಪರಮಾತ್ಮ. ಅಂಬುಜ ಆದ್ರಲ್ಲ ಕರ್ದಮರು, ಅದನ್ನ ನೋಡಿದ ಪರಮಾತ್ಮ, ಕರ್ದಮರನ್ನ ಅನುಗ್ರಹ ದೃಷ್ಟಿಯಿಂದ ನೋಡಿದ. ಆವಾಗ ಅವನ ಅಂಬುಜೆ ಕ್ಷಣ ಅಂತ. ಅಂದ್ರೆ ಆ ನೀರಿನಿಂದ ಇವತ್ತಿನ ಬಿಂದು ಸರೋವರ ಅಂತ ಯಾವ್ದನ್ನ ಕಾಣ್ತೀವಿ, ಅದು ಮಾತೃಗಯಾದಲ್ಲಿ ನಾವು ನೋಡ್ತೀವಿ. ಅಂಥದನ್ನ ಮಾಡಬೇಕು. ಇದು ಪರಮಾತ್ಮನಿಗೆ ಕಣ್ಣೀರು ಬರೆಸೋದಂತೂ ನಮ್ಮ ಕೈಲಿ ಆಗೋದಿಲ್ಲ, ಆನಂದ ಬಾಷ್ಪವನ್ನ. ಆದರೆ ತಂದೆ ತಾಯಿಗಳಿಗಾದ್ರೂ ಆನಂದ ಬಾಷ್ಪ ತರಿಸ್ಬೇಕಲ್ಲ. ನಾವು ಮಾಡುವ ಉತ್ತಮವಾದ ಕಾರ್ಯವನ್ನು ನೋಡಿ ಯಾವ ತಂದೆ ತಾಯಿಗಳು ಸಂತೋಷ ಪಡ್ತಾರೆ, ಅವರ ಕಣ್ಣಿನಲ್ಲಿ ನೀರು ಬರ್ತದೋ ಅದರಿಂದ ಪರಮಾತ್ಮ ಬಹಳ ತೃಪ್ತಿ ಆಗ್ತಾನೆ. ಇವರು ತಮ್ಮ ತಂದೆ ತಾಯಿಗಳ ಕಣ್ಣಿನಲ್ಲಿ ಅಂಬುಜ ನೀರನ್ನು ಹುಟ್ಟಿಸಿದ್ದಾರೆ, ಅರ್ಥಾತ್ ಸಂತೋಷದ ಬಾಷ್ಪವನ್ನ, ಆನಂದ ಬಾಷ್ಪವನ್ನು ತಂದಿದ್ದಾರೆ. ಆದ್ದರಿಂದ ಇವನಿಗೆ ಅನುಗ್ರಹ ಮಾಡಬೇಕು ಅಂತ ದೃಷ್ಟಿಯಲ್ಲಿ ಇದು ನಿಜವಾದ ಅರ್ಥ ಅಂಬುಜೆ ಕ್ಷಣ ಅಂತ. ಹೀಗಾಗಿ ಇಲ್ಲಿ ವಸುದೇವ ದೇವಕಿಯರು ಎಂತಹ ಶೋಭೆಯನ್ನು ತಮ್ಮ ಕುಲಕ್ಕೆ ತಂದು ಕೊಟ್ಟಿದ್ದಾರೆ. ಸತ್ಯ ಮಾತನ್ನ ಆಡುವ ಭರದೊಳಗೆ ತನ್ನ ಮಕ್ಕಳನ್ನು ಲೆಕ್ಕಿಸದೆ ದೇವಕಿ ಕಂಸನಿಗೆ ವಸುದೇವ ತಂದು ಒಪ್ಪಿಸಿದ್ನಲ್ಲ, ಆ ಸತ್ಯ ನಿಷ್ಠೆ ಭಗವಂತನಿಗೆ ಅಂಬುಜೆ ಕ್ಷಣ ಅಂತ ಮಾಡಿತು ಅಂತ ಹೇಳ್ಬೋದು. ದೇವಕಿ ತನ್ನ ಗಂಡನ ಆ ಒಂದು ಆದರ್ಶವನ್ನ ಪಾಲನೆ ಮಾಡೋದ್ರೊಳಗೆ ಸಾಥ್ ಕೊಟ್ಲಲ್ಲ, ಅದನ್ನೂ ಕೂಡ ಭಗವಂತ ಗಮನಿಸಿದ್ದಾನೆ. ಆ ದೃಷ್ಟಿಯಿಂದಲೂ ಅವನ ಅಂಬುಜೆ ಕ್ಷಣ ಅಂತ ಹೇಳ್ಬೋದು. ಹೀಗಾಗಿ ಅವನ ಅಂಬುಜೆ ಕ್ಷಣ ಸುಮ್ಮನೆ ನೋಡ್ಲಿಕ್ಕೆ ಚಂದಿದ್ದಾನೆ ಅಂತ ಹಿಂಗರ್ಥ ಅಲ್ಲ. ಆದ್ದರಿಂದ ತಮದ್ಭುತಂ ಬಾಲಕಂ ಅಂಬುಜೆ ಕ್ಷಣಂ, ಹುಟ್ಟಿದ ತಕ್ಷಣ ಅವನಿಗೆ ಅವನ ಲೋಕ ವಿಲಕ್ಷಣವಾದ ರೂಪವನ್ನೇ ತಗೊಂಡು ಹುಟ್ಟಿದ. ನಮ್ಮಲ್ಲಿ ಹುಟ್ಟಿದ ತಕ್ಷಣ ಹುಡುಗರು ಅಳ್ತಾ ಇರ್ತಾರೆ ನೋಡ್ರಿ, ಅದೇ ಕಾಮನ್. ಅಳದೇ ಇದ್ರೆ ಸಮಸ್ಯೆ ನೋಡ್ರಿ, ಕೂಸಿ ಹಾಕುವ ಹತ್ತಿಲ್ಲ ತಡ್ರಿ ಅಂತ ಒಂದಿಷ್ಟು ಏಟ್ ಹಾಕ್ತಾರೆ ಅದು ಬೆನ್ನಿಗೆ. ಹುಟ್ಟಿದ ತಕ್ಷಣ ಏಟು, ಅದು ಬೀಳೋದೇ ಅಳದೇ ಇದ್ರೆ. ಇದು ನಮ್ಮ ಪರಿಸ್ಥಿತಿ. ಆದ್ರೆ ಭಗವಂತ ಹೇಗೆ ಹುಟ್ಟಿದ ಅಂದ್ರೆ ಚತುರ್ಭುಜಂ, ಮೊದಲನೇದ್ದೇ 4 ಕೈಗಳಿಂದ ಹುಟ್ಟಿದ. 4 ಕೈಗಳಲ್ಲಿ ಶಂಖ ಚಕ್ರಗಳನ್ನ ಹಿಡಿದು ಭಗವಂತ ಅದ್ಭುತವಾದ ರೂಪವನ್ನು ಪಡೆದಿದ್ದಾನೆ. ಶಂಖ ಗದಾದ್ಯುಧ ಆಯುಧಂ ಶ್ರೀವತ್ಸ ಲಕ್ಷ್ಮಂ, ಒಳ್ಳೆಯ ಹೃದಯದಲ್ಲಿ ಶ್ರೀವತ್ಸವನ್ನ, ಕೌಸ್ತುಭ ಮಣಿಯನ್ನ ಧಾರಣೆ ಮಾಡಿದ್ದಾನೆ. ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ, ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ. ಒಳ್ಳೆಯ ದಟ್ಟವಾದ ಸಾಂದ್ರ ಪಯೋಧ, ಪಯೋಧ ಅಂದ್ರೆ ಮೋಡ, ನೀರನ್ನು ಕೊಡೋದು ಮೋಡ ಅಂತ. ಅದು ಸಾಂದ್ರವಾಗಿ ಗಟ್ಟಿಯಾದ ಮೋಡ ಹೇಗೆ ನೀರು ಸುರಿಸ್ಲಿಕ್ಕೆ ಬರ್ತದೋ, ಆ ಸುಂದರವಾದ ಮೋಡವನ್ನು ನೋಡಿದರೆ ಏನು ಆನಂದ ಆಗ್ತದೋ ಅಂತಹ ಕಪ್ಪು ವರ್ಣದಲ್ಲಿ ಕೃಷ್ಣ ಹುಟ್ಟಿದ್ದಾನೆ. ಆ ಅದ್ಭುತವಾದ ರೂಪವನ್ನು ನೋಡ್ಲಿಕ್ಕೆ 2 ಕಣ್ಣು ಸಾಲಿಲ್ಲ ಅವರಿಗೆ. ಮುಂದೆ ಹೇಳ್ತಾರೆ, ಅದನ್ನೇ ಮುಂದುವರೆದು, ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿವಿಹಿ ವಿರೋಚಮಾನಂ ವಸುದೇವ ಐಕ್ಷತ. ಅಮೂಲ್ಯವಾದ ವೈಡೂರ್ಯ ರತ್ನ ಎಲ್ಲಗಳಿಂದ ಕೂಡಿದಂತಹ ಕಿರೀಟ ಕುಂಡಲ, ಕಿರೀಟವನ್ನ ತಲೆ ಮೇಲೆ ಇಟ್ಟುಕೊಂಡಿದ್ದಾನೆ, ಕುಂಡಲವನ್ನು ಧರಿಸಿದ್ದಾನೆ. ಬಾಜು ಬಂದಂತಲ್ಲ, ಅಲ್ಲಿ ಒಂದು ಬಳೆ, ಕೈಯೊಳಗೆ ಒಂದು ಬಳೆ, ಕಂಕಣವನ್ನು ಕಟ್ಟಿಕೊಂಡಿದ್ದಾನೆ. ಅಂದ್ರೆ ನೀವು ಈಗ ಚಿಂತನೆ ಮಾಡ್ಬೋದು, ಒಂದು ಸಣ್ಣ ಮಗು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ಎಂಥ ಅದ್ಭುತವಾಗಿ ಕಾಣಿಸ್ಬೋದು. ಇದು ಯಾವಾಗ ಅಂದ್ರೆ ಹೆರಿಗೆ ಆದಾಗ ಹಿಂಗೆ ಕಾಣಿಸ್ತಾ ಇದ್ದು, ಈಗ ತಾನೇ ಹುಟ್ಟಿದ ಕೂಸು ಇಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾನೆ. ಅವನನ್ನ ವಸುದೇವ ನೋಡಿದ. ಅಲ್ಲ, ಯಾರೋ ಮಕ್ಕಳು ಮೊದ್ಲಿನಂಗೆ ಅಳ್ತಾ ಅಳ್ತಾ ಹುಟ್ಟುತ್ತಾರೆ, ಇವ್ರನ್ನು ಷಡ್ಗರ್ ಬರಂಗೆ ಕೊಡಬೇಕು ಅಂತ ಅನ್ಕೊಂಡ್ರೆ ಇದು ಯಾವುದೋ ಲೋಕ ವಿಲಕ್ಷಣವಾದ ಮಗು ಹುಟ್ಟುತ್ತಲ್ಲ. ನಮಗ ಆಶ್ಚರ್ಯ, ಅವರಿಗೂ ಕೂಡ ಅಪೇಕ್ಷೆ ಇತ್ತು, ಅದು ಹಾಗೇ ಬಿಡ್ತು ಅಂತ ಹೇಳ್ತಾರೆ. ಮುಂದೆ ಕಾರಣ ಹೇಳ್ತಾರೆ ಅವ್ರಿಗೆ ಯಾಕೆ ಇಂತಹ ಮಗ ಹುಟ್ಟಿದ ಅಂತ. ಉತ್ತಮರಾದ ಮಕ್ಕಳು ಹುಟ್ಟಲಿಕ್ಕೆ ಏನು ಯೋಗ್ಯತೆ ಸಂಪಾದನೆ ಮಾಡಬೇಕು ನಾವು, ಅದನ್ನು ಇಲ್ಲಿ ಕೃಷ್ಣನೇ ಅವನ ಬಾಯಲ್ಲೇ ಹೇಳ್ತಾನೆ ಈ ಸಣ್ಣ ಮಗುವಿನ ರೂಪದೊಳಗೆ. ಇದು ಪ್ರಾಯಶಃ ಬಹಳ ಕಡೆ ಹೇಳಿರೋದಿಲ್ಲ, ಅದು ನಾವು ಅಧ್ಯಯನ ಮಾಡ್ಬೇಕಾದ್ರೆ ಗೊತ್ತಾಯ್ತು. ನೋಡ್ರಿ ಹೆಂಗದು. ಸವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯಾನ ಕದುಂದು ಬಿಸ್ತದ ಕೃಷ್ಣಾವತಾರೋತ್ಸವ ಸಂಭ್ರಮೋಸ್ಪೃಶನ್ ಮುದಾದ್ವಿಜೇಭ್ಯೋ ಅಯುತಮಪ್ಲುತೋ ಗವಾಂ. ಹುಟ್ಟಿದ ತಕ್ಷಣ ಒಂದು 10,000 ಗೋದಾನ ಮಾಡಿದನು. ಯಾರು ಅಲ್ಲ, ಇದ್ದದ್ದು ಕಾರಾಗೃಹದೊಳಗೆ. ಏನ್ ಅವನಿಗೆ ಗೋದಾನ ಮಾಡೋದಲ್ಲ, ಅವನ ಕೈ ಬಿಡಿಸ್ಕೊಂಡ್ರೆ ಸಾಕಾಗ್ಯದ, ಇನ್ನೇನು ಗೋದಾನ ಮಾಡ್ತಾನೆ ಅಂತ ವಿಚಾರ ಮಾಡಿದ್ರೆ ಅವನು ಸಂಕಲ್ಪ ಮಾಡಿದ್ನಂತ. ಹುಟ್ಟಿದ ತಕ್ಷಣ ಯಾರು ಏನು ದಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವಾಗ ಇನ್ನೂ ಅಶೌಚ ಇರ್ತದೆ. ಆದ್ದರಿಂದ ಮಗು ಈಗ ತಾನೇ ಹುಟ್ಟಿದ ತಕ್ಷಣ ಸುಂದರವಾದ ಮಗುವನ್ನು ನೋಡಿ ಅಪಗೊಳ್ಳಿಕ್ಕೆ ಹೋಗ್ಲಿಲ್ಲ, ಅವನು ಮೊದಲು ದಾನ ಸಂಕಲ್ಪ ಮಾಡಿದ್ನಂತ. ಈ ದೊಡ್ಡ ಸ್ಥಿತಿಗೆ ಅವನಿಗೆ ದೇವ್ರು ಅಂತ ಮಗನನ್ನಾಗಿ ಹುಟ್ಟಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಎಂಥ ಸಂತೋಷ ಆಗಲಿ, ಎಂಥ ದುಃಖ ಆಗಲಿ, ಎರಡೂ ಕಾಲದಲ್ಲೂ ಕೂಡ ಧರ್ಮವನ್ನು ಮರಿಲಿಲ್ಲ.
ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತಾರ. ಹಾಗೆ ಧರ್ಮವನ್ನೇ ಸಖನನ್ನಾಗಿಟ್ಟುಕೊಂಡವರು. ಹುಟ್ಟಿದ ತಕ್ಷಣ ವಿಚಾರ ಮಾಡಿದ ಆ ಉತ್ಸವವನ್ನ ದೊಡ್ಡದು ಮಾಡಬೇಕು ಅನ್ನೋದಕ್ಕೆ ಮೊದಲಿಗೆ ಬ್ರಾಹ್ಮಣರಿಗೆ 10,000 ಗೋದಾವನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಬೇಕು. ಆವಾಗ ನೋಡ್ತಾನೆ ಇಂತಹ ಅದ್ಭುತವಾದಂತಹ ಮಗನನ್ನ ಯಾವ ರೀತಿಯಾಗಿ ಕೊಂಡಾಡಬೇಕು. ಇವನು ಹುಟ್ಟಿದವನೇ ಅಲ್ಲ, ಗರ್ಭದಿಂದ ಹೊರಗೆ ಬಂದ್ರೆ ಈ ರೀತಿ ಮಕ್ಕಳು ಹುಟ್ಲಿಕ್ಕೆ ಆಗ್ತದೆ. ಅದಕ್ಕೆ ಹೇಳ್ತಾರೆ ಪ್ರಾದುರ್ಭಾವೋ ಹರೇರ್ ಜನಿಹಿ. ದೇವರು ಹುಟ್ಟೋದು ಒಂದು ಅರ್ಥ ಏನು ಅಂದ್ರೆ ಅವನು ಆವಿರ್ಭೂತನಾಗ್ತಾನೆ, ಮ್ಯಾನಿಫೆಸ್ಟ್ ಆಗ್ತಾನಂತ ಅರ್ಥ ಅಷ್ಟೇ. ಹಿಂಗ ಚಕ್ ಅಂತ ಒಂದು ಜಾದು ಆಗ್ತದೆ ನೋಡ್ರಿ, ಈ ಜಾದುಗಾರರು ಮಾಡಿ ತೋರಿಸ್ತಾರಲ್ಲ, ಅಷ್ಟೇ ಆಗೋದು. ದೇವರು ಕಾಣಿಸ್ಕೊಳ್ತಾನೆ, ದೇವರು ಕಾಣಿಸ್ಕೊಳ್ಳೋದೇ ಇಲ್ಲ. ಇಷ್ಟೇ ಅವನು ಹುಟ್ಟೋದು, ಅವನು ಹೋಗೋದು ಅಂದ್ರೆ ಇಷ್ಟೇ ಆಗುತ್ತೆ. ಮುಂದೆ ಪರಂಧಾಮಕ್ಕೆ ಕೃಷ್ಣ ಹೋಗುವಾಗಲೂ ಇಷ್ಟೇ ಆಗಿತ್ತು. ಅವನ ದೇಹವನ್ನ ಅದೆಲ್ಲ ಮುಂದೆ ಕತೆ ಹೇಳ್ತಾರೆ. ಆದ್ರೆ ನಿಜವಾದ ಅಭಿಪ್ರಾಯ ಏನು ಅಂತಂದ್ರೆ ಪ್ರಾದುರ್ಭೂತನಾದ ಅಂತ ಇಷ್ಟ ತಿಳ್ಕೋಬೇಕು. ಅವನು ಈ ಶರೀರದಿಂದ, ಅರ್ಥಾತ್ ಪಾಂಚಭೌತಿಕವಾದ ಶರೀರದಿಂದ ಹುಟ್ಟಿದವನು ಕೃಷ್ಣ ಅಲ್ಲ ಅಂತ ಅಭಿಪ್ರಾಯ. ಹೀಗೆ ಗೋದಾನದ ಸಂಕಲ್ಪವನ್ನು ಅವನು ಮಾಡಿದ ಮೇಲೆ ಮುಂದೆ ವಾಸುದೇವ ಹೇಳ್ತಾನಂತೆ ಪರಮಾತ್ಮನಿಗೆ, ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಕೇವಲಾನುಭವಾನಂದ ಸ್ವರೂಪ ಸರ್ವ ಬುದ್ಧಿ ದೃಕ್. ಅವನಿಗೆ ನಮಸ್ಕಾರ ಮಾಡಿ ಅವನನ್ನು ಸ್ತೋತ್ರ ಮಾಡ್ತಾರೆ. ಯಾರಾದ್ರೂ ಉತ್ತಮರು ಮನೆಗೆ ಬಂದ್ರೆ ಏನ್ ಮಾಡ್ತಾರೆ, ಮೊದಲಿಗೆ ಅವ್ರು ನೀವು ಬಹಳ ಉತ್ತಮರು ಅಂತ ಅವ್ರನ್ನ ಸ್ತೋತ್ರ ಮಾಡ್ಬೇಕಂತ. ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟ ಮೇಲೆ ಸ್ತೋತ್ರ ಮಾಡ್ತೇವೆ. ಈ ಕೃಷ್ಣ ಹುಟ್ಟುವಾಗ ನಾವು ಸಾಯಂಕಾಲ ಇದನ್ನ ಅರ್ಘ್ಯ ಅಂತ ಕೊಡುವಾಗ ಅರ್ಘ್ಯಾದಿಗಳನ್ನು ಕೊಟ್ಟ ಮೇಲೆ ಶ್ರೀಕೃಷ್ಣ ಕಮಲಾನಾಥು ಅಂತ ಹೇಳಿ ಆ ಸ್ತೋತ್ರ ಅಂದು ಭಗವಂತನನ್ನ ಸ್ತೋತ್ರ ಮಾಡಿ ಬಂದವರನ್ನ ದೊಡ್ಡವರು ಅಂತ ನಾವು ಚಿಂತನೆ ಮಾಡಬೇಕು. ಇವನು ಯಾರೋ ಅಲ್ಲ, ಸಾಕ್ಷಾತ್ ಪರಮ ಪುರುಷನಾದ ಪರಮಾತ್ಮ. ಹೀಗಾಗಿ ವಸುದೇವ ಸ್ತೋತ್ರ ಮಾಡ್ತಾ ಇದ್ದಾನು. ಏನಂದ್ರೆ ಸಾಕ್ಷಾತ್ ಪುರುಷ ಪ್ರಕೃತಿ ಪರಹ. ಪುರುಷ ಅನ್ನೋ ಶಬ್ದ ಬಹಳ ಸರಿಯಾಗಿ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಪ್ರಕೃತಿಗಿಂತ ಉತ್ತಮನಾದವನು ಅಂತ ತೋರಿಸ್ಲಿಕ್ಕೆ ಪುರುಷ ಅಂತ ಕರೆದಿದ್ದಾರೆ. ನೋಡಿದ್ರೆ ಪುರುಷ ಮತ್ತು ಪ್ರಕೃತಿ ಎರಡು ಎಂಟಿಟಿ ಜಗತ್ತಿನೊಳಗೆ, ಶಾಶ್ವತವಾದ ಎರಡು ವಸ್ತುಗಳು. ಪ್ರಕೃತಿ ಜಡ, ಅದನ್ನ ಅಭಿಮಾನಿಯಾಗಿ ಮಹಾಲಕ್ಷ್ಮಿ ಇದ್ದಾಳೆ. ಆದ್ರೆ ಅದಕ್ಕಿಂತ ಉತ್ತಮವಾದದ್ದು ಪುರುಷ. ಅಷ್ಟೇ ಅಲ್ಲ, ಯಾಕಂದ್ರೆ ನಮಗೆ ರಾ ಮೆಟೀರಿಯಲ್, ಒಬ್ಬ ಕುಂಬಾರ ಮತ್ತು ಒಂದು ಮಡಿಕೆ ಮಾಡುವಾಗ, ಮಡಿಕೆ ಅನ್ನೋದು ಜಡ ಆದರೂ ಕೂಡ ಕುಂಬಾರ ಚೇತನ. ಕುಂಬಾರ ಯಾವ ಕಾಲಕ್ಕೂ ಜಡವಾದ ಮಡಿಕೆಗಿಂತ ಉತ್ತಮನೇ. ಯಾಕೆ ಅಂದ್ರೆ ಅವನು ಅದನ್ನ ತೆಗೆದುಕೊಂಡು ಇನ್ನೇನನ್ನು ರಚನೆ ಮಾಡ್ತಾನೆ. ಅದಕ್ಕಾಗಿ ಸಾಮಾನ್ಯ ದೃಷ್ಟಿಯಲ್ಲಿ ಹೇಗೆ ಕುಂಬಾರ ದೊಡ್ಡವನು, ಹಾಗೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ಲಿಕ್ಕೆ ಬೇಕಾಗಿರುವ ರಾ ಮೆಟೀರಿಯಲ್ ಅಂದ್ರೆ ಪ್ರಕೃತಿ. ಆ ಪ್ರಕೃತಿ ಜಡವಾದ ಪ್ರಕೃತಿಯನ್ನ ತೆಗೆದುಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಹೀಗಾಗಿ ಪ್ರಕೃತೇಹೇ ಪುರುಷ ಪರಹ ಅಂತ. ಅದಕ್ಕೆಲ್ಲ ನಿಮ್ಗೆ ಗೊತ್ತಿದೆ, ಇಂದ್ರಿಯೇಭ್ಯ ಪರಾಹ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ. ಇದೆಲ್ಲ ಉಪನಿಷತ್ತಿನೊಳಗೆ ಗೀತಾದೊಳಗೆ ಹೇಳಿದ್ದಾರೆ. ಏನಂದ್ರೆ ಹೇಳ್ತಾರೆ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ದೊಡ್ಡವರು. ಆಮೇಲೆ ಅರ್ಥಾಭಿಮಾನಿ ದೇವತೆಗಳಿಗಿಂತ ರುದ್ರದೇವರು ದೊಡ್ಡವರು, ಅರ್ಥೇಭ್ಯಶ್ಚ ಪರಂ ಮನಃ. ಆಮೇಲೆ ರುದ್ರದೇವರಿಗಿಂತ ಮನಸಸ್ತು ಪರಾ ಬುದ್ಧಿ. ಯಾರು ದ್ರೌಪದಿ ದೇವಿಯರು ಯಾರು ಇದ್ದಾರೆ, ಭಾರತೀ ದೇವಿಯರು, ಅವರು ದೊಡ್ಡವರು. ಆಮೇಲೆ ಬುದ್ಧೇರಾತ್ಮ ಮಹಾನ್ ಪರಃ, ಮಹತ್ತತ್ವದಿಂದ ಮಹತ್ತತ್ವಕ್ಕೆ ಅಭಿಮಾನಿಗಳಾದಂತಹ ಬ್ರಹ್ಮದೇವರು ಮತ್ತು ವಾಯುದೇವರು ದೊಡ್ಡವರು. ಅಲ್ಲಿಗಿಂತ ಪುರುಷ ಅಲ್ಲ, ಪ್ರಕೃತಿಗಿಂತ ಪುರುಷ ಅಂತ ಹೀಗೆ ಆ ಕ್ರಮವನ್ನು ಹೇಳಿದ್ದಾರೆ. ಅದೇ ಶಬ್ದವನ್ನು ಇಲ್ಲಿಟ್ಟು ಅದನ್ನೇ ತೋರಿಸ್ತಾ ಇದ್ದಾನೆ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೇ ಪರಃ. ಪ್ರಕೃತಿಗಿಂತ ಉತ್ತಮನಾದ ನೀನು ನಮಗೆ ಕೇವಲ ಅನುಭವ ಆನಂದ ಸ್ವರೂಪ. ಇನ್ನು ಪರಮಾತ್ಮನ ತಿಳಿಬೇಕು ಅಂದ್ರೆ ಹೆಂಗ್ ತಿಳಿಯೋ ಶಕ್ಯ? ಎಷ್ಟೇ ತಿಳ್ಕೊಳ್ರಿ ಅದು ಪೂರ್ಣ ಆಗೋದೇ ಇಲ್ಲ, ಎಂದೂ ಪೂರ್ಣ ಆಗೋದಿಲ್ಲ. ಈ ಪರೋಕ್ಷವಾದ ಜ್ಞಾನ ಏನ್ ಮಾಡ್ಬೋದು ಹೆಚ್ಚಂದ್ರೆ ನಮ್ಮ ಮನಸ್ಸಿನೊಳಗೆ ಭಗವಂತನ ರೂಪವನ್ನ ಕೆತ್ತಿ ಕೊಡಬಹುದಷ್ಟೆ. ಎಷ್ಟಾದ್ರೂ ಮಾಡ್ರಿ, ಪರೋಕ್ಷ ಜ್ಞಾನವನ್ನ ಚತುಶಾಸ್ತ್ರಗಳನ್ನ ಅಲ್ಲ ಚತುರ್ವೇದಗಳನ್ನ ಅಧ್ಯಯನ ಮಾಡಿಕೊಂಡು ಉಪನಿಷತ್ತುಗಳನ್ನೆಲ್ಲ ಅಧ್ಯಯನ ಮಾಡಿದ್ರು ಇದರಿಂದ ಆಗೋದೇನು ಅಂತಂದ್ರೆ ನಮ್ಮ ಮನಸ್ಸಿನೊಳಗೆ ಒಂದು ರೂಪ ಮೂಡುತ್ತದೆ ದೇವರದಷ್ಟೇ. ಅದು ಭಗವಂತನ ಚಿಂತನೆಗೆ ಅನುಕೂಲವಾಗುವ ರೂಪ ಅಷ್ಟೇ. ಭಗವಂತನನ್ನೇ ನೋಡಲಿಕ್ಕೆ ಬೇಕಾದದ್ದು ಅಂದ್ರೆ ಒಳಗೆ ಬಿಂಬದ ಕಾಣಿಕೆ ಆಗಬೇಕು. ದೇವರ ಒಳಗೆ ತಾನೇ ತನ್ನನ್ನು ತೋರಿಸ್ಕೋಬೇಕು. ಅದನ್ನ ಹೇಳ್ತಾ ಇದ್ದಾರೆ, ಕೇವಲ ಅನುಭವ ಆನಂದ ಸ್ವರೂಪ. ನಮ್ಮ ಅನುಭವಕ್ಕೆ ಬರಬೇಕಾದ ವಸ್ತು ಪರಮಾತ್ಮ. ಯಾರೋ ಕೇಳಿದ್ರು ದೇವ್ರು ಇದ್ದಾನೋ ಇಲ್ಲೋ, ಹೆಂಗ ತೋರಿಸ್ಲಿಕ್ಕೆ ಆಗ್ತದ ಅಂತ.
ಆವಾಗ ಒಬ್ರು ಹೇಳಿದ್ರು, ನಾನು ತೋರಿಸ್ಲಿಕ್ಕೆ ಶಕ್ಯ. ಊರಿನ ದಾರಿಯೊಳಗೆ ಒಬ್ಬ ಕೂತಿದ್ದ, ಈ ಪುಂಡಾಟಿಕೆ ಮಾಡುವಂತಹ ಹುಡುಗರು ಇರ್ತಾರೆ, ದೇವರಿದ್ದಾನೆ ನೋಡೋದಂತ. ಈ ತರ ಯಾರು ಶಾಟಿ ಉಟ್ಕೊಂಡು ಬಂದ್ರು ಅಂದ್ರೆ ಅವ್ರಿಗೆ ಕಲ್ಲು ಒಗೆಯೋದು, ಅವ್ರನ್ನ ನಗಚಾಟಿಕೆ ಮಾಡೋದು, ಹಿಂಗೆಲ್ಲ ಮಾಡ್ತಿದ್ರು. ಒಂದ್ ದಿವಸ ಅವ್ರಿಗೆ ಕೊನೆ ಕೇಳೋ, ದೇವ್ರಿದ್ದಾನೇನೋ. ಇದ್ದಾನೆ ಅಂತ ಅವ್ರು ಹೇಳಿದ್ರೆ ತೋರಿಸ್ಬೇಕು, ತೋರಿಸಿದ್ರೆ ಮುಂದೆ ಬಿಡ್ತೀವಿ ಅಂತ ಹೇಳಿ. ಅವ್ರು ತಪ್ಪಾಯ್ತು ಮಾರಾಯ ಅಂತ ಹೇಳಿ ಅವ್ನ ಕೈಯಿಂದ ಹೋಗೋದು. ಈ ದಿನ ಇದೊಂದು ಅವ್ರಿಗೆ ಪರಿಪಾಠ ಆಗಿತ್ತು. ಒಂದು ದಿನ ಬುದ್ಧಿವಂತ ಒಬ್ಬ ಸನ್ಯಾಸಿಗಳು ಬಂದ್ರು, ಅವರಿಗೂ ಕೇಳದ ಕಲ್ಲು ಹೋಗೋದು, ದೇವರಿದ್ದಾನೇನೋ. ಇದ್ದಾನೆ, ನೀವು ನೋಡಿರಿ? ನಾನು ನೋಡೀನಿ ಅಂತ. ತೋರಿಸ್ತೀರಿ? ನಾನು ತೋರಿಸ್ತೀನಿ ಅಂತ. ಬೇಕಾದಂಗೆ ತೋರಿಸ್ತೀನಿ, ನಾಳೆ ಬಾ ಅಂತಂದು. ನಾಳೆ ಇಲ್ಲಿ ಊರಾಚೆ ಇರುವ ಒಂದು ಗುಹಾದೊಳಗೆ ನಾನು ಇರ್ತೀನಿ, ಅಲ್ಲಿ ಬರಬೇಕು, ಬರೋವಾಗ ಒಂದು ಗ್ಲಾಸ್ ಹಾಲು ತಗೊಂಡು ಬಾ ಅಂತ. ದೇವ್ರನ್ನ ತೋರಿಸ್ತೀನಿ ಅಂತ. ಏನು, ಒಂದು ಗ್ಲಾಸ್ ಹಾಲಿಗೆ ಯೋಗಿಗಳಿಗೆ ಗಮ್ಯನಾದಂತಹ ಪರಮಾತ್ಮ ನಮ್ಗೆ ಕಾಣಿಸ್ತಾನಲ್ಲ ಅಂತ ಅವ್ರು ಖುಷಿಯಾಗ್ಬಿಟ್ರು. ದೇವರನ್ನ ಅವ್ರು ಇಷ್ಟು ಈಸಿ ನೋಡ್ಬಿಟ್ಟು ಒಂದು ಗ್ಲಾಸ್ ಹಾಲು ನೋಡೋ ಕೆಲಸ ಮುಗೀತು ಅಂತ. ಆಗಲಿ ಅಂತ ಹೇಳಿ ಒಂದು ಒಳ್ಳೆಯ ಥಾಲಿಯೊಳಗೆ ಹಾಲು ತಗೊಂಡು ಹೋದ್ರಂತ. ಹಾಲು ತಗೊಂಡು ಹೋಗಿ ಅವ್ರ ಕೈ ಕೊಟ್ರು. ಅವ್ರು ಹೇಳಿದ್ರು, ಒಂದು ನಿಮಿಷ ಕೂಡ್ರಿ, ನಾನು ದೇವ್ರು ತೋರಿಸ್ತೀನಿ ಈಗ ಅಂತ. ಅವ್ರು ಏನು ಹೇಳಿದ್ರು, ಹಾಲಿನೊಳಗೆ ಕೈ ಆಡಿಸಿ ಪ್ರಾರಂಭ ಮಾಡಿದ್ರು. ಆ ಅರಳಿ ಕಟ್ಟಿಗೆಯಿಂದ ಕೈ ಆಡಿಸ್ತಾ ಇದ್ದಾರೆ. 10 ನಿಮಿಷ ಆಯ್ತು, 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ಮುಗಿತಾನೆ ಇಲ್ಲಿ ಅವರು ಹಂಗೆ ಕೈ ಆಡಿಸ್ತಿದ್ದ. ಯಾಕಪ್ಪ, ನೀನು ದೇವ್ರನ್ನ ತೋರಿಸ್ಲಿಕ್ಕೆ ಅಂತ ನಮ್ಮನ್ನ ಕರೆದು ನೀನು ನಮಗೇನಾದ್ರು ನಗಚಾಟಿಗೆ ಮಾಡ್ತಿದ್ಯಾ? ಆರ್ಯು ಅದೇನಂತಾರಲ್ಲ, ಕಿಡಿಂಗ್ ಅಂತಂತಾರಲ್ಲ, ಹಂಗೇನಾದ್ರು ಮಾಡ್ತಾ ಇದ್ಯಾ? ಏನ್ ಕತೆ ಅಂತ ಕೇಳಿದ್ರು. ಆವಾಗ ಅವ್ರಂದ್ರು, ಇಲ್ಲ, ನನಗೆ ದೇವ್ರನ್ನ ತೋರಿಸೋದು ನಾನು ನಿಶ್ಚಿತ, ಗ್ಯಾರಂಟಿ. ಏನಿಲ್ಲ, ನಾನು ಅಡಿಗೆಗೆ ತುಪ್ಪವನ್ನ ಇಟ್ಕೊಂಡಿದ್ದಿರ್ಲಿಲ್ಲ, ಹಾಲಿನೊಳಗೆ ತುಪ್ಪ ತೆಗಿತಾ ಇದ್ದೀನಿ ಅಂತ. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು, ಏನು ಹುಚ್ಚಿದ್ದ ನೀವು, ನಾವು ಅಲ್ಲಿಂದ ಹಾಲು ತಂದದ್ದು ವೇಸ್ಟ್ ಆಯ್ತು, ಟೈಮ್ ಕೊಟ್ಟದ್ದು ವೇಸ್ಟ್ ಆಯ್ತು ಅಂತ ಅನ್ಕೊಳ್ತು. ಹಾಲಿನೊಳಗೆ ತುಪ್ಪ ತೆಗಿಲಿಕ್ಕೆ ಹೆಂಗ್ ಶಕ್ಯ? ಹಾಲನ್ನ ಮೊಸರು ಮಾಡ್ಬೇಕು, ಮೊಸರನ್ನ ಮಜ್ಜಿಗೆ ಮಾಡ್ಬೇಕು, ಮಜ್ಜಿಗೆಯನ್ನ ಬೆಣ್ಣೆ ಮಾಡ್ಬೇಕು, ಬೆಣ್ಣೆಯನ್ನ ಅಗ್ನಿ ಮೇಲೆ ಇಟ್ಟಾಗ ತುಪ್ಪ ಬರೋದು. ಅದೇಂಗ್ ಸಾಧ್ಯ ಅಂತಂದ್ರು. ಅದಕ್ಕೆ ಅವ್ರು ಹೇಳಿದ್ರು, ಹಂಗಂದ್ರೆ ಹಾಲಿನೊಳಗೆ ತುಪ್ಪ ಇಲ್ಲೇನು ಅಂತಂದ್ರು. ತುಪ್ಪ ಅದ, ಹೌದು, ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಬರ್ತದ ಅದು ಅಂತಂದ್ರು. ಅದೇ ದೇವ್ರು ಅಂತ ಹೇಳ್ತಾರೆ. ಪರಮಾತ್ಮ ನಮ್ಮೊಳಗಿದ್ದಾನೆ, ಆದ್ರೆ ನಿನ್ನ ತೆಗೆದು ತೋರಿಸ್ಲಿಕ್ಕೆ ಬರೋದಿಲ್ಪ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಅದಕ್ಕೊಂದು ಸಮಯ ಬೇಕು, ಅದಕ್ಕೊಂದಿಷ್ಟು ನಮ್ಮ ಶ್ರಮ ಬೇಕು. ಒಂದು ಸಮಯ, ಒಂದು ಶ್ರಮ, ಇದೆಲ್ಲ ಕೂಡಿ ಪರಿಪಕ್ವವಾದ ಕಾಲ ಬಂದಾಗ ಅಗ್ನಿಸ್ಪರ್ಶದಿಂದ ತುಪ್ಪ ತಾನಾಗೇ ಎದ್ದು ಬರುವಂತೆ ನಮ್ಮೊಳಗಿನ ಜ್ಞಾನವೆಂಬ ಅಗ್ನಿಯಿಂದ ಭಗವಂತ ತಾನಾಗೇ ನಮ್ಮ ಹೃದಯ ಕಮಲದಲ್ಲಿ ಬರ್ತಾನೆ. ಅದಕ್ಕೆ ಕಾಯ್ಬೇಕು. ನೀವು ಈ ಕ್ಷಣ ದೇವರು ತೋರಿಸುವಂತಂದ್ರೆ ಹೆಂಗ್ ಶಕ್ಯ ಅಂತ ಹೇಳಿ ಆವತ್ತಿನಿಂದ ಅವರೆಲ್ಲ ಅವನ ಶಿಷ್ಯರಾಗ್ಬಿಟ್ರು. ಇದಕ್ಕೆ ಹೇಳ್ತಾರೆ, ಭಗವಂತ ಒಲಿಬೇಕು ಅಂತಂದ್ರೆ ಅವನು ನಮ್ಮ ಅನುಭವಕ್ಕೇ ಬರಬೇಕು. ಅದೇ ವಾಕ್ಯವನ್ನ ಇಲ್ಲಿ ವಸುದೇವ ಹೇಳ್ತಾ ಇದ್ದಾನೆ, ಕೇವಲ ಅನುಭವ ಆನಂದ ಸ್ವರೂಪ ಸರ್ವ ಬುದ್ಧಿ ದೃಕ್. ನೀನು ಜಗತ್ತಿನೊಳಗಿರುವ ಎಲ್ಲರನ್ನೂ ಚೆನ್ನಾಗಿ ತಿಳಿದವನು. ಯಾರು ಯೋಗ್ಯರು, ಯಾರು ಅಯೋಗ್ಯರು, ಯಾರು ಸಾತ್ವಿಕರು, ಯಾರು ಅಸಾತ್ವಿಕರು, ಎಲ್ಲವನ್ನು ಚೆನ್ನಾಗಿ ಬಲ್ಲವನ್ ನೀನಾದ್ದರಿಂದ ನಿನಗೆ ನಮಸ್ಕಾರ ಸ್ವಾಮಿ ಅಂತ ಹೇಳಿ ವಸುದೇವ ಹೇಳ್ತಾ ಇದ್ದಾನೆ. ಆಮೇಲೆ ಏವಂ ಭವಾನ್ ಬುದ್ಧ್ಯನುಮೇಯ ಲಕ್ಷಣೋ ಗ್ರಾಹ್ಯೈರ್ಗುಣೈ ಸನ್ನಪಿ ತದ್ಗುಣಗ್ರಹ ಅನಾವೃತತ್ವಾತ್ ಬಹಿರಂತರಂ ನತೆ ಸರ್ವಸ್ಯ ಸರ್ವಾತ್ಮನ ಆತ್ಮವಸ್ತುನಃ. ನೋಡ್ರಿ, ಭಗವಂತ ಹೇಗಿದ್ದಾನೆ ಅಂತಂದ್ರೆ ಅವರಂತಾರೆ ಅನುಮೇಯ ಲಕ್ಷಣ ಅಂತಂದ್ರೆ. ಭಗವಂತನ ಹೆಂಗ್ ತಿಳಿಯೋದು? ಈಗಾಗಲೇ ಒಂದು ಉದಾಹರಣೆ ಕೊಟ್ಟಾಯ್ತು. ಇನ್ನೊಂದು ಉದಾಹರಣೆ ಅಂತಂದ್ರೆ, ಅವನನ್ನು ತಿಳಿಬೇಕು ಅಂತಂದ್ರೆ ಹೇಗೆ ತಿಳಿಲಿಕ್ಕೆ ಶಕ್ಯ? ಆಕಳು ಯಾವುದು ಅಂತಂದ್ರೆ ಅದ್ರ ಕಿವಿ ಹಿಡುತ್ತಂತ ತೋರಿಸ್ಬೋದು. ಇಲ್ಲೇ ನಿಮ್ಮ ಅಪಾರ್ಟ್ಮೆಂಟ್ ಬದಿರಿಗೆ ಇದ್ದ ಆಕಳು, ಬೇಕಾದಷ್ಟು ಆಕಳು ತೋರಿಸ್ಬೋದು. ಎಂದೂ ನೋಡದ ಇದ್ದವನೇ, ನೋಡಪ್ಪ ಇದು ಆಕಳು ಅಂತ ಕಿವಿ ಹಿಡಿದು ತೋರಿಸ್ಬೋದು. ಎಮ್ಮೆ ತೋರಿಸ್ಬೋದು, ಎತ್ತು ತೋರಿಸ್ಬೋದು. ದೇವ್ರನ್ನ ತೋರಿಸ್ಲಿಕ್ಕೆ ಆಗ್ತದ? ನಮ್ ಕಿವಿ ಹಿಡಿತಾರ ಅವಾಗ. ಹಿಂಗಾಗಿ ಭಗವಂತನನ್ನ ಪ್ರತ್ಯಕ್ಷದಿಂದ ತೋರಿಸ್ಲಿಕ್ಕೆ ಆಗೋದಿಲ್ಲ. ಪಾಯಿಂಟ್ ನಂಬರ್ 1. ಇನ್ನು ಆಗಮದಿಂದ ತೋರಿಸೋಣ ಅಂತಂದ್ರೆ ಆಗ್ತದೆ. ಆಗಮೈಕ ವೇದ್ಯ ಪರಮಾತ್ಮ, ನಿಜವಾಗಿಯೂ ಆಗಬೇಕಾದದ್ದು ಅದು. ಆದ್ರೆ ಏನ್ ಮಾಡೋದು? ದುರ್ಬುದ್ಧಿಗಳಿಗೆ ಆಗಮದ ಮೇಲೆ ವಿಶ್ವಾಸ ಒಮ್ಮೆ ಬರೋದಿಲ್ಲ. ಅವಾಗ ಏನ್ ಮಾಡ್ಬೇಕಾಗ್ತದ? ಒಂದಿಷ್ಟು ತರ್ಕ ಮಾಡ್ಬೇಕಾಗ್ತದೆ. ತರ್ಕ ಅಂತಂದ್ರೆ ಹೊರಗಿನ ಶುಷ್ಕ ತರ್ಕ ಅಲ್ಲ. ಶುಷ್ಕ ತರ್ಕ ಅಂದ್ರೆ ಅರ್ಥ ಏನು? ಲಾಜಿಕ್, ಜನರಲ್ ಲಾಜಿಕ್ ಮೇಲೆ ದೇವರು ಇದ್ದಾನಂತೂ ಪ್ರೂವ್ ಮಾಡ್ಬೋದು, ಇಲ್ಲ ಅಂತಲೂ ಪ್ರೂವ್ ಮಾಡ್ಬೋದು. ಅದರಿಂದ ಕೆಲಸ ಆಗೋದಿಲ್ಲ. ಬ್ರಹ್ಮ ತರ್ಕದಿಂದ ತಿಳಿಸ್ಬೇಕು. ಆ ರೀತಿಯಾಗಿ ಭಗವಂತ ಅನುಮೇಯ ಲಕ್ಷಣ ಅಂತ ಹೇಳಿ ಅನುಮೇಯ ಲಕ್ಷಣ ಅಂತ ಅವನನ್ನು ಕರೀತಾರೆ. ಬುದ್ಧಿಯಿಂದ, ಶುದ್ಧ ತರ್ಕದಿಂದ ತಿಳಿಯಲ್ಪಡಬೇಕಾದ. ಯಾವ ರೀತಿ ಅಂತಂದ್ರೆ, ಒಂದು ಜಡವಾದ ವಸ್ತುವನ್ನ ಒಂದು ಕಡೆ ಇಟ್ಟು ಒಂದು ದೊಡ್ಡ ಕಲ್ಲು ತಗೊಂಡ್ ಬಂದು ಒಂದು ಜಾಗದೊಳಗೆ ಇಟ್ರಿ ಅಂತ ಇಟ್ಕೊಂಡು, ಇನ್ನು 10 ವರ್ಷ ಬಿಟ್ಟು ಬಂದು ನೋಡಿದ್ರು ಆ ಕಲ್ಲು ಅಲ್ಲೇ ಇರ್ತದೆ. ಆ ಕಲ್ಲಿನೊಳಗೆ ಏನು ವ್ಯತ್ಯಾಸನೂ ಆಗಿರೋದಿಲ್ಲ.
ಅಲ್ಲ ಅದು ಯಾಕೆ ತಂತಾನೇ ಆಗಿ ಏನು ವ್ಯತ್ಯಾಸ ಆಗಿಲ್ಲ ಅಂತಂದ್ರೆ ಅದು ಜಡರೇ ಅಂತ ಹೇಳುತ್ತೆ. ಅಪ್ರಕಾಶ ಸ್ವರೂಪತ್ವ ಜಡೇ ಜ್ಞಾನಂ ನಮನ್ಯತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಜಡದೊಳಗೆ ಯಾವ ಕ್ರಿಯಾ ಇಲ್ಲ, ಯಾವ ಜ್ಞಾನ ಇಲ್ಲ. ಯಾಕೆಂದ್ರೆ ಅದು ಅಪ್ರಕಾಶ ಸ್ವರೂಪ, ಅದ್ರೊಳಗೆ ಚೈತನ್ಯ ಅನ್ನೋದೇ ಇಲ್ಲ. ಹಾಗಾಗಿ ಏನಾದಂಗಾಯ್ತು ಅಂದ್ರೆ ಏನಾದ್ರೂ ಒಂದು ಕೆಲಸ ನಡಿಬೇಕು ಅಂತಂದ್ರೆ ಜಡದಿಂದ ಆಗೋದಿಲ್ಲ, ಚೇತನನ ಅಪೇಕ್ಷೆ ಇದೆ. ಒಬ್ಬ ಚೇತನ ಇದ್ರೆ ಕೆಲಸ ಆಗ್ತದೆ. ಅದೇ ಒಬ್ಬ ಮನುಷ್ಯ ಇದ್ದಾನ, ಆ ಕಲ್ಲು ತೆಗೆದು ಈ ಕಡೆ ಇಡ್ತಾನ, ಆ ಕಲ್ಲನ್ನು ಕೆತ್ತಿ ಅದ್ರೊಳಗೊಂದು ಮೂರ್ತಿ ಮಾಡ್ತಾನೆ. ಅನರ್ಥ ಏನು ಅಂದ್ರೆ ಜಡವಾದದ್ದು ತಂತಾನೇ ಆಗಿ ಕೆಲಸ ಮಾಡೋದಿಲ್ಲ. ಈ ಜಗತ್ತಿನೊಳಗಿರೋ ರಾ ಮೆಟೀರಿಯಲ್ ನೋಡ್ರಿ, ಮಣ್ಣು, ನೀರು, ಬೆಂಕಿ, ಗಾಳಿ ಮತ್ತು ಪೃಥ್ವಿ, ಈ ಎಲ್ಲವೂ ಕೂಡ ಜಡವಾದದ್ದೇ. ಇದ್ರೊಳಗೆ ಯಾವ್ದ್ರೊಳಗಾದ್ರೂ ಚೇತನ ಕಾಣಿಸ್ತದ? ಯಾವ್ದಾದ್ರು ಇವತ್ತು ಬೆಂಕಿ ಬಂದು ನಮಗೇನಾದ್ರೂ ಸುದ್ದಿ ಹೇಳಿದ್ದು, ಮಣ್ಣು ಬಂದು ನಮಗೇನಾದ್ರೂ ಗಾಳಿ ಬೀಸಿದ್ದು, ಈಗೇನಾದ್ರೂ ಸುದ್ದಿ ಇದನ್ನ? ಏನೂ ಇಲ್ಲ. ಈ ಎಲ್ಲಾ ಜಡವಾದ ಪದಾರ್ಥಗಳಿಂದ ಈ ಜಗತ್ ಸೃಷ್ಟಿಯಾಗಿದೆ ಅಂತಂದ್ರೆ ಯಾರೋ ಒಬ್ರು ಮಾಡಿರ್ಬೇಕಾತಲ್ಲ ಅದನ್ನ. ಚೇತನ ಇಲ್ಲದ ಹೆಂಗಾಗ್ಲಿಕ್ಕೆ? ಮಕ್ಕಳು ಹುಟ್ಟಿದ್ದಾರೆ ಅಂದ್ರೆ ಅವರಪ್ಪ ಚೇತನ ಅಂತ ಅರ್ಥ. ಜಡವಾದ ಕಲ್ಲಿಗೆ ಈ ಮಕ್ಕಳು ಹುಟ್ಟಾರೆ ಅಂತ ಯಾರಾದ್ರು ಅಂತ? ಈ ಎಕ್ಸಾಂಪಲ್ ಶಾಸ್ತ್ರದೊಳಗೆ ಕೊಟ್ಟಾರ. ಏನಂದ್ರೆ ಚೇತನಾದ್ದಿ ಪಿತ್ರಾದೇಹೇ ಪುತ್ರಾದಿರ್ ಉತ್ಪದ್ಯತೆ. ಪಿತ್ರಾದಿಗಳು ಚೇತನರಾದದ್ದರಿಂದಲೇ ಪುತ್ರಾದಿಗಳು ಹುಟ್ಟುತ್ತಾರೆ ಅವರಿಗೆಲ್ಲ. ಆದ್ದರಿಂದ ಇಡೀ ಈ ಬ್ರಹ್ಮಾಂಡದ ಸೃಷ್ಟಿ ಜಡವಾದ ಪದಾರ್ಥದಿಂದ ತಂತಾನೆಯಾಗಿ ನಡೆಯುವುದಿಲ್ಲ. ಹಾಲು ಮೊಸರಾಗಿ ಪರಿಣಾಮ ಆಗಬಹುದು, ಆದರೆ ಹಾಲಿಗೆ ಹೆಪ್ಪಚ್ಚುವ ಕೆಲಸ ಮಾಡ್ಬೇಕು. ವಿಜ್ಞಾನದ ಪ್ರಕಾರ ನೋಡಿದ್ರೆ ಹೆಪ್ಪಚ್ಚೋನೊಬ್ಬನು ಒಳಗೂ ಕೂಡ ಬ್ಯಾಕ್ಟೀರಿಯಾನು ಅದ ಅಂತ ಹೇಳ್ತಾರೆ. ಅದಿಲ್ಲದೆ ಇದ್ರೆ ಮೊಸರಾಗೋದೇ ಇಲ್ಲ ನೋಡ್ರಿ. ಹೀಗಾಗಿ ಅಲ್ಲೂ ಚೇತನನೇ ಅದು. ಅಂತೂ ಸ್ವರೂಪದಲ್ಲಿ ಬದಲಾವಣೆಯಾಗಿ ಹೊಸ ವಸ್ತು ನಿರ್ಮಾಣ ಆಗಬೇಕು, ಪ್ರಪಂಚ ಸೃಷ್ಟಿ ಆಗಬೇಕು ಅಂದ್ರೆ ಒಬ್ಬ ಚೇತನ ಇರಬೇಕು, ಒಬ್ಬ ಲಿವಿಂಗ್ ಥಿಂಗ್ ಇರಬೇಕಾಗ್ತದೆ. ಈ ತರ್ಕದಿಂದ ನಾವೇನ್ ಹೇಳ್ಬೋದು ಅಂದ್ರೆ ಸಣ್ಣ ಕೆಲಸಕ್ಕೆ ನಾವು ಸಾಕು, ದೊಡ್ಡ ಕೆಲಸಕ್ಕೆ, ದೊಡ್ಡದು ಅಂದ್ರೆ ಎಷ್ಟು ದೊಡ್ಡದು? 14 ಲೋಕಗಳನ್ನ ಸೃಷ್ಟಿ ಮಾಡೋ ಕೆಲಸಕ್ಕೆ ನಾವಂತೂ ಮಾಡ್ಲಿಕ್ಕೆ ಶಕ್ಕಿಲ್ಲ. ನಾವು ಮನೆಯಾಗಿದ್ದದ್ದನ್ನ ಸಂಭಾಳಿಸ್ಲಿಕ್ಕೆ ಆಗಲ್ಲ. ಅಂದ ಮೇಲೆ 14 ಲೋಕಗಳ ಸೃಷ್ಟಿ ಅಂತೂ ನಾವು ಮಾಡೋದಿಲ್ಲ. ಆದ್ದರಿಂದ ಇದನ್ನ ಮಾಡಿದ ಒಬ್ಬ ದೊಡ್ಡ ಸೃಷ್ಟಿಕರ್ತ ಇದ್ದಾನೆ ಅಂತ ಇಷ್ಟು ಮಾತ್ರ ಹೇಳಬಹುದು. ಇದನ್ನೇ ಅವರೇನು ಕರೆದ್ರು ಅನುಮೇಯ ಲಕ್ಷಣ. ಇಷ್ಟು ಚಂದದ ನೋಡಿ. ಹೀಗಾಗಿ ಆಗಮದಿಂದ ತಿಳಿಯಬೇಕಾದ್ರೆ ವಿಶ್ವಾಸ ಇರಬೇಕಾಗ್ತದೆ. ನಾನು ವೇದಗಳನ್ನು ಒಪ್ಪುತ್ತೇನೆ ಅಂತ. ವೇದ ಬೇಡ, ಪುರಾಣ ಬೇಡ, ಉಪನಿಷತ್ತು ಬೇಡ, ನಾ ಯಾವುದು ಒಪ್ಪೋದಿಲ್ಲ, ಇವರೆಲ್ಲ ಸುಮ್ಮನೆ ಏನೋ ಅವರವರಿಗೆ ಬೇಕಾದದ್ದನ್ನು ಮಾಡ್ಕೊಂಡಾರೆ ಅಂತ ಅನ್ನುವರು ಈ ಶುದ್ಧ ತರ್ಕವನ್ನಾದರೂ ಅವರು ಒಪ್ಪಬೇಕಾಗ್ತದೆ. ಆದ್ದರಿಂದ ಭಗವಂತ ಈ ರೀತಿಯಾಗಿ ಸಿದ್ಧನಾಗ್ತಾನೆ, ನೀನು ಅಂತವನು ಅಂತ ಹೇಳಿ ಈ ವಸುದೇವ ಹೇಳ್ತಾ ಇದ್ದಾನೆ. ಬಹಳ ಚಂದಾಗಿ ಅದನ್ನ ಬಹಳ ನಿರೂಪಣೆ ಮಾಡ್ತಾರೆ. ಮುಂದೆ ಯದಾತ್ಮನೋ ದೃಶ್ಯ ಗುಣೇಶು ಸನ್ನಿಧೇ ವ್ಯವಸ್ಯಸೆ ಸ್ವವ್ಯತಿರೇಕತೋ ಬುಧೈ ವಿನಾನುವಾದಂ ನಚ ತನ್ಮನೀಷಿತಂ ಸಮ್ಯಗ್ ವಚೋ ವ್ಯಕ್ತಮುಪಾದದತ್ಪುಮಾನ್. ಹೇಳ್ತಾರೆ ವ್ಯತಿರೇಕತೋ ಅಬುಧೈ. ಇನ್ನು ಈ ರೀತಿಯಾಗಿ ಮಾಡುವವನು ಚೇತನ ಒಬ್ಬನಿದ್ದಾನೆ, ಅವನೇ ಈ ಜಗತ್ತೆಲ್ಲ ಇದ್ದಾನೆ ಅಂತ ಹೇಳಿದ್ರು ತಪ್ಪೆ. ಅವನು ಕಾರಣದೊಳಗೆ ಎರಡು ಸ್ವಲ್ಪ ಶಾಸ್ತ್ರೀಯವಾದ ವಿಚಾರ ಆದ್ರೂ ಹೇಳ್ತೀನಿ. ಇದ್ರೊಳಗೆ ಹೆಂಗಿದೆ ಅಂತಂದ್ರೆ ಒಂದಿಷ್ಟು ಕಾರಣ ಸಾಮಗ್ರಿ, ಅಂದ್ರೆ ಏನೋ ಒಂದು ಕೆಲಸ ಆಗಬೇಕು ಅಂದ್ರೆ ಒಂದು ಕಾರಣ ಇರ್ತದೆ. ಕಾಸ್ ಅಂಡ್ ಇಫೆಕ್ಟ್ ಅಂತ ಕರೀತಾರೆ ಇಂಗ್ಲಿಷ್. ಅದು ಕಾಸ್ ಯಾವ್ದು ಇರ್ತದೋ ಅದು ಎರಡು, ಮುಖ್ಯವಾಗಿ ನಮ್ಗೆ ಗೊತ್ತಿರೋದು ಎರಡು ಥರ. ಮಟೀರಿಯಲ್ ಕಾಸ್ ಅಂತ ಅನ್ನೋದು ಒಂದು, ಅಂದ್ರೆ ವಸ್ತುವೇ ಇನ್ನೊಂದು ವಸ್ತುವಾಗಿ ಕಾಣಿಸೋದು. ಇನ್ನೊಂದು ನಿಮಿತ್ತ ಕಾರಣ, ಅದು ಕಾನ್ಸಿಕ್ವೆನ್ಷಿಯಲ್ ಕಾಸ್. ಅಂದ್ರೆ ಅರ್ಥ ಏನು ಅಂದ್ರೆ ಒಂದು ವಸ್ತು ಮಣ್ಣಿದ್ದದ್ದು ಮಡಿಕೆ ಆಗ್ತದೆ, ವಸ್ತುನೇ ಪರಿಣಾಮ ಆಗ್ಬಿಡುತ್ತೆ, ಇದು ಮಟೀರಿಯಲ್ ಕಾಸ್ ಅಂತ. ಇನ್ನೊಂದು ಆ ಮಣ್ಣನ್ನು ತಗೊಂಡು ಮಡಿಕೆಯ ರೂಪದಲ್ಲಿ ತರುವ ಒಬ್ಬ ಥರ್ಡ್ ಪರ್ಸನ್ ಇರ್ತಾನೆ, ಅವನಿಗೆ ನಿಮಿತ್ತ ಕಾರಣ ಅಂತ ಕರೀತಾರೆ. ಭಗವಂತ ನಿಮಿತ್ತ ಕಾರಣ ಇದ್ದಾನೋ ಏನು ಪರಿಣಾಮಿ ಕಾರಣ ಅಂದ್ರೆ ಮಟೀರಿಯಲ್ ಕಾಸ್ ಇದ್ದಾನೋ ಅಂತ ಒಂದು ಪ್ರಶ್ನೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಹೌದು ಇದೆಲ್ಲ ಮಾಡಿದ ಭಗವಂತನೇ, ಆದ್ರೆ ಈ ಭಗವಂತನೇ ಈ ರೂಪದಲ್ಲಿ ನಮ್ಗೆ ಕಾಣಿಸ್ತಾನೆ ಅಂತ. ಈ ಪುಸ್ತಕ ಅಂದ್ರೆ ದೇವರು, ಆಮೇಲೆ ಈ ಮಣ್ಣು ಕಲ್ಲು ಅಂದ್ರೂ ದೇವರು, ಹೀಗೆಲ್ಲ ಹೇಳ್ತಾರೆ. ಅದಲ್ಲ ಅಂತ ಹೇಳ್ತಾರೆ. ಪುಸ್ತಕ ದೇವರಲ್ಲ, ಪುಸ್ತಕದಲ್ಲಿ ದೇವರು. ಗೊತ್ತಾಯ್ತ್ರಿ? ಮೂರ್ತಿನೇ ದೇವರಲ್ಲ, ಮೂರ್ತಿಯಲ್ಲಿ ದೇವರು. ಇದು ಅದರೊಳಗಿನ ಅನುಸಂಧಾನ. ಇದರಿಂದ ಏನು ಗೊತ್ತಾಯ್ತು ಅಂತಂದ್ರೆ ಅವನು ಪರಿಣಾಮ ಕಾರಣವಲ್ಲ, ಮಟೀರಿಯಲ್ ಕಾಸ್ ಅಲ್ಲ, ಅವನು ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಅವನಾಗಿದ್ದರಿಂದ ನೀನು ನಿಮಿತ್ತನಾಗಿದ್ದಿ. ನಿಮಿತ್ತನಾದ ವಸ್ತು ನೈಮಿತ್ತಿಕವಾದ ವಸ್ತುವಿಗಿಂತ ಭಿನ್ನವಾಗಿರ್ಬೇಕು. ಅನ್ನೋ ಅರ್ಥ ಏನು? ನಮ್ಮೆಲ್ಲರಿಗಿಂತಲೂ ಪರಮಾತ್ಮ ಭಿನ್ನನಾಗಿದ್ದಾನೆ. ಭೇದ ಅನ್ನೋದು ಸತ್ಯ ಅನ್ನೋದು ಎಷ್ಟು ಒಳ್ಳೆ ಸರಳವಾದ ತರ್ಕದಿಂದ ತಿಳಿಬಹುದು. ಮಡಿಕೆಗೂ ಕುಂಬಾರನಿಗೂ ಭೇದ ಅದನ್ನೋ ಇಲ್ಲೋ?
ಅದೇ ಮಡಿಕೆ ತಗೊಂಡು ಅವ್ನು ಸುಟ್ಟು ನಾಳೆ ಅದು ಮಾರ್ತಾನ. ಕಾರಣ ಮಡಿಕೆ ಬೇರೆ, ಕುಂಬಾರ ಬೇರೆ. ಹಾಗೆ ಜಗತ್ತಿಗೂ ಪರಮಾತ್ಮನಿಗೂ ಭೇದ ಅದನೋ ಇಲ್ಲೋ ಅದ. ಯಾಕೆ ಆದ್ದರಿಂದ ಜಗತ್ತಿಗೂ ಪರಮಾತ್ಮನಿಗೂ ಭಿನ್ನ ಭೇದ ಅನ್ನೋದನ್ನು ಕರೀತಾರೆ. ಇದು 5 ರೀತಿಯಾಗಿದೆ ಅಂತ ಹೇಳಿ ಪಂಚಭೇದ ಅನ್ನೋದನ್ನ ಹೇಳಿದ್ದಾರೆ. ಇಷ್ಟು ವಿಷಯ ನಾವು ತಿಳ್ಕೊಳ್ಬಹುದು. ಹೀಗೆ ಐಕ್ಯ ಚಿಂತನೆಯನ್ನ ಅಲ್ಲಿ ಮಾಡಬಾರದು ಅಂತ ಅಭಿಪ್ರಾಯ. ಮುಂದೆ ಸ್ವಲ್ಪ ವಿಶೇಷ ವಿಷಯವನ್ನು ಹೇಳ್ತಾರೆ. ಸತ್ವಂ ತ್ರಿಲೋಕ ಸ್ಥಿತಗೆ ಸ್ವಮಾಯಯ ಬಿಭರ್ಷಿ ಶುಕ್ಲಂ ಖಲು ವರ್ಣಮಾತ್ಮನಃ ಸರ್ಗಾಯ ರಕ್ತಂ ರಜಸೋಪಬೃಂಹಿತಂ ಕೃಷ್ಣಂ ಚ ವರ್ಣಂ ತಮಸಾ ಜನಾತ್ಯಯೇ. ಕೃಷ್ಣ ಹೇಗೆ ಸೃಷ್ಟಿ ಮಾಡಿದ? ಸೃಷ್ಟಿ, ಸ್ಥಿತಿ, ಲಯ 3 ಅವನೇ ಮಾಡ್ತಾನೆ. ನಾವೇನ್ ತಿಳ್ಕೊಂಡೇವಿ? ಸೃಷ್ಟಿ ಒಬ್ರು ಮಾಡ್ತಾರೆ, ಸ್ಥಿತಿ ಒಬ್ರು ಮಾಡ್ತಾರೆ, ಲಯ ಒಬ್ರು ಮಾಡ್ತಾರೆ. ಬ್ರಹ್ಮಣಿ ಬ್ರಹ್ಮರೂಪೋಸವು ಶಿವರೂಪಿ ಶಿವೇ ಸ್ಥಿತ. ಆದ್ದರಿಂದ ಮಾಡೋದೆಲ್ಲ ಇವನೇ. ಅದಕ್ಕೆ 3 ವರ್ಣದ ರೂಪಗಳನ್ನು ಇಟ್ಕೊಂಡಿದ್ದಾನೆ ದೇವರು. ನಿಮಗೆಲ್ಲ ಗೊತ್ತಿರ್ಬೇಕು. ಸೃಷ್ಟಿ ಮಾಡುವಾಗ ಒಂದು ವರ್ಣ, ಸೃಷ್ಟಿ ಆಗುವುದು ಸತ್ವಗುಣದಿಂದಲ್ಲ, ರಜೋಗುಣದಿಂದ. ಆದ್ದರಿಂದ ಅಲ್ಲಿ ರಕ್ತವರ್ಣ ಅಂತ ಹೇಳ್ತಾರೆ. ಸೃಷ್ಟಿಗೆ ರಕ್ತವರ್ಣ, ಭಗವಂತನ ಈ ರಕ್ತವರ್ಣ ಕಾರಣ. ಇನ್ನು ಸೃಷ್ಟಿಯಾದದ್ದು ಚೆನ್ನಾಗಿ ನಡಿಬೇಕು ಅಂದ್ರೆ ಸತ್ವಗುಣ ಬೇಕು. ರಜೋಗುಣ ಇದ್ರೆ ನಾವೆಲ್ಲ ಒದ್ದಾಡ್ತೀವಲ್ಲ, ಹಂಗಾಗ್ಬಾರ್ದು. ಚೆನ್ನಾಗಿ ಸೃಷ್ಟಿ ನಡಿಬೇಕು ಅಂದ್ರೆ, ವ್ಯವಸ್ಥಿತವಾಗಿ ನಡಿಬೇಕು ಅಂದ್ರೆ ಅದಕ್ಕೆ ಸತ್ವಗುಣ ಬೇಕು. ಆ ಸತ್ವಗುಣಕ್ಕೆ ಶುಕ್ಲವರ್ಣದ ಪರಮಾತ್ಮ ಇದ್ದಾನೆ. ಆಮೇಲೆ ಅದನ್ನ ತಿನ್ಬೇಕಲ್ಲ, ಅರ್ಥಾತ್ ಈ ಸೃಷ್ಟಿಯನ್ನ ನುಂಗಿ ಅವನು ಪ್ರಳಯವನ್ನ ಮಾಡಬೇಕಲ್ಲ, ಅದಕ್ಕೆ ಬೇಕಾದದ್ದು ಈ ಕೃಷ್ಣವರ್ಣ ಅಂತ ಹೇಳ್ತಾರೆ. ಅದನ್ನೇ ಮಾಡ್ಲಿಕ್ಕೆ ಈ ಕೃಷ್ಣವರ್ಣದಿಂದ ಕೃಷ್ಣ ಬಂದಿದ್ದಾನೆ. ಯಾಕೆ ಹೇಳ್ರಿ? ಜಾತಕ್ ಕಂಸವಧಾರ್ಥ ಭೂಭಾರೋತ್ ತಾರಣಾಯಚ. ಪ್ರಯಾರಿಟಿ 1, 2 ಎಲ್ಲ ಅದೇ ಅದ. ಮುಂದಿಂದು ಪಾಂಡವರಿಗೆ ಹಿತ ಆಯ್ತು, ಮತ್ತವರಿಗೆ ಇದಾಯ್ತು, ಅದೆಲ್ಲ ಆಮೇಲೆ. ಪ್ರಯಾರಿಟಿ 1 ಏನು? ಭೂಭಾರ ಹರಣಾಯಚ. ಭೂದೇವಿಯ ಪ್ರಾರ್ಥನೆ ಮಾಡಿದ್ದಾಳೆ, ಅದಕ್ಕಾಗಿ ಬಂದಿದ್ದಾನೆ. ಹಾಗಾಗಿ ಆ ಕೃಷ್ಣ ವರ್ಣದಿಂದ ಭಗವಂತ ತನ್ನ ಇನ್ನೆಲ್ಲ ಇದೆಲ್ಲ ಹಂಗಂದ್ರೆ ದೇವರಿಗೂ ಈ ಸತ್ವ, ರಜಸ್ಸು, ತಮಸ್ಸು ಮತ್ತು ಬಾಧಿಸ್ತದೇನು ಅಂದ್ರೆ ಇಲ್ಲ. ಅವನದು ಶುದ್ಧ ಸತ್ವನೇ. ಆ ಶುದ್ಧ ಸತ್ವವೇ ಬೇರೆ ಗುಣಗಳಿಂದ ಈ ರೀತಿಯಾಗಿ ಆ ರೂಪವನ್ನ ಪರಮಾತ್ಮ ತೆಗೆದುಕೊಂಡಿದ್ದಾನೆ ಅಂತ ತಿಳ್ಕೊಳ್ಬೇಕು. ತೋರಿಸ್ತಾನೆ ಪರಮಾತ್ಮ ಅಂತ. ಆಮೇಲೆ ದೇವಕಿ ಅಂತಾಳೆ, ಇನ್ನು ನಾವೊಂದಿಷ್ಟು ಸ್ತೋತ್ರ ಮಾಡ್ತೀವಿ, ಇಲ್ಲ ನೀವೇ ಮಾಡಿದ್ರೆ ಹೆಂಗೆ? ಅದಕ್ಕಾಗಿ ಅವಳು ಸ್ತೋತ್ರ ಮಾಡ್ತಾ ಇದ್ದ. ಅಥೈನಮಾತ್ಮಜಂ ವೀಕ್ಷ ಮಹಾಪುರುಷ ಲಕ್ಷಣಂ ದೇವಕಿ ತಮುಪಾಧಾವತ್ ಕಂಸಾದ್ ಭೀತಾ ಶುಚಿಸ್ಮಿತ. ಹೆಂಗಿದೆ ಅಂದ್ರೆ ಅವಳಿಗೆ ಸ್ತೋತ್ರ ಮಾಡ್ಬೇಕು ಅಂತ ಅಪೇಕ್ಷೆ ಆಗ್ತಾ ಇದೆ, ಜೊತೆಗೆ ಒಂಚೂರು ಭಯನೂ ಬರ್ತಾ ಇದೆ. ಒಂಚೂರು ಭಯ, ಒಂದಿಷ್ಟು ಸಂತೋಷ. ಕೆಲವು ಸಲ ಇದು ಖೇದಪೂರ್ಣವಾದ ಸಂತೋಷ ಆಗ್ತದೆ ಕೆಲವು ಸಲ. ಯಾಕೆಂದ್ರೆ ಇದು ಬಹಳ ಚಂದದ, ಆದ್ರೆ ಬಹಳ ಹೊತ್ತಿರೋದಿಲ್ಲ ಅಂತ. ಇದು ಖೇದ ಸಮೇತವಾದ ಸಂತೋಷ. ಅಂತಹದ್ದು ಅವಳಿಗೆ ಆಗ್ತಾ ಇದೆ. ಯಾಕೆಂದ್ರೆ ಇನ್ನೇನು ಕಂಸ ಬಂದ್ಬಿಡ್ತಾನೆ, ಏನ್ ಮಾಡೋದು? ಮಕ್ಕಳನ್ನೆಲ್ಲ ಕೊಡಬೇಕು ಅಂತ ಇವರು ಸತ್ಯನಿಷ್ಠರು, ನಮ್ಮ ಯಜಮಾನರು, ಅವರಂತೂ ಕೊಡವರೇ. ಇನ್ನು ಇಷ್ಟು 4 ಕೈಗಳಿಂದ ಹುಟ್ಟಿದ ಅಪರೂಪದ ಮಗು ಹೊರಗೆಲ್ಲ ತೋರಿಸ್ಕೊಂಡು, ನೋಡ್ರೆ ನಿಮ್ಗೆ ಯಾರಿಗಾದ್ರೂ ಹುಟ್ಟ್ಯಾನ ಇಂಥ ಮಗ ಅಂತ ಕೇಳ್ಬೇಕಂತ ಮಾಡ್ಯಾಳ ಪಾಪ. ಆದ್ರೆ ಆ ಅವಕಾಶ ಇಲ್ಲ, ಕಂಸ ತಗೊಂಡೇ ಹೋಗ್ಬಿಡುತ್ತೆ. ಈಗೇನ್ ಮಾಡೋದು ಅಂತ ಅವಳಿಗೆ ಹೇಳ್ತಾರೆ. ಕಂಸಾತ್ ಭೀತಾ ಶುಚಿಸ್ಮಿತ. ನಗುಮುಖ ಇದೆ, ಆದ್ರೆ ನಗುಮುಖದ ಹಿಂದೆ ಒಂದ್ ಸ್ವಲ್ಪ ಭಯ ಇದೆ ಅಂತ ಹೇಳ್ತಾರೆ. ರೂಪಂ ಯತ್ತತ್ ಪ್ರಾಹುರ್ ಅವ್ಯಕ್ತ ಮಾಧ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ. ಅಲ್ಲ, ಇದೆಷ್ಟು ಭಾವ ಗಂಭೀರವಾದ ವಿಷಯ ಹೇಳ್ತಾ ಇದ್ದೀನಿ ಅಂತ ಗಾಬರಿ ಆಗೋದಿಲ್ಲ. ಮುಂದೆಲ್ಲ ಕಥೆನೇ ಬರೋದು. ಒಂದ್ ಸ್ವಲ್ಪ ಪ್ರಧಾನ ಘಟ್ಟ ಏನದ ಅದನ್ನ ಮೂಲದಲ್ಲೇ ಕೇಳಬೇಕು ಅನ್ನೋದಕ್ಕೆ ಇಷ್ಟು ದೀರ್ಘವಾಗಿ 3ನೇ ದಿವಸನೂ ಹಂಗೆ ಹೇಳ್ತಾ ಇದ್ದೆ. ಬ್ರಹ್ಮ ಜ್ಯೋತಿರ್ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರ್ ಅಧ್ಯಾತ್ಮದೀಪಂ. ರೂಪಂ ಎತ್ತತ್ ಪ್ರಾಹುರ್ ಅವ್ಯಕ್ತ ಮಾಧ್ಯಂ. ಜಗತ್ತಿನೊಳಗೆ ನಿನ್ನ ಅನುಗ್ರಹ ಇಲ್ಲದೆ ಯಾವುದು ನಡೆಯುವುದಿಲ್ಲ. ಯದನುಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷೆಯ ಅಂತ. ಅಂಥವನು ನೀನು ಪರಮಾತ್ಮ. ಅಷ್ಟೇ ಅಲ್ಲ, ನೀನು ಜಗತ್ತಿಗೆ ಆದ್ಯಂ ಅಂದ್ರೆ ಏನು? ಮೂಲ ಕಾರಣ. ಎಲ್ಲರೂ ಯಾರ್ಯಾರು ಕಾರಣರು ಅಂತಿದ್ದಾರೋ ಅದಕ್ಕೆಲ್ಲ ಮೂಲ ನೀನೇ ಇದ್ದಿ. ಯಾಕೆ ಹೇಳ್ರಿ? ಭಗವಂತ ಸೃಷ್ಟಿಗಿಂತ ಮೊದಲಿದ್ದವ ಒಬ್ಬನೇ, ಬೇರೆ ಯಾರೂ ಇಲ್ಲೇ ಅಂತ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ ವಾಸುದೇವೋವ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಯಾರೂ ಇಲ್ಲ, ಅವನೊಬ್ಬನೇ ಇದ್ದಿದ್ದು. ಅದಕ್ಕಾಗಿ ಅವನಿಗೆ ಏನಂತ ಕರೆದ್ರು? ಆದ್ಯಂ ಅಂತ ಕರೆದ್ರು. ಮೊದಲಿಗೆ ತೀರ್ಥ ಕೊಡೋರಿಗೆ ಆದ್ಯರು ಅಂತಾರ. ಹಂಗ ಇವ್ರು ಆದ್ಯಂ, ಖರೇ ಆದ್ಯ ಇವರೇ. ಯಾರು? ಶ್ರೀಕೃಷ್ಣ ಪರಮಾತ್ಮ ಅಂತ. ಬ್ರಹ್ಮ ಜ್ಯೋತಿರ್ ನಿರ್ಗುಣಂ ನಿರ್ವಿಕಾರಂ. ಮತ್ತು ನಿರ್ಗುಣ, ಹಿಂದಿನ ವಿಷಯದೊಳಗೆ ಸತ್ವರಜಸ್ಸು ಅದರ ಬಗ್ಗೆ ವಿಷಯ ಬಂತಲ್ಲ, ಆ ಗುಣಬಾಧೆ ಇಲ್ಲದವನು ಅಂತ ಅರ್ಥ. ಆ 3 ಈಗ ಕೈಯೊಳಗೆ ಸೌಂಟ್ ಇಟ್ಕೊಂಡು ಅಡುಗೆ ಮಾಡ್ತಾರ. ಆ ಸೌಂಟಿನಿಂದ ನನಗೆ ಅಫೆಕ್ಟ್ ಆಗೋದಿಲ್ಲ. ಯಾಕೆ ಹೇಳ್ರಿ?
ಅದನ್ನು ತೊಳೆದು ಬಿಟ್ರೆ ಸಾಕು, ನನ್ನ ಕೈ ತೊಳಿಬೇಕು ಅಂತಿಲ್ಲ. ಹಾಗೆ ಭಗವಂತ ಇವುಗಳನ್ನು ಉಪಕರಣದಂತೆ ಉಪಯೋಗಿಸ್ತಾನೆ. ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳನ್ನ ಕೇವಲ ಉಪಕರಣ ಅಂತ ಉಪಯೋಗ ಮಾಡ್ತಾನೆ. ಅವನಿಗೆ ಅದರಿಂದ ಯಾವ ಬಾಧೆ ಇಲ್ಲ. ಈ ಅರ್ಥದೊಳಗೆ ಅವನಿಗೇನಂತ ಕರೀತಾರೆ? ನಿರ್ಗುಣ ಅಂತ ಕರೀತಾರೆ. ಗುಣಬಾಧೆ ಇಲ್ಲದವನಾದ್ದರಿಂದ ನಿರ್ಗುಣ ಮತ್ತು ನಿರ್ವಿಕಾರ. ಇಷ್ಟೆಲ್ಲ ಆದರೂ ಕೂಡ ಅವನಿಗೆ ಯಾವ ವಿಕಾರ ಇಲ್ಲ. ವಿಕಾರ ವಸ್ತುಗಳಲ್ಲಿ ಕಾಣಿಸ್ತದೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ತ್ರಿಸರ್ಗೋ ಮೃಷ ಅಂತನ್ನುವಾಗ ಜಡ ಇತ್ತು ಅಂತ ತಿಳ್ಕೊಡ್ರಿ. ಈಗ ಒಂದು ಮಣ್ಣಿನ ಹೆಂಟಿ ತಗೊಂಡು ಪಾಪ ಗಣಪತಿ ಮಾಡ್ಬೇಕು ಅಂತ ಕೂತಿರ್ತಾರೆ, ಈಗಾಗಲೇ ಶುರು ಮಾಡಿರ್ತಾರೆ. ಅವರು ಮಣ್ಣನ್ನ ಕಲಸಿ ಅದನ್ನ ಹಚ್ಚ ಹಾಕಿ ಮಾಡ್ತಾ ಹೋದಂತೆ ಮಣ್ಣು ಖಾಲಿ ಆಗ್ಬಿಡುತ್ತೆ. ಅಂದ್ರೆ ಮಣ್ಣಿನೊಳಗೆ ವಿಕಾರ ಆಗ್ಬಿಡುತ್ತೆ. ಅದ ಹಂಗ. ಆದರೆ ಅವನ ತೇಜೋಮಯವಾದ ರೂಪದೊಳಗೆ ಯಾವ ವಿಕಾರ ಇಲ್ಲ. ಅದಕ್ಕೆ ಅವನ ಏನಂತ ಕರೀತಾರೆ? ನಿರ್ವಿಕಾರ ಅಂತ ಕರೀತಾರೆ. ಸತ್ತಾ ಮಾತ್ರಂ ನಿರ್ವಿಶೇಷ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರ ಅಧ್ಯಾತ್ಮ ದೀಪಂ. ನೀನು ವೇದಗಳಿಂದ ಪ್ರತಿಪಾದ್ಯನು, ವೇದೈಕ ವೇದ್ಯ. ಎಷ್ಟೇ ತರ್ಕವನ್ನು ನಾವು ಬಳಸಿದ್ರು ಕೂಡ ಕೊನೆಗೆ ನಿಲ್ಲೋದೆಲ್ಲಿ ಅಂದ್ರೆ ವೇದಗಳಿಂದಲೇ ನಿಲ್ಲಬೇಕು. ಅಪೌರುಷೇಯವಾದ ಒಂದು ವಾಕ್ಯ ಇಲ್ಲದೆ ಸಿದ್ಧ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ವಿವೇಕಾನಂದರದು ಒಂದು ಉಪನ್ಯಾಸ, ವೆರಿ ಓಲ್ಡ್ ಅಂಡ್ ವೆರಿ ಫೇಮಸ್ ಉಪನ್ಯಾಸ ಮೇಲೆ ಕೇಳ್ತೀರಿ. 1891 ಶಿಕಾಗೋ ಉಪನ್ಯಾಸ ಕೇಳ್ತೀರಿ. ಆ ಉಪನ್ಯಾಸ ಒಂದು ಕೇಳಿ ನೋಡ್ರಿ ಅಥವಾ ಓದಿ ನೋಡ್ರಿ. ಅಲ್ಲೂ ಕೂಡ ಅವರು ಈ ವೇದಗಳ ಅಪೌರುಷೇಯತ್ವದ ವಿಚಾರವನ್ನು ಹೇಳಿದ್ದಾರೆ. ವೇದ ಇದು ಯಾರೋ ಬರೆದಿಟ್ಟಿದ್ದಲ್ಲ, ಅಪೌರುಷೇಯವಾಗಿ ಬಂದದ್ದು. ಇದು ಬ್ರಹ್ಮಜ್ಞಾನಿಗಳಿಗೆ ಸಾಕ್ಷಾತ್ಕಾರಗೊಂಡದ್ದು ಹೊರತು ಅವರು ವಿಚಾರ ಮಾಡಿ ಬರೆದದ್ದಲ್ಲ ಅನ್ನೋ ವಿಷಯ ಅವರು ಹೇಳ್ತಾರೆ. ಬಹಳ ಚಂದದ ಅದು ಉಪನ್ಯಾಸ ನೋಡ್ಬೇಕು. ಹಾಗೆ ಇಲ್ಲಿ ಹೇಳ್ತಾರೆ ವಿಷ್ಣು ಅಧ್ಯಾತ್ಮ ದೀಪಂ. ಇವನು ಗೊತ್ತಾಗೋದೇ ಯಾವುದರಿಂದ? ವೇದಗಳಿಂದ ಗೊತ್ತಾಗುವವನು. ಅದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ಬಹಳ ಚಂದಾಗಿ ವರ್ಣನೆ ಮಾಡ್ತಾರೆ. ಇನ್ನೂ ಬೇಕಾದಷ್ಟಿದೆ. ಈ ಶ್ಲೋಕ ಎಲ್ಲರಿಗೂ ಪ್ರಸಿದ್ಧವಾದದ್ದು ಗೊತ್ತಿರ್ತದೆ. ಎಲ್ಲಿ ಅಂತ ನೀವು ಹೇಳ್ಬೇಕೀಗ. ಯೋಯಂ ಕಾಲಃ ತಸ್ಯತೆ ವ್ಯಕ್ತ ಬಂಧೋ ಚೇಷ್ಟಾ ಮಾಹುಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರ್ ವತ್ಸರಾಂತೋ ಮಹೀಯಾಂ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಮೊದಲನೇ ಶ್ಲೋಕ ಇದೆ ಬರುತ್ತೆ. ಪಂಚಾಂಗ ತೆಗೆದ್ರೆ ಮೊದಲನೇ ಶ್ಲೋಕ ಇದೆ ಇರುತ್ತೆ. ಯಾಕೆ ಅಂದ್ರೆ ಹೇಳ್ತಾರೆ ನಿಮೇಷಾದಿಹಿ ವತ್ಸರಂತಹ. ಭಗವಂತ ಒಂದು ಸಣ್ಣ ನಿಮೇಷ ಅಂದ್ರೆ ಏನು? ಕಣ್ಣು ರೆಪ್ಪೆ ಬಡಿಯೋದು. ಬ್ರಹ್ಮದೇವರು ರೆಪ್ಪೆ ಬಡಿಯುವ ಸಮಯ ಅಂತ ನಿಮೇಷ ಅಂತಾರೆ. ಅದರಿಂದ ವತ್ಸರ ಅಂತಹ ಅವ್ರದ್ದು 100 ವರ್ಷ ಅಷ್ಟು ಪೂರ್ಣವಾದದ್ದು. ಯಾಕೆಂದ್ರೆ ಸೃಷ್ಟಿಯ ಅಪೇಕ್ಷೆ ಹೇಳ್ತಾ ಇದ್ದ. ಭಗವಂತನ ನಿಮೇಷ ಕೇಳಬೇಡ, ಇದು ಬ್ರಹ್ಮದೇವರ ನಿಮೇಷ ಅಷ್ಟೆ. ಹಾಗೆ ಬ್ರಹ್ಮದೇವರ ಯಾವವಾದ ಆ ದೊಡ್ಡದಾದ ಒಂದು ಅಪರಿಮಿತವಾದ ದೊಡ್ಡ ಆಯುಷ್ಯ ಅದಲ್ಲ, ಅದರೊಳಗೆ ಪರಮಾತ್ಮ ಚೇಷ್ಟಾಮಾಹು ಚೇಷ್ಟತೆ ಏನ ವಿಶ್ವಂ. ಎಷ್ಟು ಸಲ ಸೃಷ್ಟಿ ಆಗ್ತದೋ ಎಷ್ಟು ಸಲ ಹೋಗ್ತದೆ. ಒಂದೊಂದು ಮಹಾಯೋಗ ಕಳೆದ್ರೆ ನಮ್ಗೆ ದೊಡ್ಡದು ಅಂತ ಅನಿಸ್ತದೆ. ಅಲ್ಲ, ಏಕಾದಶಿ ಕಳೆದ್ರೆ ದೊಡ್ಡದಾಗುತ್ತೆ. ಇದು ಮಹಾಯೋಗ ಯಾಕೆ ಹೋಗ್ಬೇಕು ನಾವು? ಏಕಾದಶಿ ಸಂಜೆ ಮುಂದೆ 6-7 ಗಂಟೆ ಆಯ್ತು ಅಂದ್ರೆ ಇನ್ನು 4 ತಾಸು ಹೆಂಗ್ ಕಳೆಯೋದು ಅಂತ ಅನ್ಸಿರ್ತದೆ. ನಿದ್ದೆ ಆದ್ರೂ ಬೇಗ ಹತ್ತಿರ ಒಳ್ಳೇದು ಅಂತ ಅನಿಸ್ತದೆ. ಈ ತರ ಕಳೆದವ್ರು ನಾವು ಅದನ್ನೇ ಮಹಾಯೋಗದಂತೆ ಕಳೆಯುವವರು. ಅಂತಹ ಮಹಾಯುಗಗಳು ಏಕಸಪ್ತತಿ ಅಷ್ಟಾಗಿ 1000 ಮಹಾಯುಗಗಳು ಕಳೆದಾಗ ಬ್ರಹ್ಮದೇವರಿಗೆ ಒಂದು ಹಗಲು, ಅಂತಹದ್ದೇ ಒಂದು ರಾತ್ರಿ. ಈ ದೃಷ್ಟಿಯಿಂದ ಒಂದು 100 ವರ್ಷ ಬ್ರಹ್ಮದೇವರಿಗೆ ಆದ್ರೆ ಆವಾಗ ಭಗವಂತನ ಒಂದು ಕಾಲ ಅಂತ ಕರೀತಾರೆ. ಇಂತಹ ಕಾಲವನ್ನ ಅನಂತ ಕಾಲದವರೆಗೆ ನಿಯಮನ ಮಾಡುವನು ಪರಮಾತ್ಮ. ತಲೆಯೊಳಗೆ ಹಿಡಿಸೋದಿಲ್ಲ ಅಂತ ಇಷ್ಟು ಗೊತ್ತಾಗ್ತದೆ. ನಮಗೆ ಕೊನೆಗೆ ಗೊತ್ತಾಗೋದೇನು ಅಂದ್ರೆ ಆಚಾರ್ಯ ಏನ್ ಹೇಳಿದ್ರು ಅದೇನು ಗೊತ್ತಾಗಿಲ್ಲ ಅಂತ ಇಷ್ಟು ಗೊತ್ತಾಗ್ತದೆ ಇಷ್ಟೇ. ಹೀಗಾಗಿ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪಂಚ. ಯಾರು ಬಂದು ಹೇಳ್ತಾಳೆ ಏನಂದ್ರೆ ಇವನು ಕ್ಷೇಮಧಾಮ. ಎಷ್ಟಿದ್ದಾನೋ ಏನಿದ್ದಾನೋ ಬಿಟ್ಟು ಬಿಡ್ರಿ, ನಮಗ್ ಕ್ಷೇಮವನ್ನು ಕೊಡ್ತಾನೆ. ನಮ್ಮ ಕ್ಷೇಮದ ಮನೆ ಪರಮಾತ್ಮ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅವಳು ಹೇಳ್ತಾಳೆ ಎದುರಿಗೆ ಮಗನನ್ನ ಕೂಡಿಸ್ಕೊಂಡು ನಮ್ಮೆಲ್ಲರ ಕ್ಷೇಮಕ್ಕೆ ಕಾರಣ ನೀನು ಸ್ವಾಮಿ ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ಮುಂದೆ ಹೇಳ್ತಾಳೆ ಈ ರೀತಿಯಾಗಿ ಈ ರೂಪದಿಂದ ಇರಬೇಡ ಸ್ವಾಮಿ. ಯಾಕೆ ಅಂತಂದ್ರೆ ಇಲ್ಲೇ ಫೈಟಿಂಗಿಗೆ ಬಂದ್ಬಿಡ್ತ. ಕಾರಾಗೃಹದೊಳಗೆ ಫೈಟಿಂಗ್ ಶುರು ಆಗ್ಬಿಡುತ್ತೆ. ಅದು ಬೇಡ. ಅದಕ್ಕಾಗಿ ನೀನು ಉಪಸಂಹರ ವಿಶ್ವಾತ್ಮನ್ ಅದೋ ರೂಪಮಲೌಕಿಕಂ ಶಂಖ ಚಕ್ರ ಗದಾ ಪದ್ಮ ಶ್ರಿಯಾಜುಷ್ಟಂ ಚತುರ್ಭುಜಂ. ಈ ಶಂಖ ಚಕ್ರ ಗದಾ ಪದ್ಮಗಳಿಂದ ಕೂಡಿದ ಅದ್ಭುತವಾದ ಆ ಶ್ರೀವತ್ಸ ಕೌಸ್ತುಭ ಮಣಿಗಳಿಂದ ಕೂಡಿದ ನಿನ್ನ ರೂಪವನ್ನ ದಯವಿಟ್ಟು ಸಾಧಾರಣಗೊಳಿಸು, ಸಣ್ಣದು ಮಾಡು, ಸಣ್ಣ ಮಕ್ಕಳಂತೆ ನೀನು ಕಾಣಿಸುವ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆಗಲಿ ಅಂತ ಹೇಳಿ ಅಂತಾನೆ. ಆಮೇಲೆ ಒಂದು ಮಾತು ಅಂತಾಳ, ಎಷ್ಟು ವಿಚಿತ್ರ ನೀನು ಅಂತಂದ್ರೆ ನಾವು ಕೇಳ್ತೀವಿ, ನಾವೇ ಇಷ್ಟು ಉಪನ್ಯಾಸ ಮಾಡೀವಿ ಕೇಳಿವಿ ಅಂದ್ರೆ ದೇವಕಿ ಏನ್ ಮಾಡಿರ್ಲಿಕ್ಕೆ ಎಂಥ ಪುಣ್ಯವಂತರವರು, ಸಾಕ್ಷಾತ್ ಅದಿತಿ ದೇವಿ ಅಂತ ಅನ್ಕೊಂಡ್ರೆ. ಅವಳಂತಾಳೆ ಜಗತ್ತನ್ನೆಲ್ಲ ಭಗವಂತ ತನ್ನ ಉದರದೊಳಗೆ ಇಟ್ಕೊಂಡಿದ್ದಾನೆ. ಎಲ್ಲ ಜಗತ್ತು ಭಗವಂತನ ಹೊಟ್ಟೆಯೊಳಗೆ. ಇವತ್ತು ನೀನ್ ನನ್ನ ಹೊಟ್ಟೆಯೊಳಗಿದ್ದೆಲ್ಲ ಏನ್ ಆಶ್ಚರ್ಯ ಆಗಿದೆ ಅದಂತ ನೋಡ್ರಿ.
ಯಥಾವಕಾಶಂ ಪುರುಷ ಪರೋ ಭವಾನ್ ಬಿಭರ್ತಿ ಸೋಯಂ ಮಮ ಗರ್ಭಗೋ ಭೂತ್ ಅಹೋ ನೃಗೋ ಕಸ್ಯನ್ ವಿಡಂಬನಂ ಮಹತ್. ದೇವರು ಚಾಷ್ಟಿ ಮಾಡೋದು ಅಂದ್ರೆ ಯಾವ ಮಟ್ಟಕ್ಕೆ ಚಾಷ್ಟಿ ಮಾಡೋದು, ಯಾವ ಮಟ್ಟದ ವಿಡಂಬನೆ ಇದು? ಯಾಕೆ ಅಂದ್ರೆ ಉದರೇಸ್ಮಿನ್ ಜಗದಂಡ ಮಂಡಲಂ ಅಂತ. ಹೀಗಾಗಿ ವಿಶ್ವಸ್ಥಿತಿ ಪ್ರಳಯ ಸರ್ಗ ಎಲ್ಲವನ್ನೂ ಮಾಡುವ ಪರಮಾತ್ಮ ಎಲ್ಲ ಜಗತ್ತನ್ನ ತನ್ನ ಹೊಟ್ಟೆಯೊಳಗಿಟ್ಟುಕೊಂಡು ನೋಡ್ತಾನಂತ. ಪಾಪ ಎಲ್ಲ ಮಕ್ಕಳು ಮಲಗಿದ್ದಾರೆ, ಇವರನ್ನ ಎಬ್ಬಿಸಿ ಇವರಿಗೆ ಶುದ್ಧವಾಗಿ ಅವರ ಸ್ವರೂಪದ ಆನಂದವನ್ನು ಅವ್ರಿಗೆ ಕೊಡಬೇಕು ಅಂತ ಅವನ ಅಪೇಕ್ಷೆ ಪಟ್ಟಿದ್ದಿಲ್ಲ ಅಂದ್ರೆ ನಾವ್ಯಾರೂ ಇಲ್ಲಿ ಇರ್ತಾ ಇರ್ಲಿಲ್ಲ. ಇಷ್ಟು ಕರುಣಾ ಸರಣಿಯಿಂದ ಇಷ್ಟೆಲ್ಲ ನಡೆದಿರುವಾಗ ನಮ್ಮ ಗರ್ಭದೊಳಗೆ ನೀ ಬಂದು ಮತ್ತೆ ಹುಟ್ಟಿ ಇಷ್ಟು ಆಶ್ಚರ್ಯವನ್ನು ಕೊಡ್ತೀಯಲ್ಲ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಅದಕ್ಕೆ ಆ ದಾಸರು ಈ ಮಾತನ್ನು ಹೇಳಿದ್ದಾರೆ ಅಂತ. ಇದು ಪ್ರಾಯಶಃ ಇಲ್ಲಿಂದೇ ಆ ಹಾಡು ಬಂದಿರಬೇಕು ಅಂತ ಅನಿಸ್ತದೆ. ಇಷ್ಟಾದ ಮೇಲೆ ಅವನು ಸಣ್ಣ ಕೂಸಾಗ್ಬಿಟ್ಟ. ಅವಳು ಕೇಳ್ಕೊಂಡಿದ್ದಳ ದೇವಕಿಯ ಪ್ರಾರ್ಥನೆ ಅಂತ ಸಣ್ಣ ಕೂಸಾದ. ಆವಾಗ ಪಟಪಟ ಅಂತ ನಂದಗೋಪನ ಮನೆಗೆ ಆ ಕೂಸನ್ನ ಕರ್ಕೊಂಡು ಇವನು ಹೊರಟ ಅಂತ. ತ್ವಮೇವ ಪೂರ್ವ ಸರ್ಗೇ ಭೂಹು ಪೃಷ್ಣಿ ಸ್ವಯಂಭುವೇ ಸತಿ ತದಾಯಂ ಸುತಪಾ ನಾಮ ಪ್ರಜಾಪತಿರ ಕಲ್ಮಷಃ. ಅಷ್ಟು ಸಣ್ಣ ಕೂಸಾದ್ಮೇಲೆ ಮಾತಾಡ್ಲಿಕ್ಕೆ ಶುರು ಮಾಡಿದಂತೆ. ನಮ್ದು ಒಂದು 4 ಮಾತು ಕೇಳ್ರಿ, ಎಲ್ಲ ನೀವೇ ಮಾತಾಡಿದ್ರಿ ಹೆಂಗ? ಅವನಂದ, ನಿಮ್ಮಿಬ್ಬರ ಪುಣ್ಯ ಬಹಳ ದೊಡ್ಡದು. ತಂದೆ ತಾಯಿಗಳಿಗೆ ಹೇಳಿಗತ್ತ, ವಸುದೇವ ದೇವಕಿಯರ ಪುಣ್ಯ ಬಹಳ ದೊಡ್ಡದು. ಯಾಕೆ ಅಂದ್ರೆ ನೀವು ಸುತಪ ಮತ್ತು ಕೃಷ್ಣಿ ಅಂತ ಆಗಿದ್ರಿ. ಮೊದಲು ಎಷ್ಟು ತಪಸ್ಸು ಮಾಡಿದ್ರಿ, ಎಷ್ಟು ಶ್ರಮ ಪಟ್ಟ್ರಿ. ಆಚಾರ್ಯರು ಹುಟ್ಟುವಾಗ ಕೇಳಿದ 12 ವರ್ಷ ತಪಸ್ಸು ಮಾಡಿದ್ರು ಅಂತ. ಇದು ಕಲಿಯುಗದ ಕಥೆ, ಇದು ದ್ವಾಪರದ ಕಥೆ. ಎಷ್ಟು ತಪಸ್ಸು ಮಾಡಿದ್ದಾರೆ ಅದ್ರ ಹಿಂದಿನ ಕಥೆ. ಆ ಎಲ್ಲ ಕಾರಣಕ್ಕೂ ಕೂಡ ಹೇಳ್ತಾರೆ, ವರ್ಷ ವಾತಾತಪ ಹಿಮ ಘರ್ಮ ಕಾಲ ಗುಣಾನನು ಸಹಮಾನವು ಶ್ವಾಸರೋಧ ವಿನಿರ್ಧೂತ ಮನೋಮಲವು. ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಸೆಕೆ ಇರಲಿ, ಎಲ್ಲವನ್ನೂ ಸಹನ ಮಾಡಿ ಉತ್ತಮವಾದ ಪ್ರಾಣಾಯಾಮದ ಆಯಾಮದಿಂದ ಜಗತ್ತನ್ನ ದೇಹವನ್ನ ಚೆನ್ನಾಗಿ ದಂಡನೆ ಮಾಡಿ ಇಂಥ ಮಕ್ಕಳನ್ನ ಪಡೆದ್ರಿ ನೀವು. ಆವಾಗ ಅದಕ್ಕೆ ನನಗೆ ಕೃಷ್ಣಿ ಗರ್ಭ ಅಂತ ಕರೆದ್ರು. ಅವಾಗ ಅದಾಯ್ತು. ಮುಂದೆ ಅದಿತಿ ಕಶ್ಯಪರಾದಾಗ ಆವಾಗ ಕಶ್ಯಪರಲ್ಲಿ 2 ರೂಪದಿಂದ ಹುಟ್ಟಿದ ಪರಮಾತ್ಮ. ಉಪೇಂದ್ರನಾಗಿ ಹುಟ್ಟಿದ ಮತ್ತು ವಾಮನನಾಗಿ ಹುಟ್ಟಿದ. ಅದನ್ನು ಹೇಳ್ತಾರೆ ನೋಡಿ. ಅದೃಷ್ಟ್ವಾ ಅನ್ಯತಮಂ ಲೋಕೆ ಶೀಲೌದಾರ್ಯ ಗುಣೈಸ್ಸಮಂ ಅಹಂ ಸುತೋ ವಾಮಭವಂ ಕೃಷ್ಣಿಗರ್ಭ ಇತಿ ಸ್ಮೃತಃ. ಕೃಷ್ಣಿಗರ್ಭ ಅಂತ ಅದೇ. ತಯೋರ್ವಾಂ ಪುನರೇವಾಹಂ ಆದಿತ್ಯ ಮಾಸ ಕಶ್ಯಪಾತ್ ಉಪೇಂದ್ರ ಇತಿ ವಿಖ್ಯಾತೋ ವಾಮನತ್ವಚ್ಚ ವಾಮನ. ಉಪೇಂದ್ರನಾಗಿ ಹುಟ್ಟಿದ, ಇಂದ್ರನಿಗೆ ತಮ್ಮ, ಅದರಿಂದ ಉಪೇಂದ್ರ ಆಗಿ ಹುಟ್ಟಿದ್ದು ಒಂದು. ಎರಡನೇದ್ದು ವಾಮನತ್ವಾಚ್ಚ ವಾಮನ. ಹೇಳ್ತಾರೆ ವಾಮನ ಶಬ್ದಕ್ಕೆ ಸಣ್ಣವ ಅಂತ ಒಂದರ್ಥ, ಇನ್ನೊಂದು ಸುಂದರ ಅಂತ ಒಂದರ್ಥ. ಬಹಳ ಬ್ಯೂಟಿಫುಲ್ ನೋಡ್ರಿ. ಯಾವಾಗಲೂ ಮಾಟಿರೋ ವಸ್ತು ಬಹಳ ಚಂದ ಇರ್ತದೆ. ಅದು ಜಗತ್ತಿನ ಸಾಮಾನ್ಯವಾದ ಒಂದು ಗ್ರಹಿಕೆ. ಅದನ್ನ ಅಲ್ಲೇ ಹೇಳ್ತಾ ಇದ್ದಾರೆ, ವಾಮನ ಅಂದ್ರೆ ಚಂದ ಅಂತ. ಹೀಗಾಗಿ ಒಟ್ಟು ವಾಮನ ಅಂತ ಅನ್ನೋದು ಅದಕ್ಕೆ ಸಣ್ಣ ಮಕ್ಕಳಾಗಿ ಬಹಳ ಸುಂದರವಾಗಿ ಕಾಣಿಸ್ತಾರೆ. ನಾನು ವಾಮನನಾದ್ದರಿಂದ ವಾಮನ ಅಂತ ಹೆಸರಿಟ್ರಿ. ಉಪೇಂದ್ರನಾದದ್ದರಿಂದ ಅರ್ಥಾತ್ ಇಂದ್ರನ ತಮ್ಮನಾದದ್ದರಿಂದ ನನ್ನನ್ನ ಇನ್ನು ಉಪೇಂದ್ರ ಅಂತ ಕರೆದ್ರಿ. ಈ 2 ರೂಪಗಳಲ್ಲಿ ಅದ್ಭುತವಾಗಿ ನನ್ನನ್ನ ನೀವು ಸೇವೆ ಮಾಡಿದ್ದಕ್ಕೆ ಇನ್ನೊಂದ್ಸಲ ನಿಮ್ಮಲ್ಲಿ ಹುಟ್ಟಿದ್ದೀನಿ ನಾನು. ಇದರಿಂದ ಏನ್ ನಮಗ್ ಗೊತ್ತಾಗ್ತದೆ ಅಂದ್ರೆ ನಮ್ಮ ಉದರ ಎಷ್ಟು ಶುದ್ಧವಾಗಿರಬೇಕು. ಭಗವಂತ ಅವತಾರ ಮಾಡೋದಿಲ್ಲ ಬಿಡ್ರಿ, ಗ್ಯಾರಂಟಿ ಅದು. ಭಗವಂತ ಯಾಕೆ ಅವತಾರ ಮಾಡ್ತಾನೆ? ಭಗವಂತನನ್ನ ತಲೆಯಲ್ಲಿ ಹೊರುವ ಒಂದು ಜೀವ ನಮ್ಮಲ್ಲಿ ಅವತಾರ ಮಾಡಬಹುದು, ಅರ್ಥಾತ್ ಜೀವ ನಮ್ಮಲ್ಲಿ ಹುಟ್ಟಬಹುದಲ್ಲ. ಅಷ್ಟಾಗ್ಲಿಕ್ಕೂ ಕೂಡ ಭಗವದ್ ಭಕ್ತರು ಹುಟ್ಟಲಿಕ್ಕೂ ಕೂಡ ಎಂಥ ಒಂದು ಪುಣ್ಯ ಇರಬೇಕಲ್ಲ. ಸುಮ್ಮನೆ ಮನೆಯೊಳಗೆ ಭಗವದ್ ಭಕ್ತರು ಹುಟ್ಟೋದಿಲ್ಲ, ಅದಕ್ಕೆ ಬಹಳ ಪುಣ್ಯ ಬೇಕು. ಏನದು ಆಸ್ಫೋಟಯಂತಿ ಪಿತರಃ ಪ್ರಣೃತ್ಯಂತಿ ಪಿತಾಮಹ ವೈಷ್ಣವೋಸ್ಮತ್ ಕುಲೇ ಜಾತಃ. ನಿಮ್ಮ ಮನೆಯೊಳಗೊಬ್ಬ ಉತ್ತಮನಾದ ಒಬ್ಬ ವ್ಯಕ್ತಿ ಹುಟ್ಟಿದ ಅಂತಂದ್ರೆ ನಿಮ್ಮ ಪಿತೃಗಳೆಲ್ಲ ಕುಣಿಲಿಕ್ಕೆ ಶುರು ಮಾಡ್ತಾರಂತೆ. ಆಮೇಲೆ ಅವ್ರು ಅಂತಾರಂತೆ, ನಮ್ಮ ಮನೆಯೊಳಗೆ ಒಬ್ಬ ಒಳ್ಳೆ ಭಗವದ್ ಭಕ್ತ ಹುಟ್ಟಿದ್ದಾನೆ, ನಮಗೆ ಇವತ್ತು ದೊಡ್ಡದಾದ ಹಬ್ಬ ಅಂತ ಅವ್ರು ಸಂತೋಷ ಪಡ್ತಾರಂತೆ ಪಿತೃದೇವತೆಗಳು. ಇದಾಗಬೇಕು ಅಂತಂದ್ರೆ ನಾವು ಎಷ್ಟು ಸಾಧನೆ ಮಾಡಬೇಕು. ಅದಕ್ಕೆ ಒಳ್ಳೆಯ ಆದರ್ಶ ಅದಿತಿ ಕಶ್ಯಪರು. ಅದರಿಂದಾಗಿ ಭಗವಂತ ಈ ಎಲ್ಲ ರೂಪಗಳಿಂದ ಹುಟ್ಟಿ ಕೊನೆಗೆ ಅದ್ಭುತನಾದ ಕೃಷ್ಣ ರೂಪದಿಂದಲೇನೆ, ಯಾವ ಕೃಷ್ಣ ಜಗತ್ತಿಗೆ ಜಗದೇಕ ವೀರನಾಗಿ ಜಗದೇಕ ಮಲ್ಲನಾಗಿ ಅದ್ಭುತನಾದ ಆ ಅವತಾರವನ್ನು ಮಾಡಿದ್ದಾನೋ ಅದಕ್ಕೆ ಕಾರಣ ಆಗುವುದು ಅಂದ್ರೆ ಸುಮ್ಮನೆ ಯಾರಿಗೂ ಅದು ಒಲಿಯೋದಿಲ್ಲ. ತೃತೀಯೇಸ್ಮಿನ್ ಭವೇಹಂ ವೈ ತೇನೈವ ವಪುಷಾ ನಘೆ ಜಾತೋ ಭೂಯಸ್ತಯೋರೇವಂ ಸತ್ಯಂ ಮೇ ವ್ಯಾಹೃತಂ ಸತಿ. ಹೇಳ್ತಾರೆ, ನಾನು ಮಾತು ಸತ್ಯ ಮಾಡಬೇಕು ಅಂತ ಅವತ್ತೇ ಹೇಳಿದ್ದೆ, ಇನ್ನೊಂದ್ಸಲ ಅವತಾರ ಮಾಡ್ತೀನಿ ಅಂತ, ಈಗ ಅವತಾರ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೆ ಅವನಂತಾನಂತೆ, ನಾನೇನೋ ಸಣ್ಣ ಹುಡುಗಾಗಿ ಹುಟ್ಟಬೇಕು ಅಂತ ಮಾಡಿದ್ದೆ, ಆದ್ರೆ ನಿಮಗೆ ನೆನಪಾಗಬೇಕಲ್ಲ, ಕೃಷ್ಣಿಗರ್ಭನೇ ನಾನು, ಉಪೇಂದ್ರನೇ ನಾನು, ವಾಮನನೇ ನಾನು ಅಂತ. ಅದಕ್ಕಾಗಿ ನೆನಪು ಮಾಡಿಕೊಳ್ಳಿಕ್ಕೆ ಈ ಚತುರ್ಭುಜವಾದ ರೂಪವನ್ನ
ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾ ನೋಡ್ರಿ. ಏತದ್ವಾಂ ದರ್ಶಿತಂ ರೂಪಂ ಪ್ರಾಗ್ಜನ್ಮ ಸ್ಮರಣಾಯಮೇ, ನನ್ನ ಪ್ರಾಗ್ಜನ್ಮವನ್ನ ಸ್ಮರಣೆ ಮಾಡಿಸೋದಕ್ಕಾಗಿ ನಾನು ಈ ರೂಪದಿಂದ ಬಂದಿದ್ದೇನೆ, ನನಗೇನು ಈ ರೂಪದಿಂದೇ ಬರಬೇಕು ಅಂತ ಇರಲಿಲ್ಲ ಅಂತ ಹೇಳಿ ಹೇಳ್ತಾನೆ. ಯುವಾಂ ಮಾಂ ಪುತ್ರಭಾವೇನ ಬ್ರಹ್ಮಭಾವೇನ ಚಾಸಕೃತ ಚಿಂತಯಂತವು ಕೃತ ಸ್ನೇಹವು ಯಾಸ್ಯೇತೆ ಮದ್ಗತಿಂ ಪರಾಂ. ಹೀಗೆ ನನ್ನನ್ನ ಕೃಷ್ಣ ನಮ್ಮ ಹುಡುಗ ಅಂತ ಅಷ್ಟೇ ಹೇಳಿ ಮರೆತು ಬಿಡಬೇಡ, ಮುಂದೆ ಯಶೋದೆ ಹಂಗೆ ಮಾಡ್ತಾಳೆ ಅಂತ ಹೇಳಿ ಕೇಳ್ತೀವಿ. ಕಲಿಯುಗದೊಳಗೆ ಮತ್ತೆ ಹುಟ್ಟಿ ಬರ್ಬೇಕಾಗ್ತದ ಅವಳು. ಯಾಕೆ ಅಂದ್ರೆ ತೊಡೆ ಮೇಲಿದ್ದ ಕೃಷ್ಣ ಬ್ರಹ್ಮಾಂಡವನ್ನೇ ತೋರಿಸಿದ, ಆವಾಗ ಇವನು ಬ್ರಹ್ಮಾಂಡಕ್ಕೆ ಅಧಿಪತಿ ಅಂತ ನಾನು ಚಿಂತನೆ ಮಾಡಲಿಲ್ಲ, ನಮ್ಮ ಹುಡುಗ ಅಂದ್ಕೊಂಡ್ಬಿಟ್ಟೆ ನಾನು, ಅದಕ್ಕಾಗಿ ಇನ್ನೊಂದು ಜನ್ಮ ಬಂತು ಅಂತ ಅಲ್ಲಿ ಬಕುಲಾವತಿ ಹೇಳ್ತಾಳೆ ಅಂತ ಕಥೆ ಬರುತ್ತೆ. ಹಾಗೆ ನೀವು ಹಾಗೆ ಮಾಡಬೇಡ್ರಿ. ಯಾಕೆ ಅಂತಂದ್ರೆ ನನ್ನನ್ನ ಮಗ ಅನ್ಕೊಡ್ರಿ, ಪರಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಡ್ರಿ, ಅದರಿಂದ ನೀವು ಮೋಕ್ಷವನ್ನು ಪಡೀತೀರಿ ಅಂತ ಹೇಳ್ದ. ಶುಕ ಉವಾಚ ಇತ್ಯುಕ್ತ ಬಭೂವ ಪ್ರಾಕೃತ ಶಿಶು, ಅದಾಗಿ ಸಣ್ಣ ಹುಡುಗ ಅವನಾದ ಅಂತ ಹೇಳ್ತಾರೆ. ಮುಂದೆ ತಾ ಕೃಷ್ಣ ವಾಹೇ ವಸುದೇವ ಆಗತೆ ಸ್ವಯಂ ವ್ಯಶೀರ್ಯಂತ ಯಥಾತಮೋರವೇಹೆ ವವರ್ಷ ಪರ್ಜನ್ಯ ಉಪಾಂಶು ಗರ್ಜಿತ ಶೇಷೋನ್ವಗಾತ್ ವಾರಿ ನಿವಾರಯನ್ ಫಣೈಃ. ಬಡಬಡ ವಾಸುದೇವ ಏನ್ ಮಾಡಿದ ಅಂದ್ರೆ ತನ್ನ ಕೆಲಸಕ್ಕೆ ತಾನು ರೆಡಿಯಾದ. ಈಗ ತಕ್ಷಣಕ್ಕೆ ಮೈ ಮರೆಯುವಂತಿಲ್ಲ, ಮಕ್ಕಳು ಚೆನ್ನಾಗಿ ಹುಟ್ಟಿದ್ದಾರೆ ಅಂತ ಮತ್ತೆ ಸಂತೋಷಪಟ್ಟು ಕೂಡುವಂಗಿಲ್ಲ, ಕೆಲಸಕ್ಕೆ ಅಣಿಯಾಗಬೇಕು. ಅದಕ್ಕಾಗಿ ಆ ಕೂಸನ್ನ ಕೈಯೊಳಗೆ ತೆಗೆದುಕೊಂಡು, ಹೇಗೆ ಕತ್ತಲೆ ಅನ್ನೋದು ಸೂರ್ಯ ಬಂದ ತಕ್ಷಣ ಕತ್ತಲೆ ಇರೋದಿಲ್ಲ ಹೇಳಿದ ನಮ್ಮ, ನಾವೆರಡು ಒಂದಕ್ಕೊಂದು ವಿರೋಧವೇ ಆದದ್ದು. ಕತ್ತಲೆಗೂ ಬೆಳಕಿಗೂ ಒಂದೇ ಅವಸ್ಥಾನ ಅಂತಿಲ್ಲ, ಬ್ಲ್ಯಾಕ್ ಅಂಡ್ ವೈಟ್ ಕೆನ್ ನಾಟ್ ಕೋ ಎಕ್ಸಿಸ್ಟ್ ಅಂತ. ಹಾಗೆ ಸೂರ್ಯ ತಮಸ್ಸು ಕೋ ಎಕ್ಸಿಸ್ಟ್ ಆಗೋದಿಲ್ಲ, ಕೃಷ್ಣ ಮತ್ತು ಅಜ್ಞಾನ, ಕೃಷ್ಣ ಮತ್ತು ತಮಸ್ಸು ಜೊತೆಗೆ ಇರೋದಿಲ್ಲ, ಎಲ್ಲಾ ಕಡೆ ಪ್ರಕಾಶ ಆಗ್ಬಿಡ್ತು. ಆ ಪ್ರಕಾಶಕ್ಕೆ ಇದ್ದ ಜನ, ಜೈಲಿನ ಜನ ಎಲ್ಲ ಮತ್ತೆ ಮಲಗಿಬಿಟ್ರು, ಅದು ತಡ್ಕೊಳ್ಳಿಕ್ಕಾಗ್ಲಿಲ್ಲ, ಗೊತ್ತೇ ಆಗ್ಲಿಲ್ಲ, ಆ ಮಾಯೆಯೊಳಗೆ ಅವ್ರು ಬಿದ್ದು ಹೋದ್ರು. ಆಮೇಲೆ ಹೇಳ್ತಾರೆ ವರ್ಷ ಪರ್ಜನ್ಯ ಉಪಾಂಶು ಗರ್ಜಿತ, ಮೋಡಗಳು ಚೆನ್ನಾಗಿ ಮಳೆ ಸುರಿಸ್ತಾ ಇದೆ, ತುಂತುರು ಮಳೆ ಆಗ್ತಾ ಇದೆ, ಸಣ್ಣಗೆ ಮಳೆ, ಅದು ಹೇಳ್ತಾರೆ ನೋಡ್ರಿ. ಉಪಾಂಶು ಗರ್ಜಿತ ಶೇಷೋನ್ವಗಾತ್ ವಾರಿ ನಿವಾರಯನ್ ಫಣೈ, 1000 ಹೆಡೆಯಿಂದ ಅನಂತ ಬಂದು ಅವನ ತಲೆ ಮೇಲೆ ಛತ್ರಿಯಂತೆ ಬಂದು ತಾನು ನಿಂತಿದ್ದಾನೆ. ಕೃಷ್ಣ ವಸುದೇವನ ಕೈಯಲ್ಲಿ ಕೃಷ್ಣ, ತಲೆ ಮೇಲೆ ಕೃಷ್ಣ, ಅದರ ಮೇಲೆ ಶೇಷದೇವ. ಈ ಒಂದು ಸುಂದರ ರೂಪದಿಂದ ವಸುದೇವ ಹೆಜ್ಜೆ ಹಾಕ್ತಾ ಇದ್ದಾನೆ. ದಾರಿಯೊಳಗೆ ಯಮುನಾ ಎಷ್ಟು ಜೋರಾಗಿ ಹರಿತಾ ಇದ್ದಾಳೆ, ಎಂಥ ಕಾಲ ಅದು, ವರ್ಷಾ ಋತು, ಶ್ರಾವಣ ಮಾಸ, ಅಷ್ಟು ಜೋರಾಗಿ ಹರಿಯುವಂತಹ ಕಾಲದಲ್ಲೂ ಕೂಡ ಹೇಳ್ತಾರೆ ಭಯಾನಕಾವರ್ತ ಶತಾಕುಲಾ ನದಿ ಮಾರ್ಗಂ ದದವು ಸಿಂಧು ರಿವಶ್ಯಪತೆ. ಅವಳು ನೆನಪು ಮಾಡ್ಕೊಂಡಂತೆ ಇದನ್ನ ವಾದಿರಾಜ ಸ್ವಾಮಿಗಳು ಬಹಳ ಚಂದ ಹೇಳ್ತಾರೆ. ನನ್ನ ಗಂಡ ಸಿಂಧು ಏನೋ ಇದ್ದಾನಲ್ಲ ಅಂದ್ರೆ ಸಮುದ್ರ ರಾಜ, ಅವನು ದಾರಿ ಬಿಡ್ಲಿಲ್ಲ ಅಂತ ಹೇಳಿ ರಾಮದೇವರು ಬರೀ ಹೂವು ಹಾರಿಸಿದ್ರಂತ. ಯಾಕೋ ಹುಡುಗ ಹೆಂಗಿದ್ದೆ ಅಂತ ಕೇಳಿದ್ರು. ಅಷ್ಟಕ್ಕೆ ಸಮುದ್ರ ರಾಜ ಒಳಗೆ ಹೋಗೋ ಪ್ರಸಂಗ ಬಂತು, ಗಾಬರಿ ಆಗ್ಬಿಟ್ಟ. ಭ್ರೂಬಂಬ ಸಂಭ್ರಾಂತ ಪಯೋಧಿ ಮಧ್ಯೆ ಅಂತ, ಅದಕ್ಕೆ ಅಂತ ಸಂಭ್ರಾಂತನಾದ ಅವನು. ಅಂತಹ ಗಂಡನಿಗೆ ಅವ್ರು ಬಿಟ್ಟಿಲ್ಲ ಅಂದ್ರೆ, ನಾನು ಅವನ ಹೆಂಡತಿ, ಯಮುನಾ ಸಮುದ್ರ ರಾಜನ ಹೆಂಡತಿ, ಆದ್ದರಿಂದ ನಾನಂತೂ ಸರದೇ ಬಿಡ್ತೀನಿ ಅಂತ ದಾರಿ ಕೊಟ್ಟನು. ಅಷ್ಟು ಪ್ರವಾಹದಿಂದ ಹರಿತಾ ಇರುವ ಯಮುನೆ ಕಾಲಿಗೆ ಮೊಣಕಾಲಿಗೆ ಬರದೇ ಇದ್ದಷ್ಟು ನಿಧಾನವಾಗಿ ಹರಿಲಿಕ್ಕೆ ಪ್ರಾರಂಭ ಆದ್ದು, ಶ್ರೀಕೃಷ್ಣನ ಕೈಯೊಳಗೆ ಹಿಡಿದು. ಇದು ಅಭಿಪ್ರಾಯ. ವಾದಿರಾಜರಂತಾರೆ, ನೀವು ಕೃಷ್ಣನ ತಲೆಯೊಳಗೆ ಹಿಡ್ಕೊಡ್ರಿ, ಆವಾಗ ಏನಾಗ್ತದೆ ಅಂದ್ರೆ ಪ್ರವಾಹದಂತೆ ಬಂದ ಕಷ್ಟಗಳೆಲ್ಲ ಕಾಲಿನ ಕೆಳಗೆ ನೀರು ಹರಿದಾಗ ಎಷ್ಟು ತಂಪಾಗಿ ಹೋಗಿಬಿಡ್ತಾವೋ ಹಾಗೆ ಆಗಿಬಿಡುತ್ತೆ. ಅಂದ್ರೆ ಅರ್ಥ, ನಮಗೆ ಬಂದಿರೋ ಕಷ್ಟ ನಾವು ಬಾಧಿಸ್ತದೆ. ಯಾಕೆ ಅಂದ್ರೆ ನಮ್ಮ ತಲೆಯೊಳಗೆ ಕೃಷ್ಣ ಸೇರ್ಕೊಂಡಿಲ್ಲ. ಕೃಷ್ಣನನ್ನ ಸೇರಿಸ್ಕೊಂಡ್ಬಿಡ್ರಿ, ಇನ್ನೆಲ್ಲಾನು ತೆಗೆದು ಹಾಕ್ಬಿಡ್ರಿ, ಎಲ್ಲ ಸರಿ ಹೋಗ್ತದೆ ಅಂತ ವಾದಿರಾಜರು ಆಜ್ಞೆ ಮಾಡ್ತಾರೆ, ಸುಮ್ಮನೆ ಹೇಳೋದಿಲ್ಲ. ನಾವು ಹಂಗಿರ್ಬೇಕು ಅಂತ ಹೇಳ್ತಾರೆ. ಹೀಗಾಗಿ ದೇವಕ್ಯ ಶಯನೆ ನಂದವ್ರಜಂ ಶೌರಿ ರೂಪೇತ್ಯ ತತ್ರ ತಾನ್ ಗೋಪಾನ್ ಸುಷುಪ್ತಾನ್ ಉಪಲಭ್ಯ ನಿದ್ರಯ ಶಿಶುಂ ಯಶೋದಾ ಶಯನೆ ನಿಧಾಯತ ಸುತಾಮುಪಾದಾಯ ಪುನರ್ಗ್ರಹಾನಗಾತ್. ಪಟಪಟ ಅಂತ ಆ ನಂದಗೋಪನ ಇದಕ್ಕೆ ಬಂದು, ಅಲ್ಲಿ ಏನಾಗಿತ್ತು ಅಂದ್ರೆ ಅಲ್ಲೂ ಕೂಸು ಹುಟ್ಟಿತ್ತು, ನಿಮಗೆಲ್ಲ ಗೊತ್ತಿದೆ. ಆ ಯಶೋದೆಯ ಪಕ್ಕದಲ್ಲಿರುವ ಕೂಸನ್ನ ತಾನು ತೆಗೆದುಕೊಂಡು ಇವಳನ್ನು ಅಲ್ಲಿ ಮಲಗಿಸಿ ತಾನು ಬೇಗನೆ ಮತ್ತೆ ಕಾರಾಗೃಹಕ್ಕೆ ಬಂದು ಸೇರ್ಕೊಂಡ. ಪ್ರಶ್ನೆ ಬರ್ಬೇಕು ನಮಗೇನಂತ, ಅಲ್ಲಿ ಅವಳೇನು ಸುಮ್ ಕೂತಿದ್ಲೆ ಅಲ್ಲ, ಪಾಪ ಈಗಿನ ಪ್ರಸವ ಆಗಿದೆ ಅಂತಂದ್ರೆ ಅವಳು ಇನ್ನೂ ನೆರಳುತ್ತಿರ್ತಾಳೋ, ಏನೋ ಆಗ್ತಿರ್ತ, ಕೂಸು ಹುಟ್ಟಿದಂತ ಸಂತೋಷ ಪಟ್ಟಿರ್ತಾಳೋ, ಏನೋ ಒಂದು ಆಗಿರ್ಬೇಕಲ್ಲ. ಹೀಗೆ ಅವನು ಹೋಗಿ ಹಂಗೆ ಮಾಡ್ಲಿಕ್ಕೆ ಆಗ್ತದ ಅಂತಂದ್ರೆ ಅದಕ್ಕೆ ಉತ್ತರ ಭಾಗವತಕಾರರೇ ಹೇಳಿದ್ರು. ನಿಮ್ಮಂತ ಆ ಪ್ರಶ್ನೆ ಮಾಡೋದು ಬೇಡ. ಮಂದಾಶಂಕ ಅಂತ ಕರೀತಾರ. ಮಂದಾಶಂಕ ಅಂತಂದ್ರೆ ಕುಚೋದ್ಯ ಅಂತ ಕರೀತಾರೆ. ಕೆಲವು ಸಲ ನಮ್ಮ ಪ್ರಶ್ನೆಗಳು ಬಹಳ ವಿಚಿತ್ರ ಇರ್ತಾವ, ಎಲ್ಲರಿಗೂ ಬರುವಂಥದ್ದು, ಇದೇನು ಯಾರು ತಪ್ಪಂತಲ್ಲ.
ಬಹಳ ಅಸಂಭಾವನಾ ಪ್ರಶ್ನೆಗಳು ಬರ್ತಾ ಇರ್ತಾವ. ಇದೆಂಗ್ ಸಾಧ್ಯ ಇದೆಂಗ್ ಸಾಧ್ಯ ಅಂತ. ಅದಕ್ಕೆ ಭಾಗವತಕಾರರಂತ ದೇವಕ್ಯಾ ಶಯನೇನ್ಯಸ್ಯ ವಾಸುದೇವೋಥ ದಾರಿಕಾಂ ಪ್ರತಿಮುಚ್ಯ ಪದೋರ್ಲೋಹಂ ಆಸ್ತೆ ಪೂರ್ವ ವದಾವೃತಃ. ಬಡಬಡ ಬಂದು ಕೈಗೆ ಬೇಡಿ ಹಾಕೊಂಡು ಮೊದಲೇನೋ ಆಗೇ ಇಲ್ಲ ಅನ್ನೋ ಕೂತು ಬಿಟ್ಟ, ಕೂಸುಟ್ಟದ ಕೂತ ಅಷ್ಟೇ. ಹೀಗಾದಾಗ ಅವಳು ಯಶೋಧ ಹೆಂಗ್ ಸುಮ್ಮನಿದ್ಲು ಅಂದ್ರೆ ಅದಕ್ಕಂತಾರೆ ಯಶೋಧಾ ನಂದ ಪತ್ನೀಚ ಜಾತಂ ಪರಂ ಅಬುದ್ಧತ. ಅವಳಿಗೆ ಗೊತ್ತಾಗಿತ್ತು ಕೂಸುಟ್ಟಿದಂತ, ಆದ್ರೆ ಅದು ಹೆಣ್ಣೋ ಗಂಡೋ ಏನು ನೋಡ್ಲಿಕ್ಕೆ ಆಗಿಲ್ಲ ಅಂತವಳು. ಯಾಕೆಂದ್ರೆ ಮಾಯಾ ಪರಮಾತ್ಮಂದು ಹುಟ್ಟಿದ ತಕ್ಷಣ ಗೊತ್ತಾಯಿತು ಕೂಸುಟ್ಟಿದಂತ. ಮಾಯೆಯೊಳಗೆ ನಿದ್ರೆ ಬಂದ್ಬಿಡ್ತಂತ. ಎಂಥ ನಿದ್ದೆ ಅಂದ್ರೆ ಆ ವ್ರಜದೊಳಗಿರೋ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದ. ಇದು ನ ತಲ್ಲಿಂಗಂ ಪರಿಶ್ರಾಂತ ನಿದ್ರೆಯ ಅಪಗತ ಸ್ಮೃತಿ. ನಿದ್ದೆ ಬಹಳ ಬಂದಾಗ ನೆನಪು ಹೋಗಿಬಿಡುತ್ತೆ. ನಿದ್ರೆಯೊಳಗೆ ಮಂಪರ್ನೊಳಗೆ ಮಾಡಿದ ತಪ್ಪುಗಳು ನಮ್ಗೆ ನೆನಪಿರುವುದಿಲ್ಲ ಎಷ್ಟೋ ಸಲ. ಆದ್ದರಿಂದ ಅಪಗತ ಸ್ಮೃತಿ ಆಗಿಬಿಟ್ಟಿದ್ದಾದ್ದರಿಂದ ಅವಳಿಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಇತಿ ಶ್ರೀ ದಶಮಸ್ಕಂದೆ ಚತುರ್ಥೋಧ್ಯಾಯ. ಮುಂದೆ ಬಹಿರಂತ ಪುರದ್ವಾರ ಸರ್ವ ಪೂರ್ವವದಾವೃತಾ ತಥೋ ಬಾಲ ಧ್ವನಿಂ ಶುತ್ವ ಗೃಹಪಾಲ ಸಮುತ್ಥಿತ. ನಾಯಿಯಂತೆ ಹೊರಗೆ ಕಾಯ್ಕೊಂಡು ಕೂತಿದ್ರು ಎಲ್ಲ ಗೃಹಪಾಲಕರು, ಎಲ್ಲ ಕಾರಾಗೃಹದ ಪಾಲಕರು. ಈ ಕೂಸು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡುತ್ತೆ. ಮೊದಲಿಗೆ ಹತ್ತಿದ್ದಿಲ್ಲಲ್ಲ, ಈಗ ಅಳ್ಳಿಕ್ಕೆ ಪ್ರಾರಂಭ ಮಾಡುತ್ತೆ. ದುರ್ಗಾದೇವಿ ಬಂದಿದ್ದಾಳೆ ಅಲ್ಲಿಂದ, ನಂದಗೋಪನ ಮನೆಯಿಂದ ದುರ್ಗಾ, ಇಲ್ಲಿಂದ ಕೃಷ್ಣ ಅಲ್ಲಿಗೆ ಹೋಗಿದ್ದಾನೆ. ಆ ದುರ್ಗೆ ಜೋರಾಗಿ ಅಳ್ತಾ ಇದ್ದ. ಅಳುವಾಗ ಕೂಸು ಹುಟ್ಟಿದೆ ಅಂತ ಗೊತ್ತಾಯಿತು. ಅದನ್ನು ಹೋಗಿ ಕಂಸನಿಗೆ ತಕ್ಷಣದಲ್ಲಿ ತಿಳಿಸಿದ್ರು. ಅವನು ಹೇಗೆ ಎದ್ದು ಬಂದ ಅಂತಂದ್ರೆ ಕೂದಲೆಲ್ಲ ಬಿಚ್ಚಿತ್ತಂತ ಹೇಳ್ತಾರೆ ನೋಡ್ರಿ. ಸ ತಲ್ಪಾ ತೂರ್ಣ ಮುತ್ತಾಯ. ತಲ್ಪ ಅಂದ್ರೆ ಮಲ್ಕೊಂಡಿರೋ ಹಾಸಿಗೆ, ಅದರ ಮೇಲೆ ತೂರ್ಣ ಮುತ್ತಾಯ. ತಕ್ಷಣ ಎದ್ದು ಬಂದ. ಏನು ಅವನಿಗೆ 8ನೇದು ಬೇರೆ ಇದು, ಇದನ್ನು ಬಿಡುವಂಗೆ ಇಲ್ಲ. ಹಿಂದಿಂದ ಯಾವ್ದು ಮಿಸ್ ಆದ್ರೂ ನಡೀತಿದೆ, ಮಿಸ್ ಆಗೋಂಗಿಲ್ಲ. ಆದ್ದರಿಂದ ಕಾಲೋಯಮಿತಿ ವಿಫಲಃ ಸೂತಿಗ್ರಹ ಮಗಾತ್ ಶೀಘ್ರಂ ಪ್ರಸ್ಖಲನ್ ಮುಕ್ತ ಮೂರ್ಧಜ. ಬಿಚ್ಚುಕೊಂಡ ಕೇಶದಿಂದಲೇನೆ ಹಾಗೇ ಓಡಿ ಬಂದಂತ. ಓಡಿ ಬಂದು ಆ ಕೂಸನ್ನ ಎಳೆದು ಕೈಗೆ ತಗೊಂಡ. ಸಣ್ಣ ಮಗು, ಅದನ್ನ ಎಳೆ ಮಗುವನ್ನ ಕೈಗೆ ತಗೊಂಡ ಮೇಲೆ ಅವಳು ಅಂತಾಳಂತೆ ಸ್ನುಷೇಯಂ ತವ ಕಲ್ಯಾಣ ಸ್ತ್ರೀಯಮ್ಮ ಹಂತು ಮರಹಸಿ. ಸಣ್ಣ ಕೂಸು, ಹೆಣ್ಣು ಹುಡುಗಿ ಬೇರೆ, ಮತ್ತು ಸ್ನುಷ ನಿಮ್ಮ ಸೋದರ ಸೊಸೆ. ಸ್ನುಷ ಅಂದ್ರೆ ಸೊಸೆ. ಆ ಕಂಸನಿಗೆ ತಂಗಿ ಮಗಳಲ್ಲ, ಆದ್ದರಿಂದ ಸೋದರ ಸೊಸೆ ಬೇರೆ. ಸೋದರ ಸೊಸೆ ಅಂದ್ರೆ ಮಗಳಿದ್ದಂಗೆ, ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಬೇಕು. ಅಂಥವಳಿಗೆ ನೀನು ಕೊಲೆ ಮಾಡಬೇಕು ಅಂತ ಹೋಗ್ತಾ ಇದ್ದಿ, ಎಂದೂ ಮಾಡಬೇಡ ಅದನ್ನ. ನ ತ್ವಂ ಹಂತು ಮರಹಸಿ, ಅವ್ನು ಕೊಲಬೇಡ ಅಂತಂದು. ಅವಾಗ ಅವನಂದ ಇದನ್ನ ಬಿಟ್ಟು ನಡೆಯೋದೇ ಇಲ್ಲ. ಚರಮಾಂ ಪ್ರಜಾಂ, 8ನೇದಿದು, ಇದನ್ನಂತೂ ಬಿಡೋಂಗೇ ಇಲ್ಲ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಡಸ್ ನಾಟ್ ಮ್ಯಾಟರ್ ಅಂತ. ಏನ್ ಬೇಕಾದಾದ್ರೂ ಇದನ್ನು ಮಾಡೋದೆ. ನನ್ವಹಂತೆ ಹ್ಯವರಜ ದೀನಾ ಹತಸುತಾ ಪ್ರಭೋ ದಾತು ಮರ್ಹಸಿ ಮಂದಾಯ ಅಂಗೇ ಮಾಂ ಚರಮಾಂ ಪ್ರಜಾಂ. ಅವಳಂದ್ಲು ನನ್ನದು ಇದು ಕೊನೆ ಕೂಸು ಅಂತ ಉಳಿಸೋಂದ್ಲು. ಹೌದು, ಇದು ಕೊನೆ ಕೂಸು ಅಂತ ಉಳಿಸೋದಿಲ್ಲ ಅಂತಂದ. ಅದೇ ಮಾತಿಗೆ ಅದೇ ಉತ್ತರ. ಯಾಕೆ ಅಂದ್ರೆ ಇದನ್ನಂತೂ ಬಿಡೋ ಹಂಗಿಲ್ಲ. ಆವಾಗ ಏನ್ ಮಾಡೋದು ಅಂದ್ರೆ ಅಪೋಥಯತ್ ಶಿಲಾಪೃಷ್ಠೆ ಸ್ವಾರ್ಥೋನ್ಮೂಲಿತ ಸೌಹೃದ. ಮನುಷ್ಯ ಯಾವಾಗ ಸ್ವಾರ್ಥಕ್ಕೆ ಬಿದ್ದು ಬಿಡ್ತಾನೋ ಅವನು ಮಾಡೋ ಯಾವುದೂ ಅವನ ಮನಸ್ಸಿಗೆ ತಪ್ಪು ಅನ್ಸೋದಿಲ್ಲ. ನಮ್ಮ ಬೆನ್ನು ನಮ್ಗೆ ಕಾಣಿಸೋದಿಲ್ಲ ಅಂತಾರೆ. ಯಾಕೆ ಅಂದ್ರೆ ಸ್ವಾರ್ಥ ಅಷ್ಟು ಕೆಟ್ಟದ್ದು. ಹುಚ್ಚು ಹಿಡಿಯಿತು ಮನುಷ್ಯನಿಗೆ ಅಂತಂದ್ರೆ ಹಿಂಗಾಗ್ಬಿಡ್ತು. ಅದಕ್ಕಾಗಿ ಅವನೇನ್ ಮಾಡಿದ, ಆ ಕೂಸನ್ನ ತೆಗೆದುಕೊಂಡು ದೊಡ್ಡ ಬಂಡೆಗೆ ಅಪ್ಪಳಿಸಿದ. ಅಪೋಥಯತ್, ಜೋರಾಗಿ ಅಪ್ಪಳಿಸಿಬಿಟ್ಟು. ಅಪ್ಪಳಿಸ್ಲಿಕ್ಕೆ ಹೋದ, ಬಂಡೆಗೆ ಸ್ಪರ್ಶ ಆಗ್ಲಿಲ್ಲ. ಕೂಸು ಆಕಾಶಕ್ಕೆ ಹಾರಿ ಹೋಗ್ಬಿಡುತ್ತೆ ಹಂಗೆ ಸೀದಾ. ಸತಸ್ಮಾತ್ ಸಾ ತದ್ಹಸ್ತಾತ್ ಪ್ಲುತ್ಯ ಸದ್ಯೋ ದೇವಿ ಅಂಬರಂ ಗತ. ದೇವಿ ಅಂಬರ ಅಂತಂದ್ರೆ ಆಕಾಶಕ್ಕೆ ಅವಳು ಹೋಗಿಬಿಟ್ಲು. ಹೋಗಿ ಹೇಗೆ ಆದ್ಲು ಅಂದ್ರೆ 8 ಭುಜಗಳಿಂದ ಕಾಣಿಸ್ಕೊಂಡ್ಳು. 4 ಭುಜದ ಸ್ವಾಮಿ ಇದ್ದವನು ಅಲ್ಲಿ ಹೋದ, 8 ಭುಜದ ದುರ್ಗಾದೇವಿ ಇಲ್ಲಿ ಬಂದಳು. 8 ಭುಜದಿಂದ ಅವಳು ಕಾಣಿಸಿಕೊಂಡ್ಲು. ಇದನ್ನೇ ಅವಳು ಆರ್ಯ ಅಂತ ಕರೀತಾರೆ. ಎಲ್ಲ ಸ್ತೋತ್ರ ಮಾಡಿದ ಕಥೆ ನಾವು ನಿನ್ನೆ ದಿವಸ ಹೇಳಿದ್ವಿ. ಹಾಗೆ ಅವಳು ಚೆನ್ನಾಗಿ ಹೇಗೆ ಕಾಣಿಸ್ತಾ ಇದ್ದಾಳೆ ಎಲ್ಲ ಬರೀತಾರೆ. ಅವನಂತಾನೆ ಕಿಮ್ಮಯ ಹತಯ ಮಂದ. ಅವಳಂತಾಳೆ ಜಾತಕ್ ಖಲು ತವಾಂತಕಃ ಯತ್ರ ಕ್ವಚಿತ್ ಪೂರ್ವ ಶತ್ರುರ್ ಮಾಹಿಂಸಿ ಕೃಪಣಾಂ ವ್ಯಥ. ನಿನ್ನ ತಂಗಿ ಪಾಪ ಅವಳು ಕೃಪಣಳು, ಅಂದ್ರೆ ಕೈಲಿ ಆಗದವಳು, ಅಬಲೆ ಆದವಳು. ಅವಳನ್ನ ಕೊಂದು ಏನ್ ಮಾಡ್ತೀಯೋ, ದಮ್ ಇದ್ರೆ ಈಗಾಗಲೇ ಹುಟ್ಟಿರುವ ನಿನ್ನ ಮೃತ್ಯುವನ್ನು ಹುಡುಕಿ ಕೊಲ್ಲು ನೋಡೋಣ ಅಂತ. ಎರಡೆರಡು ಕೆಲಸ ಇದ್ರೊಳಗೆ. ಸಿಕ್ಕಿರುವ ಮೃತ್ಯುವಿನ ಜೊತೆ ಹೋರಾಡೋದಲ್ಲ, ಮೊದಲು ಮೃತ್ಯುವನ್ನು ಹುಡುಕ್ಬೇಕು, ಆಮೇಲೆ ಅವ್ರ ಜೊತೆ ಹೋರಾಡ್ಬೇಕು. ಹಿಂಗಾಗಿ ಟಾಸ್ಕ್ 2 ಆಯ್ತು ಈಗ. ಅದನ್ನ ಹೇಳ್ತಾ ಇದ್ದಾಳೆ, ನನ್ನನ್ನೇನ್ ಮುಟ್ತೀನಿ, ನಾನು ಈಗಾಗಲೇ ನಭೋ ಮಂಡಲಕ್ಕೆ ಹೋಗಾಯ್ತು. ನಿನ್ನನ್ನ ಕೊಲ್ಲಲಿಕ್ಕೆ ಹುಟ್ಟಿದ ಕೃಷ್ಣ ಬೇರೆ ಕಡೆ ಇದ್ದಾನೆ, ಅವನನ್ನ ಹುಡುಕಿ ಅವನನ್ನ ಯುದ್ಧ ಮಾಡು ನೋಡೋಣ ಅಂತಂದು. ಇತಿ ಪ್ರಭಾಷ್ಯತಂ ದೇವಿ ಮಾಯಾ ಭಗವತಿ ಭುವಿ
ಬಹುನಾಮ ನಿಕೇತೇಶು ಬಹುನಾಮ ಬಭೂವ. ನಿನ್ನ ಹೆಸರು ಹೇಳಿದ್ದೆಲ್ಲ ಆ ಹೆಸರುಗಳಿಂದ ಅವಳನ್ನ ಕರೀತಾರೆ. ಚಂಡಿಕಾ, ಭದ್ರಕಾಳಿ ಮೊದಲಾದ ಹೆಸರುಗಳಿಂದ ಬಹಳ ಸುಂದರವಾಗಿ ಅವಳನ್ನು ಕರೀತಾರೆ. ಆವಾಗ ಅವನಿಗೆ ಒಂದ್ ಸ್ವಲ್ಪ ಬುದ್ಧಿ ಬಂತು, ಒಂದ್ ಸ್ವಲ್ಪ ಹೋಶ್ ಬಂತಂತ. ಇಷ್ಟೊತ್ತು ಜೋಶ್ನಾಗಿದ್ದ, ಈಗ ಹೋಶಿಗೆ ಬಂದ. ಏನಾಯ್ತು ಅಂದ್ರೆ ಏನಾಯ್ತು ಅಂತ ಹೇಳ್ತಾ ನೋಡ್ರಿ. ತಯ ಅಭಿಹಿತ ಮಾಕರಣ, ಇಷ್ಟು ಹೇಳಿದ ಆ ಮಾತನ್ನ ಕೇಳಿ ಕಂಸಃ ಪರಮ ವಿಸ್ಮಿತ, ಸಿಕ್ಕಾಪಟ್ಟೆ ಆಶ್ಚರ್ಯ ಆಯ್ತು. ಅಲ್ಲ, ನಾವು ಸುಳ್ಳು ಮಾತಾಡೋರು ನಾವೆಲ್ಲ ಇದ್ದೀವಿ, ಸುಳ್ಳು ಮಾತಾಡೋದು ನಮ್ಗೆ ಬಹಳ ರೂಢಿನೇ ಅದ. ಆದರೆ ದೇವತೆಗಳು ಸುಳ್ಳು ಹೇಳ್ತಾರಲ್ಲ, ಆಕಾಶವಾಣಿ ದೇವತೆಗಳೇ ಮಾಡೋರು. ಅವ್ರು ಹೇಳ್ತಾಳೆ ಅಷ್ಟಮ ಗರ್ಭದಿಂದ ನಿನಗೆ ಮೃತ್ಯು, ಅದು ಗರ್ಭ ನಿನಗೆ ಗಂಡು ಮಗು ಆಗ್ತದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದು. ಇಲ್ಲಿ ಹುಟ್ಟಿದ್ದು ಹೆಣ್ಣು, ಅದು ಈಗಾಗಲೇ ಆಕಾಶಕ್ಕೆ ಹೋಗಿ ಮತ್ತೆ ಅದೃಶ್ಯವಾಯಿತು. ಕೊಲ್ಲೋರು ಯಾರು, ಮಾಡೋರು ಯಾರು? ಮತ್ತೆ ಅವಳೇ ಆ ಮಗು ಹೇಳ್ತಾ ಇದೆ ಇನ್ನೊಂದು ಕಡೆ ನಿನ್ನ ಮೃತ್ಯು ಹುಟ್ಟಿದ್ದಾನೆ ಅಂತ. ಅಂದ್ರೆ ಈ ಮಾತು ಒಪ್ಪೋದಾದರೆ ದೇವತೆಗಳಿಂದ ಆದ ಆಕಾಶವಾಣಿ ತಪ್ಪಾಯ್ತು, ದೇವತೆಗಳು ಸುಳ್ಳು ಮಾತಾಡ್ತಾರೆ ಅಂತ ಆಯ್ತು ಅಂತ ಅನಿಸ್ತಂತ. ಎಂತವ್ರಿದ್ದ ದೇವಕೀಂ ವಾಸುದೇವಂಚ ವಿಮುಚ್ಚ ಪರ್ಶ್ರಿತೋ ಬ್ರವೀತ್. ಮೊದಲಿಗೆ ಅವ್ರ ಕೈಯೊಳಗಿನ ಬೇಡಿ ಎಲ್ಲ ಬಿಡಿಸಿದಂತೆ. ಇನ್ನೇನ್ ಮಾಡೋದು ಅಂದ್ರೆ ಹೋಗೋದೆಲ್ಲ ಹೋಯ್ತು, ಒಂದಿಷ್ಟು ಸರ್ವನಾಶೇ ಸಮುತ್ಪನ್ನೆ ಅರ್ಧಂ ತ್ಯಜತಿ ಪಂಡಿತ. ಎಲ್ಲ ಹೋಗ್ತದಂತ ಗೊತ್ತಾಗಿ ಒಂದಿಷ್ಟರೇ ಉಳಿಸ್ಕೋಬೇಕಲ್ಲ ಮಾನ. ಅದಕ್ಕಾಗಿ ಮೊದಲಿಗೆ ಅವ್ರ ಬೇಡಿಯನ್ನ ತೆಗೆದು ನೀವೆಲ್ಲ ಮನೆಗೆ ಹೋಗ್ಲಿ ಕಡ್ಡಿ ಇಲ್ಲಿಂದ ಅಂತ ಹೇಳಿದ್ರು. ಅಲ್ಲ, ಈಗ ತಾನೇ ಕೂಸು ಹುಟ್ಟೇದು ಪಾಪ, ಆದ್ರೂ ತಗೊಂಡು ಹೋಗ್ರಿ ಮನೆಗೆ, ಅಂದ್ರೆ ನೀವು ಮನೆಗೆ ಹೋಗ್ಲಿ ಕಡ್ಡಿ ಇಲ್ಲ ಅಂತಂದು ವಿನಯದಿಂದ ಮಾತಾಡಿದ್ನು. ವಿನಯದಿಂದ ಮಾತಾಡಿ ಒಂದಿಷ್ಟು ಉಪನ್ಯಾಸವನ್ನು ಮಾಡ್ತಾನ. ಯಾಕೆ ಈ ಉತ್ತಮವಾದ ಮಾತುಗಳು ಅವ್ರ ಬಾಗಿಲು ಬಂತು ಅಂತಂದ್ರೆ ಅದರೊಳಗೆ ಜೀವದ್ವಯ ಆವೇಶ. ನೀವು ಕೇಳಿದ್ರೆ ಭೃಗು ಆವೇಶ ಇರೋದ್ರಿಂದ ಸಾತ್ವಿಕವಾದ ಮಾತು ಬಂತು. ಕಾಲನೇಮಿ ಅಂತೂ ಸ್ವತಃ ಇದ್ದೇ ಇದ್ದಾನೆ, ಅವನಿಗೆ ಆಗ್ಬೇಕಾದ ತಮಸ್ಸು ಇದ್ದೇ ಇದೆ. ಆದ್ರೂ ಒಳ್ಳೆ ಮಾತುಗಳು ಆಗಾಗ ಬರ್ತಾ ಇರ್ತವೆ. ಅಹೋ ಭಗಿನ್ಯಹೋ ಭಾಮ ಮಯಾವಾಂ ಬತ ಪಾಪ್ಮನ ಪುರುಷಾದ್ ಅರಿವಾಭೇತ್ಯ ಅಭ್ಯೇತ್ಯ ಬಹವೋ ಹಿಂಸಿತಾಸುತಾ. ನಾನು ಎಂಥ ಪಾಪಿ ಇದ್ದೀನಿ, ಎಂಥ ದುಷ್ಟ ಇದ್ದೀನಿ, ಪಾಪಾತ್ಮ ಪಾಪ ಸಂಭವ ಅಂತೀವಲ್ಲ, ಅದು ಅವ ಹೇಳ್ಕೊತಾ ಇದ್ದ. ನಾನು ನಿಮ್ಮ ಸುಳ್ಳು ಅಷ್ಟು ಜನ ಮಕ್ಕಳನ್ನು ಕೊಂದುಬಿಟ್ಟು ಏನೂ ಉಪಯೋಗಕ್ಕೆ ಬರಲಿಲ್ಲ. ಅದಕ್ಕಾಗಿ ನಾನು ಯಾವ ಬ್ರಹ್ಮಹತ್ಯೆ ಮಾಡಿದವಂತ ನರಕಕ್ಕೆ, ಯಾವ ನರಕ ನನಗಾಗಿ ಸ್ಪೆಷಲ್ ತೆಗೆದಿರ್ತಾರೋ ಗೊತ್ತಿಲ್ಲ, ನನ್ನಿಂದ ಬಹಳ ತಪ್ಪಾಯ್ತು ಅಂತ ಅನ್ಲಿಕ್ಕೆ ಶುರು ಮಾಡಿದ್ದೆ. ಯಾವಾಗ ಕೈ ಮೀರ್ತಲ್ಲ ಆವಾಗ ಬ್ರಹ್ಮವಾದ ಶುರುವಾಯ್ತು. ಎಲ್ಲ ಕಡೆ ಅಷ್ಟೇ ಇರೋದು. ನಮ್ಮ ಕೈಯೊಳಗೆ ಎಲ್ಲಿ ತನ ಆಗ್ತದ ಅಂತ ಅನಿಸ್ತದೋ ಅಲ್ಲಿವರೆಗೂ ನಮ್ಮದೇ ನಾವು ನಡೆಸ್ತೇವೆ. ಯಾವಾಗ ಕೈ ಮೀರ್ತು ಅಂತಂದ್ರೆ ಏನ್ ಮಾಡೋದಪ್ಪ, ದೇವ್ರ ಇಚ್ಛಾ ಅಂತ. ಇದು ಹಂಗೆ ಹಿಂಗ್ ಮಾಡಬಾರದು ಅಂತ ಈ ಕಂಸನಿಂದ ಗೊತ್ತಾಗ್ತದೆ. ಮೊದಲನೇ ಸಲನೇ ಅನ್ಬೇಕು ಭಗವಂತ ಮಾಡಿಸ್ತಾನೆ ಏನು ಅನ್ನೋದು. ನಾವು ಪ್ರಾರ್ಥನಾ ಮಾಡಬೇಕು, ಪುರುಷ ಪ್ರಯತ್ನವನ್ನು ಮಾಡ್ತೀವಿ, ಈ ಅಭಿಪ್ರಾಯದೊಳಗಿರ್ಬೇಕು. ಅವನಂದ ಎಲ್ಲ ದೇವರಿಗೆ ಬಿಟ್ಟಿದ್ದೀನಿ. ಮಾಶೋಚೇಥಾಂ ಭಾಗವು ಆತ್ಮಜಾನ್ ಸ್ವಕೃತಂ ಭುಜ ಜಂತವೋ ನ ಸದೈಕತ್ರ ದೈವಾಧೀನ ಸಹಾಸತ್. ಮತ್ತೆ ಅವಳಿಗೆ ಉಪದೇಶ ಮಾಡ್ತಾನೆ, ನಿಮ್ಮೆಲ್ಲಾ ಮಕ್ಕಳು ಸತ್ತು ಹೋದ್ರು ಅಂತ ಏನ್ ದುಃಖ ಪಡಬೇಡ್ರಿ. ಯಾಕೆ ಅಂದ್ರೆ ಯಾರಾದ್ರೂ ಒಂದು ಸಾಯೋದೇ ಅಲ್ಲ ಅಂತ. ಒಂದನೇ ಕ್ಷಣಕ್ಕೆ, ಹುಟ್ಟಿದ ಮೊದಲನೇ ಕ್ಷಣಕ್ಕೆ ಅವರನ್ನು ಕೊಂದಿದ್ದಾನೆ ಅಂತಾನೆ ಹುಟ್ಟಿದವರೆಲ್ಲ ಸಾಯ್ಲೇಬೇಕು, ಅಷ್ಟೇ ನಾನು ಮಾಡಿದ್ದು. ತನ್ನ ತಪ್ಪು ಅಂತಲ್ಲ, ನೀವು ಅಕ್ಸೆಪ್ಟ್ ಮಾಡ್ರಿ ಅಂತ. ನಾವು ಒಪ್ಪೋದಿಲ್ಲ, ನೀವು ಬಿಡೋದಿಲ್ಲ ಅಂತ. ಹಿಂಗೆ ಆ ರೀತಿಯಲ್ಲಿ ನೀವು ಮಾಶೋಚೇತಾಂ, ನೀವು ಬಹಳ ದುಃಖ ಪಡಬೇಡ್ರಿ, ಅವ್ರವ್ರ ಕರ್ಮ ಫಲ ಅವ್ರವ್ರು ಉಣ್ತಾರೆ ಅಂತೆಲ್ಲ ಉಪನ್ಯಾಸ ಮಾಡ್ತಾ ಇದ್ದ. ಆಮೇಲೆ ಅಂತಾನೆ ತಸ್ಮಾತ್ ಭದ್ರೇ ಸ್ವತನಯಾನ್ ಮಯಾ ವ್ಯಾಪಾದಿತಾಮಪಿ ತಾನಪಿ. ನನ್ನಿಂದ ಕೊಲ್ಲಲ್ಪಟ್ಟಂತಹ ಎಲ್ಲ ಮಕ್ಕಳನ್ನು ಕೂಡ ನೆನಪು ಮಾಡಿಕೊಂಡು ಬಹಳ ದುಃಖ ಪಡಬೇಡ, ಅದನ್ನ ಸಹನ ಮಾಡ್ಕೋ ತಂಗಿ, ನಿನಗೆಲ್ಲ ಒಳ್ಳೇದಾಗ್ಲಿ ಅಂತಂತಾನ. ಎಲ್ಲ ಮಾಡೋದೆಲ್ಲ ಮಾಡು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲಾ ಜನ ಅವನ ಹತ್ರ ನೋಡಿರ್ಬೇಕು. ಹಿಂಗೆ ನಾವು ಇಮ್ಯಾಜಿನ್ ಮಾಡ್ಬೇಕು ಏನಾಗಿರ್ಬಹುದು ಅಂತ. ಇಷ್ಟೆಲ್ಲ ಮಾಡಿದ ದುರಾತ್ಮನು ಇಂಥ ಮಾತುಗಳನ್ನು ಆಡಿದರೆ ಜನ ನೋಡ್ತಾರೆ ಅವನ ಕಡೆ, ಎಂಥವನಿದ್ದಾನಪ್ಪ ಇವನು. ಆವಾಗ ಅವನಿಗೆ ಮತ್ತೊಂದು ಮಾತು ಬಂತು, ಕ್ಷಮಧ್ವಂ ಮಮ ದೌರಾತ್ಮ್ಯಂ, ಈ ನನ್ನ ತಪ್ಪುಗಳನ್ನ ನೀನು ಸಾಧ್ಯ ಆದ ಕ್ಷಮಸು ಅಂತ. ಯಾಕೆ ಅಂದ್ರೆ ಸಾಧವೋ ಬಂಧುವತ್ಸಲಾಹ ಇತ್ಯುಕ್ತ ಅಶ್ರುಮುಖ ಪಾದೌ ಶಾಲಸ್ವಶ್ರೋಹ ಅಥಾಗ್ರಹೀತ್. ತನ್ನ ತಂಗಿಯ ಗಂಡನ ಕಾಲನ್ನು ಹಿಡ್ಕೊಂಡ್ಬಿಟ್ಟ, ನನ್ನ ತಪ್ಪಾಯ್ತು ಕ್ಷಮಿಸ್ಬಿಡ್ರಿ. ಇಷ್ಟನ್ನ ಅವನು ಮಾಡಿದ. ನಾಳೆ ಗೊತ್ತಾಗ್ತದ, ನಾಳೆ ಅಂದ್ರೆ ಇವತ್ತೇ ಗೊತ್ತಾಗ್ತದ ಅವನು ಮಾಡಿದ ಸುಳ್ಳು. ಅಲ್ಲಿ ಎಲ್ಲರ ಮುಂದೆ ಇದೆಲ್ಲ ಈ ನಾಟಕ ಮಾಡೋರ ಪದ್ಧತಿ ಹಿಂಗಿರ್ತದ. ಲೋಕದ ದೃಷ್ಟಿಯಿಂದ ಏನ್ ಮಾಡ್ಬೇಕು ಆ ಎಲ್ಲ ಪ್ಯಾಚಪ್ ಮಾಡ್ಲಿಕ್ಕೆ ನೋಡ್ತಾ ಇದ್ದ. ಎಲ್ಲಾ ಪ್ಯಾಚಪ್ ಮಾಡಿದ. ನನ್ನ ತಪ್ಪಾಯ್ತು, ನೀನು ನನ್ನ ಕಾಲು ಹಿಡ್ಕೊಂಡೆ ಅಂತ. ಅದಕ್ಕೆ ಶಾಸ್ತ್ರಕಾರ ಅಂತಾರೆ, ಕಾಲು ಹಿಡ್ಕೊಂಡಿದ್ದು ಒಂದ್ ರೀತಿ ಸತ್ಯಕ್ಕೆ ಸರಿನೇ, ತಂಗಿ ಕಾಲು ಹಿಡಿದದ್ ಸರಿ ಅಂತಾರೆ. ಯಾಕೆ ಗೊತ್ತೇನು, ಆ ತಂಗಿ ಆದ ಇವಳಿದ್ದಾಳ ಯಾರು, ದೇವಕಿ, ಅವಳು ಅವನಿಗೆ ಸೋದರತ್ತೇನೂ ಆಗ್ಬೇಕಂತ. ಇದೆಷ್ಟು ಅದ್ಭುತ ನೋಡಿ. ಈ ಉಗ್ರಸೇನನ ತಂದೆ ಆಹುಕ,
ಆ ಆಹುಕ ಏನ್ ಮಾಡಿದ್ದ ಅಂದ್ರೆ ತನ್ನ ಮೊಮ್ಮಗಳಾದ ಈ ದೇವಕಿಯನ್ನೇ ದತ್ತಕ್ಕೆ ತಗೊಂಡಿದ್ದ. ಹಿಂಗಾಗಿ ಉಗ್ರಸೇನನಿಗೆ ಮಗಳೂ ಹೌದು ತಂಗಿಯೂ ಹೌದು ಅವಳು. ಉಗ್ರಸೇನಿಗೆ ತಂಗಿ ಆದ್ರೆ ಇವನಿಗೆ ಏನಾಗ್ತಾಳೆ? ಸೋದರತ್ತೆ ಆಗ್ತಾಳೆ. ಹಿಂಗಾಗಿ ಹಿಡಿದಿದ್ದಾನ್ ಬಿಡು ಅಂತಂದ್ರೆ ಶಾಸ್ತ್ರಕಾರ. ಕಾಲು ಹಿಡಿದಿರ್ಬೇಕು, ಯಾಕಂದ್ರೆ ಅತ್ಯ ಅಂತ ಹಿಡಿದಿರ್ಬೇಕಷ್ಟೇ. ಇಷ್ಟೊತ್ತು ತಂಗಿ ಅಂತ ಕಷ್ಟ ಕೊಟ್ಟ, ಈಗ ಸೋದರತ್ತೆ ಅಂತ ಅವಳಿಗೆ ಕಾಲು ಹಿಡ್ಕೊಂಡಿದ್ದಾನೆ, ಹಿಂಗೂ ಇಡ್ಬೋದು ಅಂತಂತ ಅವರನ್ನ ಎಲ್ಲ ಬಿಡಿಸಿ ಮನೆಗೆ ಕಳಿಸಿದ್ದಾನೆ. ಆವಾಗ ಕ್ಷಮಾ ಕೇಳಿದ ಮೇಲೆ ಹೆಣ್ಮಕ್ಳ ಮನಸ್ಸು ಬಹಳ ಮೃದುವಾಗಿರ್ತಿತ್ತ. ಅವಳಂತಾಳೆ ಇರ್ಲಿ ಬಿಡು ಅಂತ. ಯಾರು ನೀವು ನಿನ್ನ ನೋಡಿದ್ರಲ್ಲ, ದ್ರೌಪದಿ ದೇವಿಯು ಕೂಡ ಎಂತಹ ಕಷ್ಟದ ಸಂದರ್ಭದಲ್ಲೂ ಇರ್ಲಿ ಬಿಡು ಅಂತ ಆ ಬ್ರಾಹ್ಮಣನಾದ ಅಶ್ವತ್ಥಾಮರನ್ನು ಬಿಟ್ಟು ಕಳಿಸ್ತಾಳೆ. ಹಾಗೆ ಅಲ್ಲೂ ಹಂಗೆ, ಅಲ್ಲೂ 5 ಜನ ಸಾಲಕ್ಕೆ ಮಲಗಿರ್ತಾರೆ ಮಕ್ಕಳು. ಮಲಗಿದ್ದ ಮಕ್ಕಳನ್ನ ಕೊಲ್ತಾರೆ ಅಶ್ವತ್ಥಾಮರು. ಆವಾಗ ಇರ್ಲಿ, ಇವನು ಬ್ರಾಹ್ಮಣ ಆದ್ದರಿಂದ ಅವನು ಕೊಲ್ಲೋದು ಬೇಡ ಅಂತ ಹೇಳಿ ಭೀಮಸೇನಿಗೆ ಹೇಳಿಬಿಡ್ತಾಳಲ್ಲ. ಅದೇ ಆದರ್ಶ ಮೊದಲಿಗೆ ಇವಳು ಮಾಡಿ ತೋರಿಸಿದ್ದಾಳು ದೇವಕಿ. ಏನಂದ್ರೆ ತನ್ನ ಮಕ್ಕಳನ್ನೆಲ್ಲ ಕೊಂದರೂ ಕೂಡ ಕ್ಷಾಂತ್ವಾ ರೋಷಂಚ ದೇವಕಿ, ಆ ಎಲ್ಲ ರೋಷವನ್ನು ಮನಸ್ಸನ್ನು ತಂದುಕೊಂಡು, ಅದಕ್ಕೆ ಹೆಣ್ಣು ಮಕ್ಕಳು ನಿರ್ಧಾರ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಒಬ್ಬರನ್ನ ಕ್ಷಮಿಸಬಾರದು ಅಂತ ನಿರ್ಧಾರ ಮಾಡಿದ್ರೆ ಸಾಯೋವರೆಗೂ ಅದನ್ನ ಪಾಲಿಸ್ತಾರೆ. ಕ್ಷಮಿಸಬೇಕು ಅಂತ ಮನಸ್ಸಿಗೆ ಬಂದ್ರೆ ತಕ್ಷಣಕ್ಕೆ ಮಾಡಿಬಿಡುತ್ತೆ. ಹೆಣ್ಮಕ್ಕಳ ಸ್ವಭಾವ ಅಂತ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಹಿಡಿದು ತೋರಿಸಿದ್ದಾರೆ. ಗಂಡಸರಿಗೆ ಈ ದೃಷ್ಟಿ ಇರೋದು ಬಹಳ ಕಷ್ಟ. ಈ ಶಕ್ತಿ ಏನಂತಾರಂತೆ, ಈ ಗಟ್ಟಿತನ ಇರೋದು ಬಹಳ ಕಡಿಮೆ. ಹೆಣ್ಮಕ್ಳಿಗೆ ಗಟ್ಟಿತನ ಹೆಚ್ಚು. ಮನಸ್ಸಿನ ನಿರ್ಧಾರದಲ್ಲಿ ಅವ್ರು ಬಹಳ ಮುಂದಿರ್ತಾರೆ. ಹೀಗಾಗಿ ಆ ವಿಷಯವನ್ನ ಇಲ್ಲಿ ಹೇಳ್ತಾಳೆ. ಕಂಸ ಏವಂ ಪ್ರಸನ್ನಾಭ್ಯಾಂ ವಿಶ್ರಬ್ಧ ಪ್ರತಿಭಾಷಿತ ದೇವಕಿ ವಸುದೇವಾಭ್ಯಾಂ ಅನುಜ್ಞಾತು ಅವಿಷದ್ಗ್ರಹಂ. ತಮ್ಮ ಮನೆಗೆ ತಾನು ಹೋದ. ಕೊಲ್ಲೋದಾಯ್ತು, ಮುಗಿಸೋದಾಯ್ತು, ಕಾಲಿಗೆ ಬಿದ್ದಿದ್ದಾಯ್ತು, ಇನ್ನು ಮನೆಗೆ ಹೋದ. ಸಮಾಧಾನ ಒಂದು ಬೇಳೆ, ಕ್ಷಮಿಸಿದ್ದೀನಿ ಅಂದಲ್ಲ. ಹೀಗಾಗಿ ಒಂದು ಮಟ್ಟದ ಸಮಾಧಾನ ಬಂತು. ಮಾರನೇ ದಿವಸ ಮಂತ್ರಿ ಮಂಡಲ ಕರೀತ, ಕ್ಯಾಬಿನೆಟ್ ಮೀಟಿಂಗ್ ಕರೀತ. ಕರೆದು ಅಲ್ಲಿ ಬಂದವರೆಲ್ಲ, ಕ್ಯಾಬಿನೆಟ್ದಾಗಿದ್ದವರೆಲ್ಲ ಇವತ್ತಿನ ಕ್ಯಾಬಿನೆಟ್ ಬಂದಿನೇ. ತಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಂ ಕಂಸ ಆಹೂಯ ಮಂತ್ರಿಣಃ ತೇಭ್ಯ ಆಚಷ್ಟ ತತ್ಸರ್ವಂ ಯದುಕ್ತಂ ಯೋಗ ನಿದ್ರೆಯ. ಹಿಂದಿನ ದಿವಸ ರಾತ್ರಿ ನಡೆದ ಎಲ್ಲ ಕಥೆಯನ್ನು ಹೇಳಿ, ಅವಳು ಆಕಾಶಕ್ಕೆ ಹೋದದ್ದು, ಎಲ್ಲೋ ಬೇರೆ ಕಡೆ ನನ್ನ ಶತ್ರು ಹುಟ್ಟಿತ್ತು, ಎಲ್ಲಾ ಕಥೆಯನ್ನ ಮಂತ್ರಿಗಳಿಗೆ ಹೇಳ ಸಮಾಲೋಚನೆ ಮಾಡಿ. ಆವಾಗ ಅವ್ರಂದ್ರು, ಇದನ್ನ ಹಂಗೆ ಬಿಡಬಾರ್ದು, ನಿಮ್ಗೆ ಗೊತ್ತಿಲ್ಲ, ಇದು ಸುಮ್ಮನೆ ನೀವು ಬಿಟ್ರೆ ಬಹಳ ದೊಡ್ಡ ತಪ್ಪಾಗ್ತದೆ. ನಾಳೆ ಸುಮ್ಮನೆ ಏನೋ ಕೆರಿತದ ಅಂತ ಹೇಳಿ ಕೈ ಬಿಟ್ರೆ ನಾಳೆ ದೊಡ್ಡ ವ್ರಣ ಆಗಿಬಿಟ್ರೆ ಇನ್ನು ಅದಾಗುವಂತೆ. ಒಂದು ರೋಗ ಸಣ್ಣದಾಗಿದ್ದಾಗ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಅದು ಬೇಗ ಸಾಲ್ವ್ ಆಗ್ತದೆ. ಅದು ಉಲ್ಬಣ ಆದ್ರೆ ವೈದ್ಯರು ಒಂದು ತಿನ್ಕಾಡ್ಬೇಕಾಗ್ತದೆ. ಅಂತ ಸ್ಥಿತಿ ತಂದ್ಕೊಳ್ಳೋದು ಬೇಡ. ಈ ಕ್ಷಣಕ್ಕೆ ನಾವೆಲ್ಲರನ್ನು ಹುಡುಕಿ ಇವರನ್ನ ಕೊಲ್ಲಬೇಕು ಅಂತ ವಿಚಾರ ಮಾಡಿದ್ರು. ಹನಿಷ್ಯಾಮೋದ್ಯ ಬಾಲಕಾಂ. ಏನಂದ್ರೆ ಇಲ್ಲಿರುವ ಎಲ್ಲಾ ಗ್ರಾಮ ಪುರ ವ್ರಜ ಎಲ್ಲಾ ಕಡೆ ಹೋಗಿ ಹೊಸ ಮಕ್ಕಳು ಎಲ್ಲೆಲ್ಲಿ ಹುಟ್ಟಿದ್ದಾರೋ ಎಲ್ಲರನ್ನು ಕೊಂದ್ಬಿಡೋದು ಭಾರಿ ಉಪಾಯ. ಎಂತಹ ದುಷ್ಟ ಮಂತ್ರಿಗಳು ಇರ್ಬೇಕು ವಿಚಾರ ಮಾಡಿ. ಮಹಾದುಷ್ಟರೇ ಅವ್ರ ಮಂತ್ರಿಗಳ ಸ್ಥಾನದಲ್ಲಿ ಇದ್ದವರು ಅಂತ ಅನಿಸ್ತು. ಇಂತಹ ಕ್ಯಾಬಿನೆಟ್ ಇಟ್ಟುಕೊಂಡ್ರೆ ಉದ್ಧಾರ ಆದಂಗೆ. ತತಸ್ತನ್ಮೂಲ ಖನನೆ ನಿಯುಂಕ್ಷ ಅಸ್ಮಾನ್ ಅನುವ್ರತಾನ್. ಆದ್ದರಿಂದ ಈ ದೇವತೆಗಳ ಕಾರ್ಯಕ್ಕಾಗಿ ಬಂದ ಎಲ್ಲರನ್ನೂ ಕೂಡ ನಾವು ನಿರ್ಮೂಲನೆ ಮಾಡ್ತೀವಿ, ಅದಕ್ಕಾಗಿ ಮಾಡ್ಬೇಕು. ಅವಾಗೆ ಈ ಸುಭಾಷಿತ ಹೇಳ್ತಾರೋ, ಯಥಾ ಮಯೋಂಗೆ ಸಮುಪೇಕ್ಷಿತೋ ನೃಭಿರ್ನಶಕ್ಯತೆ ರೂಢ ಪದಶ್ಚಿಕಿತ್ಸುತು. ಹೇಳಿದಲ್ಲ, ಬಹಳ ದಿವಸ ಬಿಟ್ರೆ ಯಾವುದೇ ವ್ರಣ ಉಪಚಾರಕ್ಕೆ ಒಳಗಾಗೋದಿಲ್ಲ, ಆದ್ದರಿಂದ ಅದನ್ನು ಮುಗಿಸ್ಬೇಕು ಅಂತ ಹೇಳಿ ಒಂದ್ ಮಾತಂತ. ಹಂಗಾರೆ ಎಲ್ಲಿ ಹುಡುಕ್ಬೋದು ಹರಿನ್ನ ಅಂತ. ಅದಕ್ಕೆ ಒಂದು ಉತ್ತಮವಾದ ಮಾತು, ಆದರೆ ಅವರ ದೃಷ್ಟಿಯೊಳಗೆ ಉತ್ತಮ, ನಮ್ಮ ದೃಷ್ಟಿಯೊಳಗೆ ಅದು ಬಹಳ ತಪ್ಪು. ಏನಂತ ಗೊತ್ತೇನು? ಕೃಷ್ಣನ ಸಂದೇಶ ನೋಡ್ರಿ ಏನು, ಅವನು ಇರೋದು ಎಲ್ಲಿ ಅಂತಂದ್ರೆ, ಎಲ್ಲಿ ಯಜ್ಞಗಳು ನಡೀತಾವು, ಎಲ್ಲಿ ಬ್ರಾಹ್ಮಣರು ಚೆನ್ನಾಗಿರ್ತಾರೋ, ಎಲ್ಲಿ ಗೋವುಗಳಿರ್ತಾವೋ ಅಲ್ಲಿರ್ತೀನಂತ ನಾನು. ಹಿಂಗಾಗಿ ಅವನ ಕ್ಲೂ ಅವನ ಆಗ್ಲೇ ಕೊಟ್ಟಾಯ್ತು. ಇನ್ನು ಹುಡ್ಕೋದೇನು ಬಹಳ ಸಮಸ್ಯೆನೇ ಇಲ್ಲ. ಎಲ್ಲಿ ಆಕಳ ಹೆಚ್ಚವನೋ ಅಲ್ಲೆಲ್ಲಾ ಕಡೆ ಮಕ್ಕಳನ್ನ ಕೊಂದು ಬಿಡ್ರಿ. ಇದನ್ನ ಅವ್ರು ಹೇಳ್ತಾರೆ. ಹೇಳ್ತಾರೆ ನೋಡ್ರಿ, ಎಷ್ಟು ಬುದ್ಧಿ ಓಡಿಸ್ತಾರೆ ನೋಡ್ರಿ ಅವ್ರು. ತಸ್ಮಾತ್ ಸರ್ವಾತ್ಮನ ರಾಜನ್ ಬ್ರಾಹ್ಮಣಾನ್ ಬ್ರಹ್ಮವಾದಿನಃ ತಪಸ್ವಿನೋ ಯಜ್ಞಶೀಲಾನ್ ಗಾಶ್ಚ ಹನ್ಮೋ ಹವಿರ್ದುಘ. ಒಳ್ಳೆಯ ಆಕಳು, ಒಳ್ಳೆಯ ಬ್ರಾಹ್ಮಣರು ಎಲ್ಲಾ ಕಡೆ ಯಜ್ಞಗಳು ನಡೆಯುವ ಜಾಗದಲ್ಲಿ ಹರಿ ಇರ್ತಾನೆ. ಇದು ಮೊದಲಿಂದ ಗೊತ್ತದ ನಮಗೆ. ಆದ್ದರಿಂದ ಈ ಹುಟ್ಟಿದ ನಿನ್ನ ಮೃತ್ಯುವಾದ ಹರಿ ಇಂಥ ಕಡೆಗೆ ಇರೋದ್ರಿಂದ ಅಲ್ಲಿ ಹೋಗಿ ಮೊದಲಿಗೆ ಅಟ್ಯಾಕ್ ಮಾಡಬೇಕು. ಪ್ಲಾನ್ ಆಫ್ ಆಕ್ಷನ್ ಹೇಳಿಗತ್ತಾರ ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಮೊದಲನೇ ನಂಬರ್ ಈ ಕೆಲಸ, ಆಮೇಲೆ ಒಂಚೂರು ಬೇರೆ ಕಡೆ ಮಾಡಿದ್ರು ಅಡ್ಡಿ ಇಲ್ಲ, ಫಸ್ಟ್ ಇಂಥದ್ದು ನೋಡುಕ್ರಿ ಅಂತಂದ್ರು. ಅಂದ್ರೆ ನಂದಗೋಕುಲದ ಅಡ್ರೆಸ್ ಕೊಟ್ಟಂಗೆ ಆತ ಹೆಚ್ಚು ಕಡಿಮೆ ಹಿಂಗದು. ಅದು ಏವಂ ದುರ್ಮಂತ್ರಿ ಕಂಸಃ ಸಹ ಸಮ್ಮಂತ್ರ ದುರ್ಮತಿ ಬ್ರಹ್ಮಹಿಂಸಾಂ ಹಿತಂ ಮೇನೆ ಕಾಲ ಪಾಶಾವೃತೋ ಸುರಃ.
ನೋಡ್ರಿ, ಕಾಲ ಪಾಶಾವೃತ, ಮೃತ್ಯುವಿನ ಪಾಶದೊಳಗೆ ಸಿಗಾಕೊಂಡಾನ. ಅವನ ಜುಟ್ಟು ಈಗಾಗಲೇ ಮೃತ್ಯು ಹಿಡ್ಕೊಂಡ. ಆವಾಗ ಮನುಷ್ಯ ತಪ್ಪೇ ಮಾತಾಡ್ತಾನೆ. ಆದ್ದರಿಂದ ಅವನಿಗೆ ಗೊತ್ತಿಲ್ಲ ಅವನ ಹಿಂದೆ ಮೃತ್ಯು ಬಂದು ನಿಂತಿದ್ದಾನೆ, ಕೃಷ್ಣನೇ ಮೃತ್ಯುವಾಗಿ ನಿಂತಿದ್ದಾನೆ. ಅದರಿಂದ ಅದಕ್ಕೆ ಪ್ರಾಯಸ್ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮದಿಮೀ ಭವಂತಿ. ವಿಪತ್ತು ಬಂದಾಗ ಮನುಷ್ಯ ಹುಚ್ಚರಂತೆ ನಡ್ಕೊಳ್ತಾನೆ. ಬಹಳ ಯೋಗ್ಯರಾಗಿರ್ತಾರೆ ಕೆಲವರು, ಯಾವಾಗಲೂ ಸರಿಯಾಗೇ ಮಾತಾಡೋರು, ಸರಿಯಾಗೇ ಜಡ್ಜ್ಮೆಂಟ್ ಮಾಡೋರು ಇರ್ತಾರೆ. ಅವರು ವಿಚಿತ್ರವಾಗಿ ನಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಅಂತಂದ್ರೆ ನಮ್ಗೆ ಗೊತ್ತಾಗ್ತದೆ ಏನೋ ಕಷ್ಟ ಬಂದದ್ದು. ಯಾಕೆಂದ್ರೆ ಇಂತಹ ಸದ್ವಿಚಾರದ ವ್ಯಕ್ತಿ ದಾರಿ ತಪ್ತಾ ಇದ್ದಾನೆ ಅಂದ್ರೆ ಏನೋ ಅಪರಾಧ ನಡಿಲಿಕ್ಕಿದೆ ಅಂತ ಗೊತ್ತಾಗ್ತದೆ. ಹಾಗೆ ಇವನು ಸದ್ವಿಚಾರದವನೂ ಅಲ್ಲ, ಮಾಡೋದೆಲ್ಲ ಅಪರಾಧ, ಅದರೊಳಗೆ ತೀವ್ರತರವಾದ ಅಪರಾಧವನ್ನು ಮಾಡ್ತಾ ಇದ್ದಾನೆ. ಗೋವುಗಳನ್ನ, ಮಕ್ಕಳನ್ನ, ಬ್ರಾಹ್ಮಣರನ್ನ ಎಲ್ಲರನ್ನೂ ಕೊಲ್ಲಬೇಕು ಅಂತ. ಇದರಿಂದ ಏನು ಗೊತ್ತಾಗ್ತದೆ ಅಂದ್ರೆ ಅವನ ಮೃತ್ಯು ಬಹಳ ಹತ್ತಿರದಲ್ಲಿ ಬಂದು ನಿಂತಿದೆ ಅಂತ ಗೊತ್ತಾಗ್ತದೆ. ಆಯುಶ್ರಿಯಂ ಯಶೋಧರ್ಮಂ ಲೋಕಾನಾಶಿಷ ಏವಚ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದತಿಕ್ರಮ. ಇದು ಮಾತ್ರ ಇವತ್ತಿನ ಟೇಕ್ಅವೇ ಅಂದ್ರೆ ಇದೆ ಅಂತ ಹೇಳ್ಬೋದು. ಇವತ್ತಿನ ಇದರ ಸಾರಾಂಶ ಏನು ಅಂದ್ರೆ, ದೊಡ್ಡವರಿಗೆ ಮಾಡಿದ ಅಪಚಾರ ನಮ್ಮದನ್ನು ಏನು ಮಾಡುತ್ತದೆ ಅಂದ್ರೆ ಆಯಸ್ಸನ್ನು ಕಳೀತದೆ, ಶ್ರಿಯಂ ಸಂಪತ್ತನ್ನು ಕಳೀತದೆ, ಯಶಃ ಕೀರ್ತಿಯನ್ನು ಕಳೀತದೆ, ಧರ್ಮ ಮಾರ್ಗದಿಂದ ನಮ್ಮ ಚ್ಯುತ ಮಾಡ್ತದೆ ದೊಡ್ಡವರಿಗೆ ಮಾಡಿದ ಅಪರಾಧ. ಲೋಕಾನ್ ಆಶಿಷಃ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದತಿಕ್ರಮ. ಅದಕ್ಕಾಗಿ ದೊಡ್ಡವರಿಗೆ ಅಪಚಾರ ಮಾಡಬಾರ್ದು. ಅಲ್ಲ, ಅವ್ರು ಸರಿ ತಪ್ಪು ಮಾಡ್ತಾರೋ ಇಲ್ಲೋ ಅದನ್ನು ವಿಮರ್ಶೆ ಮಾಡಬೇಕು. ದೊಡ್ಡವರ ಬಗ್ಗೆ ನಾವು ಮಾಡುವ ಯೋಗ್ಯತೆ ಅವರು ಅಂತ ನಮ್ಗೆ ಯಾರು ಕೊಟ್ಟಿದ್ದು ಸರ್ಟಿಫಿಕೇಟ್ ಇಲ್ಲದೆ ನಾವು ನಮ್ಮ ಮತ ಚಲಾವಣೆ ಮಾಡ್ತಿರ್ತೀವಿ. ನಾವು 18 ಒಂದು ಸರ್ಟಿಫೈ ಆಗಿಲ್ಲ, ಆದರೂ ನಮ್ಮ ಮತ ಹಾಕ್ತಾ ಇರ್ತೀವಿ. ಯು ಆರ್ ನಾಟ್ ಆಸ್ಕ್ಡ್ ಫಾರ್ ಯುವರ್ ಒಪಿನಿಯನ್ಸ್, ವಿ ಸ್ಟಿಲ್ ಹ್ಯಾವ್ ಒನ್. ಆ ಸಮಸ್ಯೆ ಮಾಡಬಾರ್ದು. ಯಾಕಂದ್ರೆ ಅದು ಎಲ್ಲಾ ಕಾಲಕ್ಕೂ ಕೆಟ್ಟದ್ದಾಗ್ತದೆ ಅಂತಲ್ಲ, ಅದು ಒಂದು ವೇಳೆ ದೊಡ್ಡವರಿಗೆ ಅಪಚಾರ ಆಗುವಂತೆ ಆದರೆ, ಮಹದ್ ಅತಿಕ್ರಮ ಆಯಿತು ಅಂತಂದ್ರೆ ಎಲ್ಲವನ್ನೂ ಕಳೆದು ಬಿಡ್ತು. ಅದೇ ಕಂಸನಿಗೆ ಆದದ್ದು. ಅವನು ಮಹಾಂತರಿಗೆ, ಬ್ರಾಹ್ಮಣರಿಗೆ, ವಿಶೇಷತಃ ಯಜ್ಞಯಾಗಾದಿಗಳನ್ನ ಮಾಡುವವರಿಗೆ, ಶಿಶುಗಳಿಗೆ ಅಪರಾಧವನ್ನು ಎಸಗಲಿಕ್ಕೆ ಹೋದಲ್ಲ, ಅದೇ ಅವನ ಅಪಚಾರಕ್ಕೆ ಅಲ್ಲಿಂದ ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು. ಟೈಮರ್ ಹಚ್ಚಿದಂಗೆ ಆಗ್ಬಿಡುತ್ತೆ. ಇನ್ನೇನು ಅವನು ಸಾಯಲಿಕ್ಕೆ ಬರ್ತಾನೆ. ಅದೇನಾಯ್ತು ಅನ್ನೋದನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯಿಂದ ಸ್ವಲ್ಪ ಶ್ಲೋಕ ಭಾಗವನ್ನ ಕಡಿಮೆ ಮಾಡಿ ಕಥಾ ಭಾಗವನ್ನು ಹೆಚ್ಚು ಮಾಡ್ಲಿಕ್ಕೆ ನೋಡೋಣ. ಇಲ್ಲಂತಂದ್ರೆ ಇನ್ನೊಂದು 6 ತಿಂಗಳು ಬೇಕಾಗ್ತದೆ. ಅದರಿಂದ ಯಥಾಮತಿ ಭಗವಂತ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.